ಯೋಗ ಯೋಗ್ಯತೆ ಇದ್ದವರು ಸಮಾಜದಲ್ಲಿ ಅನೇಕರು ಸಾಧಕರಾಗಿ ಗುರುತಿಸಿಕೊಳ್ತಾರೆ. ಯೋಗ ಯೋಗ್ಯತೆ ಜೊತೆಗೆ ಪರಿಶ್ರಮ ಇದ್ರೆ ಉನ್ನತ ಸ್ಥಾನವನ್ನು ಅಲಂಕರಿಸ್ತಾರೆ. ಆದ್ರೆ ಆ ಉನ್ನತ ಸ್ಥಾನವನ್ನ ಅಲಂಕರಿಸುವುದಕ್ಕೆ ಒಂದು ಜವಾಬ್ದಾರಿ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ಅದನ್ನು ನಿಭಾಯಿಸೋದು ಮತ್ತೊಂದು ದೊಡ್ಡ ಜವಾಬ್ದಾರಿ, ಜೊತೆಗೆ ಸವಾಲು ಕೂಡ. ಅಂತಹ ಉನ್ನತ ಸ್ಥಾನವನ್ನ, ಇಡೀ ಶಕ್ತಿ ಸೌಧಕ್ಕೆ ಅಧಿಪತಿಯಾಗುವಂತಹ ಉನ್ನತ ಸ್ಥಾನವನ್ನ ಅಲಂಕರಿಸಿ ಅದ್ಭುತವಾಗಿ ಅದನ್ನು ನಿಭಾಯಿಸ್ತಾ ಇರುವಂತಹ ವಿಶೇಷ ವ್ಯಕ್ತಿ ಇವತ್ತಿನ ಗ್ಯಾರಂಟಿ ನ್ಯೂಸ್ನ ಖಾಸ್ ಬಾತ್ನಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಉಳ್ಳಾಲ ತೋಟ ಖಾದರ್ ಅವರು. ನಿಮ್ಗೆಲ್ರೂ ಗೊತ್ತಿರುವಂತಹ ಯುಟಿ ಖಾದರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇದೊಂದು ವಿಶೇಷ ಕಾರ್ಯಕ್ರಮ, ಹೇಳಿ ಕೇಳಿ ಖಾಸ್ ಬಾತ್ ಅಂತ. ಸೊ ನಾವು ವಿಶೇಷ ಮಾತುಕತೆಗೆ ಅಂತಾನೆ ಮೀಸಲಿಟ್ಟಿರುವಂತಹ ವೇದಿಕೆ ಇದು. ಹಾಗಾಗಿ ನಿಮ್ಮ ನಾನೀಗ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ನೋಡ್ತಾ ಇಲ್ಲ, ಅಥವಾ ನೀವು ರಾಜಕೀಯ ವ್ಯಕ್ತಿಯಾಗಿ ನನ್ನ ಹತ್ರ ಮಾತಾಡೋದು ಬೇಡ ಇವಾಗ. ಸೊ ನಾವು ಆರಾಮಾಗಿ ಮಾತಾಡೋಣ. ವಿಷಯ ಏನಂತಂದ್ರೆ, ಯುಟಿ ಖಾದರ್ ಅವರು ವಿಧಾನಸೌಧದಲ್ಲಿ ನಾವೆಲ್ಲ ನೋಡಿರ್ತೀವಿ, ಟಿವಿಗಳಲ್ಲಿ ನೋಡಿರ್ತೀವಿ, ಏನೇನೋ ಸ್ಟೇಟ್ಮೆಂಟ್ಗಳಲ್ಲಿ ನಾವು ನೋಡಿರ್ತೀವಿ, ಯೂಟ್ಯೂಬಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀವಿ. ಆದರೆ ಯುಟಿ ಖಾದರ್ ಅವರ ಹಿಂದಿನ ಇಮೇಜ್ ಅಂದರೆ ಒಂದು ಪರ್ಸ್ನಾಲಿಟಿ ಇರುತ್ತೆ. ಒಬ್ಬ ವ್ಯಕ್ತಿಯಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಸಮಾಜದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಕೂಡ ನಿಮ್ಮನ್ನು ನೀವು ಗುರುತಿಸಿಕೊಂಡಿರಬಹುದು ಹಿಂದೆಲ್ಲ, ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ. ಸೊ ಆ ಯುಟಿ ಖಾದರ್ ಅವರು ಹೇಗಿದ್ರು, ಹೇಗಿರ್ತಾರೆ ಅನ್ನೋದು ಒಂದು ಕುತೂಹಲ ಇರುತ್ತೆ ಸಾಮಾನ್ಯ ಜನರಿಗೆ. ಅದನ್ನು ಅವ್ನು ತಿಳಿಸಿಕೊಡುವ ಒಂದು ಪ್ರಯತ್ನ ಈ ಒಂದು ವಿಶೇಷ ಕಾರ್ಯಕ್ರಮ. ಹಾಗಾಗಿ ನಿಮ್ಮ ಮಾತುಕತೆ ಇವಾಗ ಏನಿದೆ, ಇದು ರಾಜಕೀಯದ ಹೊರತಾಗಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಯುಟಿ ಖಾದರ್ ಅನ್ನುವಂಥ ಹೆಸರು ನೆನಪಾದ ತಕ್ಷಣ ಮಂಗಳೂರು ಕನೆಕ್ಟ್ ಆಗುತ್ತೆ, ಉಳ್ಳಾಲ ಕನೆಕ್ಟ್ ಆಗುತ್ತೆ. ಸ್ಪೀಕರ್ ಆಗಿ ತಾವು ಅದ್ಭುತವಾಗಿ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದೀರಾ. ಸ್ಪೀಕರ್ ಆಗಿದ್ದು ಕೂಡ ಒಂದು ಅಚಾನಕ್ಕಾಗಿ, ಅನಿರೀಕ್ಷಿತವಾಗಿ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಮೊದಲನೇದಾಗಿ ಮಾತು ಶುರು ಮಾಡೋಣ ಅಂತ. ಇಲ್ಲ, ಯಾವುದೇ ಒಂದು ಹುದ್ದೆ ಕೂಡ ಅನಿರೀಕ್ಷಿತವಾಗಿಯೇ ಬರ್ತದೆ. ಇದನ್ನು ಸಕಾರಾತ್ಮಕ ಸ್ವೀಕರಿಸೋ ಮನೋಭಾವ ಮತ್ತೆಲ್ಲದು ಕೂಡ ಇರಬೇಕು. ಸೊ ಇದು ನನಗೆ ಸಡನ್ ಆಗಿ ಒಂದು ದಿವಸ ಮುಂಚೆ ಕರೆದು ಹೇಳಿದಾಗ ನಾನು ಇಲ್ಲ ಅಂತ ಹೇಳಿಲ್ಲ. ಇಲ್ಲ, ಪಕ್ಷ ಹೇಳ್ತಾ ಇದೆ, ಒಂದು ಸವಾಲಾಗಿ ಸ್ವೀಕರಿಸ್ತೇನೆ. ಮತ್ತು ಮಂತ್ರಿ ಯಾವಾಗಲೂ ಆಗ್ಬೋದು, ಸ್ಪೀಕರ್ ಯಾವಾಗಲೂ ಕೂಡ ಆಗ್ಲಿಕ್ಕೆ ಆಗುದಿಲ್ಲ. ಮಂತ್ರಿ ಆಗ್ತೀರಿ ಅಂತಾನೆ ಸುದ್ದಿ ಓಡಾಡ್ತಾ ಇತ್ತು, ಆದ್ರೆ ಅನಿರೀಕ್ಷಿತವಾಗಿ ಸ್ಪೀಕರ್ ಅಂತ ಏನೋ ಸುದ್ದಿ ಬಂತು ನಮ್ಗೆಲ್ಲ. ಹೌದು, ಹಾಗೆ ಸಂತೋಷವಾಗಿದ್ದೇನೆ. ಖಂಡಿತವಾಗ್ಲೂ ಕೂಡ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ ಹಾಗೆ, ಯಾಕಂದ್ರೆ ಅಷ್ಟೊಂದು ಚಾಲೆಂಜಿಂಗ್ ಪೊಸಿಷನ್ ಅದು. ಎಂತ ಘಟಾನುಘಟಿ ನಾಯಕರನ್ನ ಕಂಟ್ರೋಲ್ ಮಾಡಬೇಕಾದಂತಹ ಒಂದು ಸೀಟ್ ಆಗಿರುತ್ತೆ ಅದು. ಸೊ ಅದು ಹೇಗಿರುತ್ತೆ ಸರ್ ಆ ಎಕ್ಸ್ಪೀರಿಯನ್ಸ್? ಯಾಕಂದರೆ ನಿಮಗಿಂತ ದೊಡ್ಡವರು ಜಗದೀಶ್ ಶೆಟ್ಟರ್ ಅವರಾಗಿರಬಹುದು, SM ಕೃಷ್ಣ ಅವರಾಗಿರ್ಬೋದು, ಕಾಗೋಡು ತಿಮ್ಮಪ್ಪನವರಾಗಿರಬಹುದು, ಎಲ್ಲ ನಿಮಗಿಂತ ದೊಡ್ಡವರು ಆ ಸ್ಥಾನವನ್ನು ಅಲಂಕರಿಸಿರೋರು. ಆಮೇಲೆ ಸಮುದಾಯದ ವಿಚಾರದಲ್ಲೂ ಕೂಡ ಮೊದಲ ವ್ಯಕ್ತಿ ತಾವು ಆ ಸ್ಥಾನವನ್ನು ಅಲಂಕರಿಸಿರೋರು. ಸೊ ಆ ಒಂದು ಫೀಲಿಂಗ್ ಹೆಂಗಿತ್ತು? ನನಗೆ ಬಹುಶಃ ಸ್ಪೀಕರ್ ಆಗಿ ನನ್ನನ್ನು ಘೋಷಣೆ ಮಾಡಿದಾಗ ಮತ್ತು ಅದು ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿದಾಗ ನಾನೇ ವಿಚಾರ ಹೇಳಿದ್ದೆ. ನನಗೇನು ತೊಂದರೆ ಇಲ್ಲ ಸ್ವೀಕರಿಸೋದ್ರಲ್ಲಿ. ಒಂದೇ ಅಂಶ ಏನು, ನಾವು ಸಣ್ಣದಿಂದಲೂ ಕೂಡ ಹಿರಿಯರ ಮುಂದೆ ಮಾತಾಡೋದಿಲ್ಲ. ನಮ್ಮ ತಪ್ಪಿಲ್ಲದಿದ್ದರೂ ಕೂಡ ಹಿರಿಯರು ನಮಗೆ ಜೋರು ಮಾಡಿದ್ರು ಕೂಡ ನಾವು ಸಮರ್ಥಿಸಿ ಹೋಗುವುದಿಲ್ಲ, ಸುಮ್ಮನೆ ಇರ್ತಿದ್ದೆವು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹತ್ರ ಮಾತಾಡಬೇಕಾದ್ರೆ ನಾವು ಸ್ಕ್ರೀನ್ನ ಹಿಂದೆ ನಿಂತು ತಾಯಿ ಇನ್ಫ್ಲುಯೆನ್ಸ್ ಮುಖಾಂತರ ಮಾತಾಡ್ತಿದ್ದೆವು ಏನು ಬೇಕಾದಲ್ಲಿ. ಆಗ ನಾನು ಕೇಳಿದೆ, ನಾವು ಈ ರೀತಿ ಬೆಳೆದು ಬಂದವರು, ಈಗ ಅಲ್ಲಿ ಕೂತ್ಕೊಂಡು ನನಗೆ ದೊಡ್ಡವರಿಗೆಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಸುಮ್ಮನೆ ಇದ್ದೇ ಒಂದು ನನಗೊಂದು ಕಷ್ಟದ ಪರಿಸ್ಥಿತಿ. ಎರಡನೇದು, ನಾನು ಸಣ್ಣದಿಂದಲೂ ಕೂಡ ಸಕ್ರಿಯವಾಗಿ ಸ್ಟೂಡೆಂಟ್ ವಿಂಗಲ್ಲಿ, ಸಣ್ಣದಿಂದಲೇ ಯೂತ್ ವಿಂಗಲ್ಲಿ, NSV ಅಲ್ಲಿ, ಯೂತ್ ಕಾಂಗ್ರೆಸ್ಸಲ್ಲಿ, ಸೇವಾದಳದಲ್ಲಿ ಸಂಪೂರ್ಣವಾಗಿ ಒಂದು ತೊಡಗಿಸಿಕೊಂಡು ಶಾಸಕನಾದ ನಂತರ ರಾಜಕೀಯವಾಗಿ ಫುಲ್ ಟೈಮ್ ಇದ್ದೆ. ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೆ. ಇದಕ್ಕೆ ಆ ಒಂದು ಕಡಿವಾಣ ಆಗ್ತದೆ ಎಂಬ ಒಂದು ಬೇಸರ ಇತ್ತು. ಅದಕ್ಕಿಲ್ಲ, ಹೈಕಮಾಂಡ್ ಚರ್ಚೆ ಮಾಡಿದಾಗ ಹೇಳಿದ್ರು, ಇಲ್ಲ ಅದನ್ನು ನಡೀತದೆ, ತೊಂದರೆ ಇಲ್ಲ, ಇದರಲ್ಲಿ ಯು ಕ್ಯಾನ್ ಮ್ಯಾನೇಜ್, ಆ್ಯಂಡ್ ನಮಗೆ ವಿಶ್ವಾಸ ಇದೆ ಯು ಕ್ಯಾನ್ ಮ್ಯಾನೇಜ್ ಅಂತೇಳಿ, ಅದಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಎಗ್ರೀಡ್. ಅದಕ್ಕಾಗಿ ದೇವರು ಕೊಟ್ಟಂಥ ಅವಕಾಶ ಎನಿಸಿ ಮತ್ತೆ ದೇವರೇ ಮುಂದುವರಿಸ್ತಾನೆ ಅದು ಕೆಲಸವನ್ನು ಕೂಡ. ಅದೇ ರೀತಿಯಲ್ಲಿ ಕೂಡ ಇವತ್ತು ಆಗ್ತಾ ಬಂದಿದೆ. ಖಂಡಿತವಾಗ್ಲೂ ರಾಜಕೀಯದ ಮಾಸ್ಟರ್ ಮೈಂಡ್ಗಳಿಗೆಲ್ಲ ಹೆಡ್ ಮಾಸ್ಟರ್ ನೀವು ಇವಾಗ. ಅದು ಒಂದೊಂದ್ಸತಿ ಆ ಗಲಾಟೆ ಎಲ್ಲ ಆದಾಗ ಅಥವಾ ತುಂಬ ಗದ್ದಲ ಆದಾಗ ಸಾಕಷ್ಟು ಅಲ್ಲಿ ಹೈ ಡ್ರಾಮಾ ಆಗುತ್ತೆ ಸದನದ ಬಾವಿ ಒಳಗಡೆ. ಆ ಟೈಮಲ್ಲಿ ಕಂಟ್ರೋಲ್ ಮಾಡೋವಾಗ ಸಾಕಪ್ಪ ಸಾಕಿ ಫಂಕ್ಷನ್ ಸಾವಾಸ ಅಂತ ಆ ಥರ ಏನಾದರೂ ಅನ್ಸಿದ್ದಿದೆಯಾ? ಚಾಲೆಂಜಿಂಗ್ ಆಗಿ ಬಂದಿದೆಯಾ? ಇಲ್ಲ, ಹಾಗೇನು ಅನಿಸಿಲ್ಲ. ನೋಡಿ, ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಪ್ರತಿಭಟನೆಗಳೆಲ್ಲ ಅದು ಪ್ರಜಾಪ್ರಭುತ್ವ ಸೌಂದರ್ಯ, ಅದು ಸಕಾರಾತ್ಮಕವಾಗಿರ್ಬೇಕಂತ ಇಲ್ಲಿ ನನ್ನ ಯಾವಾಗಲೂ ಉದ್ದೇಶ ಇರ್ತದೆ. ಅದಕ್ಕಾಗಿ ನಾನು ಬಹುಶಃ ಬಾವಿಗೆ ಬೀಳಲಿಕ್ಕೆ ಅವಕಾಶ ಕೊಡೋದಿಲ್ಲ, ಮತ್ತು ಬಂದು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ.
ಅದಕ್ಕೆ ಇವರು ಬಾವಿಗೆ ಬರ್ತಾರಂತ ಗೊತ್ತಾಗುವಾಗ ಮುಂದಕ್ಕೆ ಹಾಕಿ ಇಬ್ಬರು ಚೇಂಬರ್ ಕರೆಸಿ ಮಾತುಕತೆ ನಡೆಸಿ ಮತ್ತೆ ಮುಂದುವರಿಸಬೇಕು. ಒಮ್ಮೆ ಏನಾದ್ರು ಅವ್ರು ಬಂದು ಬಿಟ್ಟರೆ ಅಲ್ಲಿ ಅದು ಡೆಡ್ ಲಾಕ್ ಆಗ್ತದೆ. ಇವರ ಗೌರವ ಪ್ರಶ್ನೆ, ಹೊರಗೆ ಹೋಗ್ಲಿಕ್ಕೆ ಏನಾದರೂ ಪರಿಹಾರ ಕೊಡಬೇಕು. ಅದ ಕಾರಣ ಆ ವ್ಯವಸ್ಥೆಗೆ ಕಡಿಮೆ ಅವಕಾಶ ಕೊಡುವಂಥದ್ದು. ಮತ್ತು ಎಲ್ಲರೂ ಕೂಡ ಕೂತ್ಕೊಂಡಾಗ ಇದೇ ಬಗೆಹರಿಸ್ತಾರೆ. ಮತ್ತು ಯಾವುದೇ ಪ್ರತಿಭಟನೆ ಇಲ್ಲದಿದ್ದರೆ ನೀವು ಮಾಧ್ಯಮದಲ್ಲಿ ಕೂಡ ಭಾಳ ಸಪ್ಪೆ ಸಪ್ಪೆ ಅಂತ ಹೇಳಿ ಏನು ಸಸ್ಯನಿನ ಸಪ್ಪೆ ಏನು ಪ್ರಯೋಜನ ಅಂತ ಅವ್ರು ಹೇಳ್ತಾರೆ ಅಲ್ವಾ. ಆದ್ರೆ ನ್ಯೂಸ್ ಕ್ರಿಯೇಟ್ ಆಗೋದೇ ಅಲ್ಲಿಂದಲೇ. ನಿಜ ನಿಜ. ನಾನು ಆಗ್ಲೇ ಹೇಳಿದೆ UT ಖಾದರ್ ಅವ್ರನ್ನ ರಾಜಕೀಯ ಬಿಟ್ಟು ನಾನು ಮಾತಾಡಿಸ್ತೀನಿ ಅಂತ. ಆಶ್ಚರ್ಯ ಆಗುತ್ತೆ. ಅಂದರೆ UT ಖಾದರ್ ಅವರು ಉಳ್ಳಾಲದಂತಹ ಪ್ರದೇಶದಿಂದ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಗೊತ್ತಿರುವಂತಹ ವ್ಯಕ್ತಿ, ಶಕ್ತಿ ಸೌಧಕ್ಕೆ ಅಧಿಪತಿಯಾದಂತಹ ವ್ಯಕ್ತಿ ಅಂತ. ನಿಮ್ಮ ಬಾಲ್ಯದ ಕಡೆಗೆ ಒಂದ್ಸಲ ನೋಡೋದಾದ್ರೆ, ಅಂದರೆ ಇವತ್ತು ಈ ಪೊಸಿಷನ್ನು, ಹಿಂದಿನ ಆ ಬಾಲ್ಯ ತಿರುಗಿ ನೋಡಿದಾಗ ನಿಮ್ಗೆ ಏನ್ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀವಿ? ಇಲ್ಲ, ನನಗೆ ಬಹಳ ಒಂದು ಸಂತೋಷ ಸಮಾಧಾನ ಆಗ್ತದೆ. ಮತ್ತು ಇಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ನಾನು ಕೂಡ ಆಲೋಚನೆ ಮಾಡ್ತಾ ಇರ್ತೇನೆ. ಆಗ ಸ್ಕೂಲಿಂದಲೇ ಎಲ್ಲ ಕೂಡ ನೆನಪಾಗ್ತಾ ಬರ್ತದೆ. ಈಗಲೂ ನಿಮ್ಗೆ ಎಕ್ಸಾಮ್ ಕನಸೇನಾದ್ರು ಬೀಳತ್ತಾ? ಹಂಗೇನಿಲ್ಲ, ನಮ್ಗೆ ಎಕ್ಸಾಮ್ ಬರೋವಾಗ ಜ್ವರ ಬರ್ತಿತ್ತು. ಅದಕ್ಕಾಗಿ ಯಾಕಂದ್ರೆ ನನ್ನ ತಂದೆ ಶಾಸಕರಾಗಿದ್ದರು. ನಾವು ಸಣ್ಣದಿದ್ದಾಗಲೇ ಕೂಡ, ನಾವು 3 ವರ್ಷ ಇರುವಾಗಲೇ ತಂದೆ ಶಾಸಕರು. ಸೊ ನನಗೆ ಮತ್ತು ಸಣ್ಣದಿಂದಲೇ ಒಂದು ಸಾಮಾಜಿಕವಾದ ಚಿಂತನೆ. ಸಣ್ಣದೇ ಪ್ರೈಮರಿ ಸ್ಕೂಲಿಂದಲೂ ಕೂಡ ನಮ್ಮ ಕ್ಲಾಸ್ಮೇಟ್ ಇರಲಿ, ಏನಾದರೂ ಬುಕ್ ಪೆನ್ಸಿಲ್ ಇನ್ನೆಲ್ಲ ಬೇಕಾದ್ರೆಲ್ಲ ಆ ರೀತಿ ಸಹಾಯ ಮಾಡುವಂಥದ್ದು ದೋಸ್ ಡೇಸ್ ಆಗಿಂದಲೇ. ಆ ಮಟ್ಟಿಗೆ ಕೊಡುಗ ಇದ್ದಾನೆ ಅವಾಗ, ಅವಂದೆಲ್ಲ ಒಂದು ಹೆಲ್ಪಿಂಗ್ ನೇಚರ್ ಯಾವುದೇ ಒಂದು ವಿಚಾರದಲ್ಲಿ. ಅಂತವೇ ನಮ್ಮ ಹೈಸ್ಕೂಲ್ ಬಂದಾಗಲೂ ಕೂಡ ಅದೇ ಇತ್ತು, ಒಂದು ಲೀಡರ್ಶಿಪ್ ಕ್ವಾಲಿಟಿ. ಎಲ್ಲರನ್ನು ಸೇರಿಸಿಕೊಂಡು ಯಾರು ಸ್ಕೂಲ್ ಲೀಡರ್ ಆಗಬೇಕು, ಯಾರು ಕ್ಲಾಸ್ ಲೀಡರ್ ಆಗಬೇಕು, ಏನು ಯಾರು ಮಾಸ್ಟರ್ ಹತ್ರ ನಮಗೆ ಫ್ರೀ ಫ್ರೀಡಮಲ್ಲಿ ಆಟ ಆಡಲಿಕ್ಕೆ ಬೇಕಾದರೆ ನನ್ನನ್ನೇ ಕಳಿಸೋದು ಮಕ್ಕಳು, ಮತ್ತು ನನಗೆ ಬೈಗಳು ಜಾಸ್ತಿ ಸಿಕ್ಕೋದು ಮಾಸ್ಟರಿಂದ. ಆಗಲೊಂದು ಎಲ್ಲರೂ ಸುಧಾರಿಸಿಕೊಂಡು ಹೋಗುವಂಥ ವ್ಯಕ್ತಿತ್ವ, ಸೌಹಾರ್ದಯುತವಾಗಿ. ಕಾಲೇಜ್ ಬಂದಾಗಲೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ಬಂದು, ಆವಾಗ ಈ ಕಾಲೇಜಿನ ದೊಡ್ಡ ಮಟ್ಟದ ರಾಜಕೀಯ ವ್ಯವಸ್ಥೆ, ಅಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಮಾಡೋದು. ಮತ್ತೆ ಎಲೆಕ್ಷನ್ ನಾನು ನಿಂತಿದ್ದೇನೆ ಸೆನೆಟಿಗೆ. ಯಾರು ನಾವು ಯಾರು ನಿಲ್ಲಿಸ್ತೇವೆ ಅವ್ರು ಗೆಲ್ಲಬೇಕು. ಅದಕ್ಕೆಲ್ಲ ಕೂಡ ಸ್ಟ್ರಾಟಜಿ ಹಾಕಿಕೊಂಡು ಆಗಿಂದಲೇ ಯಾರು ನಿಲ್ಲಿಸಿ ಯಾರು ಬರ್ಬೋದು, ಹೇಗೆ ಯಾರನಿಗೆ ಸೋಲಿಸಬೇಕು, ಯಾರನ್ನು ಗೆಲ್ಲಿಸ್ಬೇಕಂತೇಳಿ ಆಗಲೇ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ಎಲ್ಲರನ್ನು ಒಟ್ಟುಗೂಡಿಸೋದು. ಮತ್ತು SDM ಲಾ ಕಾಲೇಜ್ ಇದ್ದಾಗ ನಾನು ಸೆನೆಟ್ ಕಂಟೆಸ್ಟ್ ಮಾಡಿದ್ದೆ ಇಡೀ ಕಾಲೇಜಿನಲ್ಲಿ. ಆಗ ನಾನು ಹೈಯೆಸ್ಟ್ ಲೀಡಿಗಲ್ಲಿ ವಿನ್. ನಮ್ಮ ಕಮ್ಯುನಿಟಿ ಬರೀ 5% ಕೂಡ ಇರಲಿಲ್ಲ. ಔಟ್ ಆಫ್ 800 only 80 ಮಾತ್ರ ಇದ್ದು. ಅದೇ ನಾನು ಕೌಂಟಿಂಗ್ ಬಂದಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಓಟು ನನಗೆ. ಅದ ನಂತರ ನಾವು ಯೂನಿವರ್ಸಿಟಿಗೆ ಅವತ್ತಿನಾಗ 35 ಇಯರ್ಸ್ ಬ್ಯಾಕ್ ಯೂನಿವರ್ಸಿಟಿಗೆ ಒಬ್ಬರನ್ನ ಆಯ್ಕೆ ಎಲ್ಲ ಕಾಲೇಜ್ನವ್ರು ಸೇರಿ, ಅದು ಮಡಿಕೇರಿಯಿಂದ ಹಿಡಿದು ಬೈಂದೂರು ತನಕ ಎಲ್ಲ ಸೆನೆಟ್ಗೆ ಒಬ್ಬರನ್ನ ಆಯ್ಕೆ ಮಾಡಬೇಕು. ಅದಕ್ಕೂ ನಾನು ಕಂಟೆಸ್ಟ್ ಮಾಡಿದ್ದೆ. ಅದಕ್ಕೂ ನಾನೇ ಗೆದ್ದು ಅವತ್ತು ಸಿಂಡಿಕೇಟ್ ಸದಸ್ಯನಾಗಿದ್ದೆ. ಸೊ ಅವತ್ತು ಸ್ಟ್ರೈಕ್, ಯೂನಿಯನ್ ಕಟ್ಟುವುದು, ಯೂನಿಯನ್ ಹೊಡೆಯುವುದು, ಶತ್ರು ಇದ್ದರು. ಅದೇ ನಾವು ಫ್ರೆಂಡ್ಸ್ ಇದ್ದೆವು. ಎಷ್ಟೇ ನಮಗೆ ಅವಾಗ ಸ್ಟೂಡೆಂಟ್ ಟೈಮಲ್ಲಿ ಕೋಪ ಕೂಡ ಜಾಸ್ತಿ. ಹೌದು, ಜಸ್ಟ್ ಅಪೋಸಿಟ್. ಸಿನಿಮಾಗಳೆಲ್ಲ ನಾವು ನೋಡ್ತೀವಿ, ಕಿರಿಕ್ ಪಾರ್ಟಿ ಸಿನಿಮಾ ಆಗಿರ್ಬೋದು, ಅದರಲ್ಲಿ ಹೀರೋ ಫಸ್ಟ್ ಒಂದು ಎಪಿಸೋಡ್ ಇರುತ್ತೆ. ಪಾರ್ಟ್ 2 ಬಂದು ಆ ಹೀರೋ ಹಿನ್ನೆಲೆ ಎಲ್ಲ ತೆಗೆದಾಗ ಅವರು ಏನದು ಗ್ಯಾಂಗ್ ಲೀಡರ್ ಆಗಿರ್ತಾರೆ ಕಾಲೇಜಲ್ಲಿ, ಹೊಡೆದಾಟ ಬಡದಾಟ ಒಂದಷ್ಟು ವಿಚಾರಗಳಾಗತ್ತೆ. ಆ ಥರದಲ್ಲಿ ನಿಮ್ಮ ಲೈಫಲ್ಲಿ ನಡೆದಿದೆಯಾ? ಅದು ಜೋರಿತ್ತು, ಅವಾಗ ಜೋರಿತ್ತು. ಇದರಲ್ಲಿ ಕೆಲವೊಮ್ಮೆ ನಾನು ಮಾಡಿದ ತಪ್ಪಿಗೆ ಕೂಡ ನಾವು ಶಿಕ್ಷೆ ಅನುಭವಿಸೋದು ಕೂಡ. ಯಾವ ಥರ ಅಂತ? ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಾಲೇಜ್ ಒಂದು ಗಲಾಟೆ ಆಯಿತು. ನಾನು ಕ್ಲಾಸ್ ರೂಮಲ್ಲಿದ್ದೆ. ಅಲ್ಲಿ ಸ್ವಲ್ಪ ಹೊತ್ತಾಗ ನಾನು ಇಲ್ಲಿಗೆ ಕಾಲೇಜ್ಗೆ ಪೊಲೀಸ್ ಬರ್ತಾರೆ, ಅರ್ಜೆಂಟ್ SI ಕರೀತಾ ಇದ್ದಾರೆ ಅಂತೇಳಿ. ನಾನು ಡೈರೆಕ್ಟಾಗಿ ಹೋದೆ. ಆಗ ಮೊಬೈಲ್ ಏನಿಲ್ಲಲ್ಲ, ಬ್ಯಾಗ್ ತಗೊಂಡು ಹೋದೆ. ನಾನು ಹೋದಾಗ ಹೇಳಿದ್ರು ಅಲ್ಲಿ ಗಲಾಟೆ ಆಗಿದೆ, ನೀನೆಲ್ಲ ಕಾರಣ, ಯುವರ್ ಮ್ಯಾನ್ ಬಿ ದಿ ಆ್ಯಕ್ಷನ್ ಅಂತ ಹೇಳಿ, ಇಲ್ಲಿ ಏನಾದರೂ ಆಗೋದಾದರೆ ಅದು ನಿನ್ನೆದರಲ್ಲೇ ಕೈ ಹೊಡೆದೆ ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ನಾನಿದ್ದೆ, ನಾನಲ್ಲಿ ಇರಲಿಲ್ಲ, ನಾನು ಕ್ಲಾಸ್ ರೂಮಲ್ಲಿದ್ದೆ. ನನ್ನ ಅಟೆಂಡೆನ್ಸ್ ಪುಸ್ತಕ ನೋಡಿ, ನಾನು ಅಟೆಂಡೆನ್ಸ್ ಕ್ಲಾಸ್ ಕೇಳ್ತಾ ಇದ್ದೆ. ನನ್ನ ಅಟೆಂಡೆನ್ಸ್ ಪುಸ್ತಕದ ಅಟೆಂಡೆನ್ಸ್ ನೋಡಿ ನನ್ನ ಲೆಕ್ಚರ್ ಹತ್ರ ಕೇಳಿ, ನಾನು ಕ್ಲಾಸ್ ರೂಮಲ್ಲಿ ನಾನು ಇದ್ದೆ, ನನಗೆ ಅದು ಸಂಬಂಧ ಇಲ್ಲ ಅಂತೇಳಿ. ಅದೆಲ್ಲ ಕೋರ್ಟಲ್ಲಿ ಅಲಿಬಿ ಎಲ್ಲ ಕೋರ್ಟಲ್ಲಿ ಹೇಳ್ಬೇಕು, ಎಲ್ಲಿ ಎದ್ದಿದ್ದೆ ಅಂತೇಳಿ, ಇಲ್ಲಿ ಅಂತ ಹೇಳಿದ್ದು. ಹಾಗೆ ಈಗ ಅಂತೇಳಿ ಇನ್ಸ್ಪೆಕ್ಟರ್ ಆವತ್ತಿದೆ ಅಲ್ಲ, ಮಕ್ಕಳನ್ನ ಬೆದರಿಸೋದು ಇದೆಲ್ಲ. ಮತ್ತೆ ತಂದೆಗೆ ಫೋನ್ ಮಾಡಿದರು, ತಂದೆ ಎಲ್ಲ ಪರಿಚಯ ಇತ್ತು ಅಂತೇಳಿ. ನಾನೇ ಆಯಿತು ಸ್ವಲ್ಪ ಸಮಾಧಾನ ಆದೆ. ತಂದೆಗೆ ಫೋನ್ ತಿರುಗಿಸಿದಾಗ ಲ್ಯಾಂಡ್ಲೈನ್, ಹೀಗೆ ನಿಮ್ಮ ಮಗ ಈ ರೀತಿಯಲ್ಲಿ ಗಲಾಟೆ ಆಗಿದೆ, ನಿಮ್ಮ ಮಗ ಇದ್ದಾನಂತೇಳಿ ನಮ್ಗೆ ಕಂಪ್ಲೇಂಟ್ ಎಲ್ಲ ಬಂದಿದೆ ಅಂತೇಳಿ.
ನಾನೇನು ಸೇನ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಬಿಡಿ ಅಂತೆಲ್ಲ ನೋಡೋದು ಅಂತ ಸದ ನಾವು ಅವಾಗ ನ್ಯೂಸ್ ಚಾನಲ್ ಇದ್ದಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡಿ. ತಂದೆಯವ್ರು ಏನು ಹೇಳಿದ್ರು, ಅವನು ತಪ್ಪು ಮಾಡಿ ಬಿಡಬೇಡಿ 4 ಬಾರಿಸಿ ಅಂತ ಹೇಳಿದ್ರು. ಓ, ನನಗೆ ಫೋನ್ ಇಟ್ಟು ಲಾಟಿಯಲ್ಲಿ ರೇಟು ಕೂಡ ಸಿಕ್ಕಿದೆ ಹೌದಾ? ಕಾಯ್ದೆಯಲ್ಲಿ. ಸೊ Okay. ತಂದೆಯವರು ಎಲ್ಲಿ ಕೂಡ ಪ್ರಭಾವ ಬಳಸೋದಕ್ಕೆ ಎಲ್ಲ ಪ್ರಯತ್ನ ಬಿಡಲಿಲ್ಲ. ಅದು ಮಾಡಿದ್ರು. ನಮಗೊಂದು ಪಾಠವಾಯಿತು, ಮತ್ತು ನಮಗೆ ಹೆದರಿಕೆ ಆಯಿತು ನಮ್ಮ ಆ್ಯಕ್ಟಿವಿಟೀಸ್ಗೆಲ್ಲ. ಯಾಕೆಂದರೆ ಮತ್ತೆ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಕಾಲೇಜ್ನಲ್ಲಿ ಅಂದರೆ ಚೆನ್ನಾಗಿ ಸ್ಟೂಡೆಂಟ್ಸ್ ವಿಂಗಲ್ಲಿ ಅಥವಾ ಸ್ಟೂಡೆಂಟ್ ಆರ್ಗನೈಸೇಷನಲ್ಲಿ ಪರಸ್ಪರ ಬೇರೆ ಬೇರೆ ಕಾಲೇಜಿಗೆಲ್ಲ ಗ್ರೂಪಿಸಮ್ ಇರುವಂಥದ್ದಲ್ಲ. ಹೆಚ್ಚು ಕಮ್ಮಿ ಇಲೆಕ್ಷನ್ ಟೈಮಲ್ಲಿ ಹೆಚ್ಚು ಕಮ್ಮಿ ಆದರೆ ನಮಗೆ ಪೊಲೀಸ್ಗಿಂತಲೂ ಮನೆಯ ಭಯ, ಮನೆಗೆ ಹೇಗೆ ಹೋಗುದು ಅಂತ ಹೇಳಿ. ಹೌದಾ? ಸೊ ಆ ರೀತಿ ಇತ್ತು. ನನ್ನ ತಾಯಿಗೆ ಬಹುಶಃ ನನ್ನ ಕೋಪದ ಬಗ್ಗೆ ಭಾಳ ಹೆದರಿಕೆ ಇತ್ತು. ನಾನು ಅಷ್ಟು ಅಂದ್ರೆ ಕೋಪಿಷ್ಠನಾಗಿದೆ. Okay. ಈಗ ಜಸ್ಟ್ ಅದರದ್ದು ಅಪೋಸಿಟ್, ಹೌದಾ? ಕೋಪದಿಂದೆಲ್ಲ ಹೋಗಿ ಕರೆಕ್ಟ್ ಈ ಅಪೋಸಿಟ್ ಈಗ ತಾಳ್ಮೆಯ ಸಹಕಾರ ಮೂರ್ತಿ ನೀವು ಎಲ್ಲ ಬರುವ ಕೋಪ ಎಲ್ಲ ಆಗ ಬಂದು ಬಿಟ್ಟಿದೆ. ಬಂದು ಮುಗ್ದೋಗಿದೆ. ಅಂದ್ರೆ ನಿಮ್ಮ ಅಮ್ಮನ ಬಗ್ಗೆ ಹೇಳಿದ್ರಿ. ಸೊ ಅಮ್ಮನ ಪಾತ್ರ ಎಷ್ಟು ದೊಡ್ಡದು ನಿಮ್ಮ ಲೈಫಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ? ಅಮ್ಮನ ಪಾತ್ರ ಭಾಳಷ್ಟಿದೆ. ಯಾಕಂತ ಹೇಳಿದರೆ ನಮಗೆ ಯಾವುದೇ ವಿಚಾರ ಬಂದಾಗ ನಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಆಗಿದ್ದರು. ಎಲ್ಲ ಸಂದರ್ಭಗಳು ತಾಯಿ ನಮಗೆ ಒಂದು ಹೆಲ್ಪಿಂಗ್ ನೇಚರ್. ಅದು ನಮಗೆ ಸ್ಕೂಲಿಗೆ ಹೋಗೋ ಖರ್ಚಿಗೆ ಇರಲಿ, ಇನ್ನೊಂದಕ್ಕೆ ಇರಲಿ, ಅಥವಾ ಎಲ್ಲಿ ಹೋಗಬೇಕಾದ್ರೆ ನಮ್ಮನ್ನು ನೆರಕ ಕಲಿಸುವುದಿರಲಿ, ಎಲ್ಲವೂ ಕೂಡ ತಾಯಿಯ ವಿಚಾರ ಭಾಳಷ್ಟಿದೆ. ನಾನು ದೊಡ್ಡವನಾದಾಗ ನನ್ನ ಕೋಪದ ಬಗ್ಗೆ ಮಾತ್ರ ಭಾಳ ಹೆದರಿಕೆ ಇತ್ತು. ಅಮ್ಮಂಗೆ ಪ್ರತಿಯೊಂದು ಸಲ ಕೂಡ ಅವರಿಗೊಂದು ಭಯ ಅಂದರೆ ನಾನು ಕೋಪಿಷ್ಠನಾಗಿದ್ದೆ. ಪ್ರತಿಯೊಂದು ಕೂಡ ಮುಂದೆ ಹೋಗ್ತಿದ್ದೆ. Okay. ಯಾವುದೇ ಒಂದು ವಿಚಾರ ಬಂದಾಗ ಕೂಡ ನಾನು ಫ್ರಂಟಲ್ಲಿ ನಾನು ಅಲ್ಲಿ ಇರ್ತಿದ್ದೆ. ಅದಕ್ಕೆ ಯಾವಾಗಲೂ ಕಿರು ಹೇಳ್ತಿದ್ದೆ ಮನೆಯಿಂದ ಹೋಗುವಾಗ, ಎಲ್ಲಿ ಕೂಡ ಕೋಪ ಬಂದಿದ್ದು ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿ. ಅದೊಂದು ಬಹುಶಃ ಅವರು ಇದಾಗಿತ್ತು ಆವಾಗ. ಅಂದ್ರೆ ಬಾಲ್ಯ ಅಂತಂದಾಗ ಉಳ್ಳಾಲ ಆ ಭಾಗದಲ್ಲೇ ನಿಮ್ಮ ಉಳ್ಳಾಲ, ಮಂಗಳೂರು. ಬಾಲ್ಯ. ಮಂಗಳೂರು ಅಂತ ಅಂದಾಗ ಫಸ್ಟ್ ಎಂಚೊಳ್ಳಾರ್ ಅಂತ ಕೇಳಬೇಕು ಅಂತ ಅನ್ಸುತ್ತೆ. ನಾನು ಅನ್ಕೋತಾ ಇದ್ದೆ ತುಳುವಿಂದ ಶುರು ಮಾಡೋಣ, ಯಾಕಂದ್ರೆ ನಾನು ಆ ಭಾಗದವಳೆ ಆಗಿದ್ದಕ್ಕಾಗಿ. ಸೊ ತುಂಬ ಕಂಫರ್ಟ್ ಝೋನ್ ಆಗತ್ತೆ ಇದು. ಕನ್ನಡ ಅಫ್ಕೋರ್ಸ್ ಮಾತೃಭಾಷೆ ನಮ್ಮದು, ಮತ್ತು ಕರ್ನಾಟಕದ ಭಾಷೆ ಕನ್ನಡ. ನಾವು ಅದಕ್ಕೆ ಗೌರವ ಕೊಡ್ತೇನೆ. ತುಳುವನ್ನು ಕೂಡ ಅಷ್ಟೇ ಗೌರವದಿಂದ ನಾವು ನೋಡ್ತೀವಿ ಆ ಭಾಗದ ಜನ. ಸೊ ತುಳು ನಿಮಗೆ ಅಂದರೆ ತುಂಬ ಕಂಫರ್ಟಬಲ್ ಲ್ಯಾಂಗ್ವೇಜ್ ಆಗಿದೆಯಾ, ಹೇಗೆ ಅದು? ಯಾಕೆ ನಿಮ್ಗೆ ಕನ್ನಡದಲ್ಲೂ ಆ ಛಾಯೆ ಬರುತ್ತೆ ಅದಕ್ಕೆ ಕೇಳಿದೆ. ನನಗಂತಲ್ಲ, ನಮ್ಮ ಪ್ರದೇಶ ಸಾಧಾರಣ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಇಲ್ಲಿಗೆ ಬರುವಾಗ ನಾವು ಯಾಕಂದರೆ ಬಹುತೇಕ ತುಳುವಲ್ಲೇ ಮಾತಾಡುವುದು. ಬಹುತೇಕವಾಗಿ ಹೌದು ಹೌದು. ಮನೆಯಲ್ಲಿ ನಾವು ಮಲಯಾಳಂ ಮಾತಾಡ್ತೇವೆ, ಶಾಲೆಯಲ್ಲಿ ಮಾತ್ರ ಕನ್ನಡ ಆ ಒಂದು ಸಬ್ಜೆಕ್ಟ್ ಬಂದಾಗ, ಅಥವಾ ಎಲ್ಲಿಯಾದ್ರೂ ಆಫೀಸಿಗೆ ಹೋದಾಗ ಮಾತ್ರ ಕನ್ನಡ ಅಲ್ಲ. ಅದು ಕೂಡ ಆಫೀಸಲ್ಲಿ ಕೂಡ 90% ತುಳುವೇ ಮಾತಾಡೋದು, ಅವರೇ ಆಫೀಷಿಯಲ್ ಲ್ಯಾಂಗ್ವೇಜ್ ಅಲ್ಲದೆ. ಆದ ಕಾರಣ ಈ ಚರ್ಚೆ ಮಾಡುವಾಗ ನಾವು ಈ ಭಾಷೆ ಮತ್ತು ಅಸೆಂಟ್ ಭಾಳಷ್ಟು ಇಲ್ಲಿ ಅವರಿಗೆ ವ್ಯತ್ಯಾಸ ಕಾಣ್ತದೆ. ಅದು ನಾವಂತಲ್ಲ, ಎವ್ರಿ 60 ಕಿಲೋಮೀಟ್ರಿಗೆ ಅದು ಚೇಂಜ್ ಆಗ್ತದೆ. ಈಗ ಮಂಗಳೂರು ನೀವು ಉಡುಪಿ ತನಕ, ಉಡುಪಿಯಿಂದ ಆ ಕಡೆ ಹೋದ್ರೆ ಕನ್ನಡ ಬೇರೆ, ತುಳು ಬೇರೆ. ಈ ಸುಳ್ಯ ಭಾಗ ಬಂದ್ರೆ ಬೇರೆ ಇರ್ತದೆ, ವಿಟ್ಲ ಸೀಮೆ ಬಂದ್ರೆ ಆ ಕಡೆಗೆ ಒಂದು, ಬಂಟ್ವಾಳ ಕಡೆಗೆ ಒಂದು. ಅಂದ್ರೆ ಹಿಂದಿನ ಕಾಲದಲ್ಲಿ ಊರವ್ರು ಏನು ಮಾತಾಡ್ತಿದ್ರ, ಬಾಯಿ ಮಾತಿಂದ ಬಂದಂತ ಭಾಷೆ. ಒಟ್ಟಾರೆಯಾಗಿ ನಾವು ಹೇಳ್ದಾದ್ರೆ, ನಾವು ಯಾವ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಕರಾವಳಿಯವರು, ತುಳುನಾಡಿನವರು ಏನೇ ಭಾಷೆ ಮಾತಾಡೋ ಕೂಡ ಅದು ಪ್ರೀತಿ ಮತ್ತು ವಿಶ್ವಾಸದ ಭಾಷೆ ಅಲ್ಲ. ಅದೇ ಇದ್ರ ಬಗ್ಗೆ ಕೇಳಬೇಕಂದ್ರೆ, ನಿಮ್ಮ ಕನ್ನಡದ ಬಗ್ಗೆ ಒಂದಷ್ಟು ಟ್ರೋಲ್ ಆಗತ್ತೆ ಬಹುಶಃ ನಿಮ್ಗೆ ಅದು ಗೊತ್ತಾಗಿರತ್ತೆ. ಅಂದ್ರೆ ಲಾ ಮತ್ತೆ ಲಾ ತುಳುವಿನ ಒಂದು ಇನ್ಫ್ಲೂಯೆನ್ಸ್ ಬರುತ್ತೆ ಅಂತ. ಆ ಬಗ್ಗೆ ನಿಮ್ಗೆ ಏನಾದ್ರು ಬೇಜಾರು, ಅಸಮಾಧಾನ ಏನಾದ್ರು ಆಗಿತ್ತಾ? ಇಲ್ಲ, ನನಗೆ ನೀವು ಅದನ್ನ ಹೆಂಗ್ ಸ್ವೀಕರಿಸಿದ್ರಿ ಅಂತ? ನಾನು ಸಕಾರಾತ್ಮಕ ಸ್ವೀಕರಿಸಿದ್ದೇನೆ. ಮತ್ತು ನಾವು ಟ್ರಾಲ್ ಮಾಡಿದವರ ಒಂದು ಟ್ಯಾಲೆಂಟ್ ಅನ್ನು ಎಪ್ರಿಷಿಯೇಟ್ ಮಾಡ್ತೇನೆ. ಯಾಕೆ ಎಲ್ಲರಿಗೂ ಅದೊಂದು ಇದು ಇವನ್ ಅವ್ರು ಟ್ರಾಲ್ ಮಾಡೋದು ಕೂಡ ಅದು ಅವರ ಟ್ಯಾಲೆಂಟ್ ಅಲ್ವಾ. ಒಬ್ಬೊಬ್ಬರೇ ದೇ ಆರ್ ಎಕ್ಸ್ಪ್ರೆಸಿಂಗ್ ಅ ಟ್ಯಾಲೆಂಟ್. ಅವ್ರ ಟ್ಯಾಲೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸಿಕ್ಕುದು ನಾನು ಕೆಲವೊಮ್ಮೆ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದಕ್ಕೆ ಏನು ಮಾಡಲಿ, ಅವ್ರು ಸಂತೋಷ ಇರಲಿ. ಮತ್ತೆ ನೋಡಿದವರು ಕೂಡ ಆನಂದಿಸ್ತಾರೆ, ಖುಷಿಯಾಗಿರ್ತಾರೆ. ನಮ್ಮ ಉದ್ದೇಶ ಏನು, ಎಲ್ಲರೂ ಖುಷಿಯಿಂದ ಇರಬೇಕು ಅಲ್ವಾ. ಭಾಷೆ ಬಗ್ಗೆ ಯಾವತ್ತಾದ್ರೂ ನಿಮ್ಗೆ ಅಂದ್ರೆ ಕನ್ನಡವನ್ನ ಏನಾದ್ರು ಬದಲಾವಣೆ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ, ಅಥವಾ ನಿಮ್ಮ ನೇಟಿವಿಟಿಗೆ ಏನು ಸೆಟ್ ಆಗುತ್ತೆ ಆ ಭಾಷೆಯಲ್ಲಿ ನೀವು ಬೆಳೆದು ಬಂದಿರೋದಕ್ಕೆ ಅದಕ್ಕೆ ಸಮರ್ಥನೆ ಇದೆಯಾ, ಏನಿದೆ ಅಂತ? ಹಾಗೇನಿಲ್ಲ, ನಾನು ಮಾತಾಡುವಂಥ ಭಾಷೆ ಸಂಬಂಧಪಟ್ಟಾಗೆ ನನಗೆ ಜನರಿಗೆ ಅರ್ಥ ಆಗುವಷ್ಟು ಕರೆಕ್ಟ್ ಇದೆ ಅಂತ ನನ್ನ ಭಾವನೆ ಇದೆ. ಒಂದು ಎರಡು, ಕೆಲವು ಉಚ್ಚಾರವನ್ನು ನಾನು ಸರಿಪಡಿಸಬೇಕೆಂಬ ನನಗೆ ಆಲೋಚನೆ ಇದೆ. ಕೆಲವೊಂದು ವೆಲ್ ವಿಶಸ್ ಎಲ್ಲ ನನಗೆ ಫೋನ್ ಮಾಡಿ ಕೆಲವೊಮ್ಮೆ ಟ್ರೈನಿಂಗ್ ಎಲ್ಲ ಕೊಡೋದು ಕೂಡ ಇದೆ. ನೀವು ಕವನ ಪದ್ಯ ಎಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಆ ಬಗ್ಗೆ ಅಧ್ಯಯನ ಹೆಚ್ಚಾಗ್ತಿದ್ಯಾ ಹೇಗೆ? ಈಗ ನನಗೆ ಫೋನ್ ಮಾಡಿ ಕೆಲವರು ಈ ಉಚ್ಚಾರ ಬಗ್ಗೆ ಈಗ ನಾವು ಮಾಡಬೇಕು, ಅಥವಾ ನಾವು ಪೇಪರ್ ಓದುವಾಗ ಸೈಲೆಂಟಲ್ಲೆಲ್ಲ ಜೋರಾಗಿ ಪೇಪರ್ ಓದಬೇಕು, ಈ ರೀತಿಯ ಸಲಹೆ ಸೂಚನೆ ಎಲ್ಲ ಕೊಡ್ತಾರೆ. ಸೊ ಅದು ಬದಲಾವಣೆ ಮಾಡಬೇಕಂತ ಇದೆ.
ಇದರಲ್ಲಿ ಬದಲಾವಣೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಅಂದ್ರೆ ಪ್ರಯತ್ನ ಅಂತೂ ಇದೆ. ಖಂಡಿತವಾಗಿದೆ, ಯಾಕೆ ನಮ್ಗೆ ಒಳ್ಳೇದಲ್ವಾ ಇದಾದ್ರೆ. ನೀವು ಆವಾಗ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನೆನಪು ಮಾಡ್ತಾ ಇದ್ವಲ್ಲ, ಆಗ ನಿಮ್ ಜೊತೆಗಿದ್ದ ಸಹಪಾಠಿಗಳು ಇವಾಗ್ಲೂ ಕನೆಕ್ಟೆಡ್ ಇದ್ದಾರಾ? ಬಹುತೇಕ ತುಂಬಾ ಜನ ಕನೆಕ್ಟೆಡ್ ಆ ಇದ್ದಾರೆ. ಸರ್ಕಲ್ ಹಂಗೆ ಹೌದು, ಉಳಿಸ್ಕೊಂಡು? ಯಾಕಂದ್ರೆ ನಾವು ಪ್ರೈಮರಿ ಸ್ಕೂಲ್ ಇದ್ದಾಗ ನಮ್ದು ಟೀಮೇ ಬೇರೆ ಇತ್ತು, ಹೈಸ್ಕೂಲ್ಗೆ ಬಂದಾಗ ಒಂದು ಟೀಮೇ ಬೇರೆ, ಕಾಲೇಜ್ನಲ್ಲಿ ಬಂದಾಗ ಟೀಮೇ ಬೇರೆ. ಕೆಲವರು ಸಣ್ಣದಿಂದಲೂ ಕೂಡ ಇಲ್ಲಿಯ ತನಕ ನಾವು ಈಗಲೂ ಸಿಗ್ತಾರೆ, ಈಗಲೂ ಜೊತೆಲಿ ಸೇರ್ತೇವೆ. ಬಾರ್ಲಿ ಅವರೆಲ್ಲ ಸರ್ ನಾನು 1 ಗಂಟೆ 2 ಗಂಟೆ ಹೋಗಿ ಮಾತಾಡಿಕೊಂಡು ಈಗಲೂ ಕೂಡ ನಾವು ಬರ್ತೇವೆ. ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಏನ್ ಹೇಳ್ತಾರೆ ನಿಮ್ಮ ಈ ಒಂದು ಸಕ್ಸಸ್ ನೋಡಿ? ಯಾವ್ದು ಅಲ್ಲ, ಅವರೆಲ್ಲ ಬಹಳ ಖುಷಿ ಪಟ್ಟಿರ್ತಾರೆ ಇದರಲ್ಲಿ. ಮತ್ತೆ ನನ್ನ ಆಗಲೇ ಅವರು ಹೇಳ್ತಾ ಇದ್ರು ತಮಾಷೆಗೆ, ಈ ರೀತಿ MLA ಆಗಿ ಸ್ಕೂಲಲ್ಲಿ ಕರೆಯುವಾಗ ಇದಕ್ಕೆ MLA ಆಗಿ ಕರೆಯುವುದು, ಇನ್ನೊಂದಾಗಿ ಕರೆಯುವುದು, ಈ ರೀತಿಯ ಸ್ಕೂಲಲ್ಲಿ ಕರಿತಾ ಇದ್ರು. ಬಹುತೇಕ ನಾನು ಕಾಲೇಜ್ನಲ್ಲಿ ನನ್ನನ್ನು ಕರೆಯುವಾಗಲೆಲ್ಲ ಕಾಂಪ್ರಮೈಸ್ ಕಾದರ್ ಅಂತ ಕರಿತಾ ಇದ್ರು. ಕಾಂಪ್ರಮೈಸ್ ಕಾದರ್ ಅಂತ ಇಲ್ಲ, ನನ್ನ ಕೆಲಸ ಕಾಂಪ್ರಮೈಸ್ ಮಾಡೋದು. ಅಲ್ಲಿ ಮಕ್ಕಳ ಮಧ್ಯೆ ಗಲಾಟೆ, ಇನ್ನೊಬ್ಬ ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗೆ ಗಲಾಟೆ, ಎಲ್ಲ ಬೋದು ಲಾಸ್ಟ್ ನಾನು ರಾಜಸಂಧಾನ ಮಾಡೋದು ಎಲ್ಲನೂ ಕೂಡ. ಇದಕ್ಕೆ ಕೆಲವೊಂದು ರ್ಯಾಗಿಂಗ್ ಇಶ್ಯೂಸ್ ಇರ್ತದೆ ಇದಕ್ಕೆ. ಕೆಲವರು ಸೀನಿಯರ್ಸ್ ತಪ್ಪಿ ಜೂನಿಯರ್ಸ್ ಅಂತ ಒಂದು ಜೋಶಲ್ಲಿ ರ್ಯಾಗ್ ಮಾಡ್ತಾರೆ. ಅವ್ನು ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡೋದು, ಇಲ್ಲಿ ಕಂಪ್ಲೇಂಟ್ ಕೊಡೋದು, ಮತ್ತೆ ಇವ್ರು ಬಂದು ನನ್ನ ಹತ್ರ ಹೇಳೋದು ಸೀನಿಯರ್ಸ್, ನಾನು ಕೂತ್ಕೊಂಡು ಇದನ್ನೆಲ್ಲ ಕಾಂಪ್ರಮೈಸ್ ಮಾಡೋದು. ಈ ರೀತಿ ಒಂದು ನೀವು ಹೇಳ್ತಾ ಇದ್ರೆ ಅನ್ನಿಸ್ತಾ ಇದೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಹುಶಃ ಆವಾಗ್ಲೇ ನಿಮ್ಗೆ ಗೊತ್ತಿಲ್ಲದೆ ಬೆಳೀತಾ ಇತ್ತು. ಬಹುಶಃ ತಂದೆಯವರ ಇನ್ಫ್ಲೂಯೆನ್ಸ್ ಇರಬಹುದಾ ಇದಕ್ಕೆ? ಅದು ಖಂಡಿತವಾಗಿದೆ, ಒಂದು ಅಂಶ ಖಂಡಿತವಾಗಿ ಗೊತ್ತಿದೆ ನಾಯಕತ್ವ. ಮತ್ತು ನನಗೆ ಅದು ಬಹುಶಃ ಸಣ್ಣದಿಂದಲೇ ಬಂದಿದೆ, ರಕ್ತದಲ್ಲೇ ಬಂದಿದೆ. ನನಗೇನು ಆಲೋಚನೆ ಇತ್ತು ಅಂತ ಹೇಳಿದ್ರೆ, ಸಣ್ಣದಿರುವಾಗ ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದಿರಲಿ, ನಾನು ಉಲ್ಲಾಲ ಕ್ಷೇತ್ರದವರಿಗೆ ಏನಾದರೂ ಸೇವೆ ಮಾಡ್ತಾನೆ ಇರಬೇಕು. ಯಾಕೆ ಅವ್ರ ತಂದೆಯವರಿಗೆ ರಾಜ್ಯ ಮತ್ತು ರಾಷ್ಟ್ರ ಗುರುತಿಸಿಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ಅಧಿಕಾರಿ ಇಲ್ಲದಿದ್ರು ಕೂಡ ಅಲ್ಲಿಯ ಸೇವೆ ಮಾಡ್ಬೇಕಂತೇಳಿ ಮನಸ್ಸು ನನಗೆ ಆವಾಲಿಗೆ ಮನಸ್ಸಿನಲ್ಲಿತ್ತು. ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲೇ ಸಣ್ಣ ಸ್ಟೂಡೆಂಟ್ ಆಗಿದ್ದಲ್ಲೇ ಅದೊಂದು ಭಾವನೆ ಇತ್ತು. ಅಂದ್ರೆ ಈಗ ನೀವು ರಾಜಕೀಯಕ್ಕೆ ಬಂದಿದ್ದು ಅನಿರೀಕ್ಷಿತವಾಗಿ ಅಲ್ಲ ಹಾಗಾದ್ರೆ? ತಂದೆಯವರ ನಿಧನದ ನಂತರ ನೀವೇನ್ ಬರ್ತೀರಿ ರಾಜಕೀಯಕ್ಕೆ? ನಾನು ತಂದೆ ಶಾಸಕರಾಗಿದ್ದು, ನಾನು ಕಾಲೇಜ್ ಡೇಸ್ನಿಂದಲೇ ಆಕ್ಟಿವ್ ಸೋಷಿಯಲ್ ವರ್ಕ್ ಅಲ್ಲಿ ಇದ್ದೆ. ಇದನ್ನು ನೋಡಿಕೊಂಡು ನನ್ನನ್ನು ಸ್ಟೂಡೆಂಟ್ ವಿಂಗಿದು ಲೀಡರ್ ಆಗಿ ಮಾಡಿದ್ರು NSUI ಅಲ್ಲಿ. ಆಗ ಜನಾರ್ದನ್ ಪೂಜೆ SC ಸೆಕ್ರೆಟರಿ, ಅವರ ಗರಡಿಯಲ್ಲಿ ನಾನು ಒಳಗೆ ಬಂದೆ. ನಮ್ಮ ಜಿಲ್ಲೆಯಿಂದ ವೀರಪ್ಪ ಮೊಯ್ಲಿ, ಆಸ್ಕರ್ ಫೆರ್ನಾಂಡಿಸ್, ಸೊ ಇವ್ರದ್ದು ಮತ್ತು ತಂದೆ ಅವರದ್ದು ಇಂಥಲ್ಲಿ ಹಿರಿಯ BM ಮೊಯ್ದೀನ್ ಅಂತ ಇದ್ರು, ರಮನಾಥ್, ಇವರೆಲ್ಲ ರಾಜಕೀಯದ ಒಂದು ವಿಚಾರ. ವಿನಯ್ ಕುಮಾರ್ ಸರ್ಗೆ ಬಹಳ ಹತ್ತಿರದ ಅವತ್ತಿನ ಸಣ್ಣದಿಂದಲೇ ನಾನು ನೋಡಿದ್ದೇನೆ ಎಲ್ಲ ವಿಚಾರ. ಭಾಳ ನಾನು ಕ್ಲೋಸ್, ಜನಾರ್ದನ್ ಪೂಜೆ ಹತ್ತಿರದಲ್ಲಿದ್ದೆ ಇದರಲ್ಲಿ. ಅವರೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಕಠಿಣ ಪರಿಶ್ರಮ ದುಡಿಯುವಂಥದ್ದು ಮತ್ತು ಬಹುಶಃ ಬೇರೆ ಆ ಸಂದರ್ಭದಲ್ಲಿ ಆಗುವಂಥ ಎಲ್ಲ ವಿಚಾರಗಳು ಕೂಡ, ರಾಜ್ಯಕ್ಕೆ ವ್ಯವಸ್ಥೆ ಕೂಡ ಬಹಳ ಸಣ್ಣದಿಂದಲೇ ಅದು ಮೈಗೂಡಿಸಿಕೊಂಡು. ಅಂದರೆ ನಿಮಗೆ ಫೋಕಸ್ಡ್ ಆಗಿದ್ರೆ ನೀವು, ನಾನು ರಾಜಕೀಯಕ್ಕೆ ಹೋಗ್ತೀನಿ, ರಾಜಕೀಯ ನಾಯಕ ಆಗ್ತೀನಿ ಅಂತ? ನನಗೆ ರಾಜ್ಯಕ್ಕೆ ಆಗಬೇಕಂತ ಫೋಕಸ್ ಕ್ಲಿಯರ್ ಆಗಿತ್ತು ಆಯದಲ್ಲಿ. ಮತ್ತು ಅದು ದೇವರೇ ಇಚ್ಛಿಸಿದ್ರೆ ಅದೇ ಯೋಗ, ಯೋಗ್ಯತೆ, ಪರಿಶ್ರಮ ಮೂರು ಕೂಡ ಕೈಗೂಡಿದೆ. ನನ್ನ ಹತ್ರ ಒಂದು 3 ವರ್ಷ ಮುಂಚೆ, ಬೇರೆ 3 ವರ್ಷ ಅಲ್ಲ, ಒಂದು 5 ವರ್ಷ ಮುಂಚೆ ನಾನು ಏನೊಂದು ಸ್ಟೂಡೆಂಟ್ ಇಶ್ಯೂಗೆ ಆಯಿತು. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇದರಲ್ಲಿ. ಆಗ ನಾನು ವಿಧಾನಸೌಧಕ್ಕೆ ಬಂದೆ, ಗೋವಿಂದ ಎಜುಕೇಷನ್ ಮಿನಿಸ್ಟರ್. ನಾವು ಸ್ಟೂಡೆಂಟ್ ಲಾ ಕಾಲೇಜಲ್ಲಿ ಫೈನಲ್ ಏನೋ ಒಂದು ಸ್ಟೂಡೆಂಟ್ ಇಶ್ಯೂ ಆಗಿ ನಾವು ಬಂದಾಗ, ಶಂಕರ್ ಗೌಡ್ರು ಇದಾಗಿದ್ರು CET ಅಲ್ಲಿ. ಆಗ ಜಸ್ಟ್ ಸ್ಟಾರ್ಟ್ ಆದಷ್ಟೇ ಮಲ್ಲೇಶ್ವರಂ CET ಸೆಂಟರ್ ಮಲ್ಲೇಶ್ವರಂ ಅಂಡರ್ಗ್ರೌಂಡ್ ಬಿಲ್ಡಿಂಗ್ ಅಲ್ಲಿ ಇತ್ತು. ಆಗಂತ ಕೇಳಿದ್ರು, ಏನು ನಿನ್ನ ಫ್ಯೂಚರ್ ಅಂತೇಳಿ. ಅಲ್ಲಿ ವಿಧಾನಸೌಧ 3ನೇ ಮಾಡಿಯಲ್ಲಿ ನಾವು ಎಜುಕೇಷನ್ ಮಿನಿಸ್ಟರ್ ಹೊರಗೆ ನಿಂತಿದ್ದೆ ಅವ್ರು ಕಾದ್ಕೊಂಡು. ಆಗ ಬೇರೆ ಯಾರಾದ್ರೂ ಡೈರೆಕ್ಟರ್ ನೋಡಿದ್ರೆ ದಯವಿಟ್ಟು ಸಿನಿಮಾ ಮಾಡುವುದು. ಬ್ಯೂಟಿಫುಲ್ ಸೀನ್ ಹೇಳಿ ಸರ್, ಅದನ್ನ ಚಂದ ಮಾಡಿ ಹೇಳಿದ್ರ. ತುಳು ಸೇರಿಸಿದ್ರು ಪರವಾಗಿಲ್ಲ ಇದ್ರಲ್ಲಿ. ಆಗ ನಾವು ಈಗ ಲೈನಲ್ಲಿ ಕೂತ್ಕೊಂಡಿದ್ದೆಲ್ಲ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಕಾಯ್ತಿದ್ದು. ಆಗ ಕೇಳಿದ್ರು, ಏನು ನಿನ್ನ ಪ್ಲಾನ್ ಏನು, ಫ್ಯೂಚರ್ ಪ್ಲಾನ್ ಅಂತ ಕೇಳಿದ್ರು. ಸುಮ್ಮನೆ ಹಿಂಗ್ ನೋಡ್ಬೇಕಿತ್ತು ಸರ್ ವಿಧಾನಸೌಧ. ಇಲ್ಲ, ಆಗ ನಾವು ಮುಂದೆ ಹೈಕೋರ್ಟ್ ಮುಂದೆ ಸರ್ಕಲ್ ಇತ್ತಲ್ಲ, ಆ ಸರ್ಕಲ್ ನಾನು ತೋರಿಸಿದ್ದೆ. ನಾನೀಗ ಸರ್ಕಲ್ ಹತ್ರ ನಿಂತಿದ್ದೇನೆ ಆ ಕಡೆ. ನಾನು ಹೈಕೋರ್ಟ್ಗೆ ಪ್ರಾಕ್ಟೀಸ್ ಹೋಗ್ತೇನೆ, ಅಥವಾ ನಾನು ಈ ಕಡೆಗೆ ಬರ್ತೇನೆ. ನಾನು ಲಾ ಮಾಡ್ತಿದ್ದಲ್ಲ, ನಾನು ಹೈಕೋರ್ಟ್ಗೆ ಹೋಗ್ತೇನೆ ಅಥವಾ ವಿಧಾನಸೌಧಕ್ಕೆ ಬರ್ತೇನೆ ಅಂತ ಹೇಳಿ. ಬ್ಯೂಟಿಫುಲ್ ನೋಡಿ, ಮ್ಯಾನಿಫೆಸ್ಟೇಷನ್ ಅನ್ನೋದು ನಾವು ಸಂಕಲ್ಪ ಮಾಡಿದ್ರೆ ಎಷ್ಟು ನಿಜ ಆಗತ್ತೆ ಕೆಲವೊಂದ್ಸಲ ಅಂತ ಹೇಳೋದೇ. ನನಗೆ ಅದು ಖಂಡಿತವಾಗಿ ನಾನು ನಂಬ್ತೇನೆ, 100% ನಾನು ನಂಬ್ತೇನೆ. ನೀವು ಒಂದು ಮಾತು ಹೇಳಿದ್ರಿ ಅಷ್ಟೇ, ಒಂದು ಆ ಕಡೆ ಇಲ್ಲ ಈ ಕಡೆ ನೀವು ಬರೀ ಬಂದಿಲ್ಲ, ಮೆಟ್ಲಷ್ಟೇ ಆಗ್ತಿಲ್ಲ ನೀವು. ಇವತ್ತು ನೀವು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡು. ಎಂತ ಗೌರವಿತ ಸ್ಥಾನ ಸರ್ ಅದು, ಸ್ಪೀಕರ್ ಸ್ಥಾನ. ಎಷ್ಟು ಜನಕ್ಕೆ ಸಿಗತ್ತೆ ಹೇಳಿ ಆ ಭಾಗ್ಯ? ಖಂಡಿತ ಎಲ್ಲ. ಅದನ್ನೇ ಭಾಗ ಸಿಕ್ಕಿದ್ದು ಕಡಿಮೆ. ಮತ್ತೆ ಒಮ್ಮೆ ಆದ್ರೂ ಕೂಡ
ಒಂದು ಶಾಸಕರು ಅಂತ ಹೇಳುವವರು ಅದನ್ನೊಂದು ಸೀಟ್ ಅದೊಂದು ಅನುಭವಿಸಬೇಕು. ಸ್ಪೀಕರ್ ಸ್ಥಾನವನ್ನ ವೆರಿ ಗುಡ್. ನೋಡಿ, ಈಗ ಹೊರಗಡೆ ಸ್ಟೇಟ್ಮೆಂಟ್ ಎಷ್ಟೇ ಕೊಡ್ಬೋದು ರಾಜಕಾರಣಿಗಳು, ಟಿವಿಲಿ ಬರುತ್ತೋ, ಯೂಟ್ಯೂಬಲ್ಲಿ ಬರುತ್ತೋ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೋ, ಹೋಗುತ್ತೆ. ಆಮೇಲೆ ಏನೇ ಚಲನವಲನಗಳಿದ್ರು ಕೂಡ ಗೊತ್ತಾಗುತ್ತೆ, ಹೋಗುತ್ತೆ, ಮರ್ತು ಹೋಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ಸ್ಪೀಕರ್ ಸ್ಥಾನದಲ್ಲಿ ಇರೋರು ಮಾತಾಡೋ ಒಂದೊಂದು ಮಾತು ಕೂಡ ರೆಕಾರ್ಡ್ ಆಗುತ್ತೆ ಸರ್, ದಾಖಲಾಗುತ್ತೆ, ಇತಿಹಾಸದಲ್ಲಿ ಉಳ್ಕೊಂಡ್ಬಿಡುತ್ತೆ ಹಂಗೇನೆ. ಸೊ ಎಷ್ಟು ಜವಾಬ್ದಾರಿ ಸರ್ ಅದು. ಅಂದ್ರೆ ನೀವ್ ಏನ್ ಮಾತಾಡ್ತೀರಿ ಅಷ್ಟು ಯೋಚನೆ ಮಾಡಿ ಮಾತಾಡ್ಬೇಕು, ನೀವು ಏನ್ ನಡ್ಕೊಳ್ತೀರಿ ಅಷ್ಟು ಯೋಚನೆ ಮಾಡಿ ನಡ್ಕೊಳ್ಬೇಕು. ನಿಮ್ಗೆ ಒಂಥರ ಮೈ ಮೇಲೆ ಹೆವಿ ಜವಾಬ್ದಾರಿ ಇಟ್ಕೊಂಡು ಓಡಾಡ್ದಂಗೆ ಅನ್ಸಲ್ವ ಸರ್ ಅದು? ಅದೆಲ್ಲ ಕಾರ್ ಡ್ರೈವಿಂಗ್ ಮಾಡಿದಾಗೆ, ಡ್ರೈವಿಂಗ್ ಕಲ್ತ್ರೆ ಹೆಂಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಹಾಗೆ ಕೂತ್ಕೊಂಡು ಕಲ್ತ್ರೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ನಮ್ಗೆ ಅಲ್ವಾ. ಬಟ್ ಆಡುವ ಮಾತು ಎಷ್ಟು ಜಾಗ್ರತೆ ಪಕ್ಕ ಇರ್ಬೇಕು, ನುಡಿದಂತೆ ನಡಿಬೇಕಾಗತ್ತೆ, ಅದು ಇತಿಹಾಸದಲ್ಲಿ ರೆಕಾರ್ಡ್ ಆಗತ್ತಿಲ್ಲ ಅಂದ್ರೆ. ಈಗ ನಮ್ಗೆ ಗೊತ್ತು ಅಂದ್ರೆ ಸ್ಪೀಕರ್ ಸ್ಥಾನದಲ್ಲಿ ಆಗಿರುವ ಕೆಲವೊಂದು ಇಶ್ಯೂಗಳು ಯಾವ ರೀತಿ ರೆಕಾರ್ಡ್ ಆಯ್ತು ಇತಿಹಾಸದಲ್ಲಿ ಅಂತ. ಅಂದ್ರೆ ಒಂದ ಪಾಸಿಟಿವ್ ಆಗಬಹುದು, ನೆಗೆಟಿವ್ ಆಗಿಯೂ ಆಗಬಹುದು. ಸೊ ಕತ್ತಿ ಮೇಲಿನ ನಡಿಗೆ ಅಂತ ಅನ್ಸುತ್ತೆ. ಮತ್ತೆ ಅದನ್ನ ಹೇಳ್ದಾಗ ಅದಕ್ಕೊಂದು ಯೋಗ ಬೇಕು, ಮತ್ತೆ ಆಶೀರ್ವಾದ ಕೂಡ ಖಂಡಿತವಾಗ್ಲೂ ಬೇಕಾಗುತ್ತೆ. ನಿಮ್ಮ ಆ ಮ್ಯಾನಿಫೆಸ್ಟೇಷನ್ ಅವತ್ತು ನೀವು ಮಾಡಿರೋದು ನೀವು ಅಚೀವ್ ಮಾಡಿದ್ರಿ ಸರ್, ಗ್ರೇಟ್ ಸರ್. ನೀವು ಕಾಲೇಜ್ ಡೇಸ್ ಬಗ್ಗೆ ಹೇಳ್ತಾ ಇದ್ರಿ, ಬಾಲ್ಯದ ಬಗ್ಗೆ ನಾನು ಕೇಳಬೇಕಂತ ಅಂದ್ಕೊಂಡಿರೋ ಒಂದು ವಿಚಾರ ಇತ್ತು. ಈ ಅಕಾಡೆಮಿಕ್ಸ್ ವಿಚಾರದಲ್ಲಿ ಅಂದರೆ ಕೆಲವರಿಗೆ ಮ್ಯಾಥ್ಸ್ ಕಷ್ಟ, ಕೆಲವರಿಗೆ ಸೈನ್ಸ್ ಕಷ್ಟ, ಮಾರ್ಕ್ಸ್ ತುಂಬ ಬರಲ್ಲ, ಮನೇಲಿ ಬೈತಾರೆ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಇರಲ್ಲ, ಈ ಥರದ ಸಣ್ಣ ಸಣ್ಣ ನಾರ್ಮಲ್ ಸಮಸ್ಯೆಗಳಲ್ಲಿ ನಿಮ್ಗೆ ಯಾವ ಥರ ಕಾಡಿತ್ತು ಅಂತ? ಅವಾಗ ದೊಡ್ಡ ಸಮಸ್ಯೆ ಬಿಡಿ. ಹೌದೌದು, ಆಗಲಿಕ್ಕೆ ಈಗ ನಾನು ಆವ್ರೇಜ್ ಸ್ಟೂಡೆಂಟ್ ಸಣ್ಣದಿಂದಲೂ ಕೂಡ. ನನ್ನ ಈ ಸೋಷಿಯಲ್ ಇದರಿಂದ ಒಂದು ಸ್ಪೋರ್ಟ್ಸ್ ಮತ್ತು ಈ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ. ಹೌದು, ಇದರಲ್ಲಿ ಸ್ವಲ್ಪ ನಂದು ಅಕಾಡೆಮಿಕಲ್ಲಿ ಸಣ್ಣದಿಂದಲೇ ನಂದು ಆವ್ರೇಜ್ ಇದರಲ್ಲಿ. 10th ಅಲ್ಲಿ ಕೂಡ ಮಾರ್ಕ್ಸ್ ಬಹಳಷ್ಟು ಆವ್ರೇಜ್ ಮಾರ್ಕ್ಸ್. ಮನೇಲಿ ಏನಾದ್ರು ಬೈತಿದ್ರ ಇದಕ್ಕೆಲ್ಲ? ಮನೆ ಜೋರು ಮಾಡ್ತಾ ಇದ್ರು ಹಾಗೆ ಇದರಲ್ಲಿ. ಯಾಕೆ ನನ್ನ ಬ್ರದರ್ ವಾಸ್ ಅ ಡಾಕ್ಟರ್ ಅವಾಗ, ಅವನು ಬ್ರಿಲಿಯಂಟ್ ಇದಕ್ಕೆ. ನಂದು ಮಾರ್ಕ್ಸ್ ಬಹಳ ಆವ್ರೇಜ್ ಆಗಿದ್ದುಕೊಂಡು ಮತ್ತೆ ಲಾಸ್ಟ್ ಮಿನಿಟಲ್ಲಿ ಕಲಿಯುವುದು. ಸೊ ಮನೆಯಲ್ಲಿ ಕೆಲವೊಮ್ಮೆ ಜೋರು ಇತ್ತು, ಕೆಲವೊಮ್ಮೆ ಪೆಟ್ಟು ಬೀಳುವುದು ಕೂಡ ಇತ್ತು ಕಲಿದಿದ್ರೆ ಸಣ್ಣದಿರುವಾಗ. ನಾನು 10th ಇಂದ ನಾವು 2nd PUC ಗೆ. ಸೊ ನನ್ನ ಬ್ರದರ್ ಡಾಕ್ಟರ್ ಆದ ಕಾರಣ ಅವತ್ತು ನನ್ನನ್ನು ಇಂಜಿನಿಯರ್ ಮಾಡಬೇಕಂತ ಆಸೆ ಇತ್ತು. ಆಯ್ತು, ನಾನೊಂದು ಜೋಶಲ್ಲಿ ಆಯ್ತು ನಾನು ಕೂಡ ಆಗ್ಬೋದು ಅಂತ ಹೇಳಿ ನಾವೆಲ್ಲ ಕೂಡ ಸೈನ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದೆವು LOCS ಅಲ್ಲಿ. 10th ಮುಗಿಸಿ ನಾವು 5-6 ಜನ ಇದ್ದೆವು. ನಮಗೆ ಎಲ್ಲ ಆವ್ರೇಜ್ ಮಾರ್ಕ್, ಅಲ್ಲಿ ಅಷ್ಟು ಸೀಟು ಸಿಕ್ಕುದಿಲ್ಲ ಆವಾಗ. ನಮ್ಮ ಆ ದಿನಗಳಲ್ಲಿ ಮತ್ತು ವಿಚಾರ 2-3 ನಮ್ಮ ಫ್ರೆಂಡ್ಸ್ ಅವ್ರು ಉತ್ತಮ ಮಾರ್ಕ್ ಆಗಿ ಅವರಲ್ಲಿ ಸೈನ್ಸ್ ಸಿಕ್ಕಿದೆ. ಸೊ ನಮಗೆ ಒಂದು ಈ ಮನೆಯಲ್ಲಿ ಇಂಜಿನಿಯರ್ ಮಾಡಬೇಕಂತ ಒಂದು ಇದಿತ್ತು, ಅದೊಂದು ಜೋಶ್. ಇನ್ನೊಂದು ನಮ್ಮ ಫ್ರೆಂಡ್ಸ್ ಈಗ 10th ನಮ್ಮ ಜೊತೆಲಿ ಇದ್ದವ್ರು ಈಗ ಅಲ್ಲಿ ಹೋಗುವುದಂತೇಳಿ ಆಸೆ. ನಾವು 4-5 ಜನ ನಾವಿದ್ದೆವು. ಪ್ರಿನ್ಸಿಪಲ್ ಲಾಸ್ಟ್ ಮಿನಿಟ್ ಕರೆದ್ರು ನಮ್ಮನ್ನು. ಪ್ರಿನ್ಸಿಪಲ್ ಕರೆದು ಕೇಳಿದ್ರು, ನಾನು ನಿಮಗೆ ಅಲ್ಲ, ನಿಮ್ಮ ಮಾರ್ಕ್ ನೋಡಿ ಅಲ್ಲ, ನಿಮ್ಮ ಪೇರೆಂಟ್ಸನ್ನು ನೋಡಿ ನಾನು ಸೀಟ್ ಕೊಡ್ತೇನೆ. ಯಾಕೆಂತ ಹೇಳಿದರೆ ಅವ್ರು ಒಂದಲ್ಲೊಂದು ರೀತಿ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಆರ್ ಡಿಗ್ಗಿಂಗ್ ಎ ಓನ್ ಗ್ರೇವ್ ಅಂತ ಹೇಳಿದ್ರು. ಯಾಕೆ ಹಂಗ ಅನ್ಸುತ್ತೆ ಅವ್ರಿಗೆ? ನಿಮ್ಮ ಗುಂಡಿಯನ್ನು ನೀವು ತೋರ್ತಾ ಇದ್ದೀರಿ. ಹೌದು, ಅದಕ್ಕಿಲ್ಲ ಸರ್, ನಾವು ಕಲಿತು ಪಾಸ್ ಆಗ್ತಾ ಅಂತ ಹೇಳಿದೆ. ಅದಕ್ಕೂ ನಾನೇ 4 ಜನಕ್ಕೆ ನಾನೇ ಲೀಡ್ರು ಮುಂದೆ ನಿಂತು ಸಿಕ್ಕಾಕೊಂಡಿದ್ದೀವಿ ಅಲ್ಲಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಆಗ ನಮಗೆ 3 ತಿಂಗಳ ಎಕ್ಸಾಮ್ ಇತ್ತು, ಒನ್ಸ್ ಇನ್ 3 months. ಓಕೆ, ನೋ ಪ್ರಾಬ್ಲಮ್. ಇನ್ ಫಸ್ಟ್ ಟೈಮ್ ಹೌ ಮೆನಿ ಮಾರ್ಕ್ಸ್ ವಿಲ್ ಟೇಕ್ ಅಂತ ಕೇಳಿದ್ರು. ಆಗ ಸೆಮಿಸ್ಟರ್ ಇಲ್ಲ, ಒಂದು ವರ್ಷಕ್ಕೆ ಎಕ್ಸಾಮ್. 3 ತಿಂಗಳು ಇಂಟರ್ನಲ್ ಎಕ್ಸಾಮ್ ಇತ್ತು. ಫಸ್ಟ್ ಇಂಟರ್ನಲ್ ಹೌ ಮೆನಿ ಎಕ್ಸಾಮ್ಸ್ ವಿಲ್ ಟೇಕ್ ಅಂತ ಹೇಳಿದ್ರು ಫಸ್ಟ್ 3 monthsಗೆ. ನಾನು ಎನ್ಸಿ ಇವತ್ತು ಮಾತಾಡಿದೆ, ಯಾಕೆ ಜಾಸ್ತಿ ಹೇಳುದು ಅಂತ ಹೇಳಿ ವಿಲ್ ಟೇಕ್ 60% ಅಂತ ಹೇಳಿದೆ. ಆಗ ಪ್ರಿನ್ಸಿಪಲ್ ನೆನಪಿದೆ ನನಗೆ, ಡೋಂಟ್ ಗೋ ಟು ಹೈ, ಟೇಕ್ 35%, ದ್ಯಾಟ್ಸ್ ಇನಫ್ ಅಂತ ಹೇಳಿದ್ರು. ಅವರಿಗೆ ಮುಖ ಲಕ್ಷಣ ಕಾಡ್ತೇನೆ ಅವಾಗ. ನಾವು ಹೋಗಿ ಕ್ಲಾಸ್ಗೆ ಸೇರಿದ ನಂತರ ನಮಗೆ ಗೊತ್ತಾಯಿತು ಈ ಫಾದರ್ ಹೇಳಿದೆಲ್ಲವೂ ಕೂಡ ಕರೆಕ್ಟ್ ಅಂತ ಹೇಳಿ. ನಮಗೆ ಇದು ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್ ಇದೆಲ್ಲ ನಮಗೆ ಅರ್ಥನೇ ಆಗುದಿಲ್ಲ, ಥಿಯರಿಮ್ಸ್ ಎಲ್ಲ ಇದರಲ್ಲಿ. ಹಾಗೆ ನಮ್ಮ 1 ವರ್ಷ ಹೋಯ್ತು. ಅದಕ್ಕೆ ತಂದೆಯವ್ರ ಕೋಪ ಒಂದು ನಾನು ತಗೊಂಡೋಗಿ ಹಾಸ್ಟೆಲಲ್ಲಿ ಹಾಕಿದ್ರು. ಕಾಪಿ ಮಾಡೋ ಧೈರ್ಯ ಎಲ್ಲ ಮಾಡೋಕ್ಕಾಗ್ತಿಲ್ಲ, ಅದೇನಿಲ್ಲ, ಅಂಥದ್ದು ಅಭ್ಯಾಸ ಕೂಡ ಇಲ್ಲ. ದಕ್ಷಿಣ ಕನ್ನಡ ಸೈಡ್ ಅಲ್ಲಿ ಅದು ಕಡಿಮೆನೆ, ಅವಕಾಶನೇ ಇಲ್ಲ. ನಾವು ಫೇಲ್ ಆದ್ರೆ ಫೇಲ್, ಇದಕ್ಕೆಂತ ಹೋಗುದಂತ ಬಹಳ ಕಡಿಮೆ ಇದರಲ್ಲಿ. ಅದಕ್ಕೆ ನಾನು ಅಲ್ಲಿ ಹಾಕಿದ್ರು, ಮಾವರಿ ಕಾಲೇಜಲ್ಲಿ ತಗೊಂಡೋಗಿ. ಇಲ್ಲೆಲ್ಲ ಸವಲತ್ತು ಇದ್ದಾಗ ಗೊತ್ತಾಗ್ಲಿಲ್ಲ, ಇಲ್ಲಿ ಹಾಸ್ಟೆಲ್ ಅಂತ, ಅದೊಂದು ಓಲ್ಡ್ ಬಿಲ್ಡಿಂಗ್. ಈಗಿನ ತರ ಹಾಸ್ಟೆಲ್ ಅಲ್ಲಲ್ಲ, ಆಗಿನ ಹಾಸ್ಟೆಲ್ ಓಲ್ಡ್ ಬಿಲ್ಡಿಂಗ್.
ಈ ಬೆಡ್ ಕೂಡ ಇಲ್ಲ, 2 ಬೆಂಚ್ ಸೇರಿಸಿ ಹ್ಮ್ ಅದರ ಮೇಲೆ ಆವತ್ತಿನ ಇದಕ್ಕೆ ಆಗ ಹೇಳ್ತಾ ಇದ್ರು, ಅಲ್ಲಿ ಮಂಗಳೂರಲ್ಲಿದ್ದಾಗ ಸವಲತ್ತು ಅಂತ ಗೊತ್ತಾಗಲಿಲ್ಲ, ಹ್ಮ್ ಇಲ್ಲಿ ಸ್ವಲ್ಪ ಕಲೀರಿ. ಕಲೀರಿ ಅಂತ ಹೇಳಿ. ಸೊ ಅಲ್ಲಿ ನಾನು ಮತ್ತೆ ಆರ್ಟ್ಸ್ ತಗೊಂಡು ಅಲ್ಲಿ ಕಂಪ್ಲೀಟ್ ಆಗಿ ಯಾವ ಹಾಸ್ಟೆಲ್ ಸರ್ ಇದು? ಮಹಾವೀರ ಕಾಲೇಜು ಅಷ್ಟೇ. Okay. ಮತ್ತೆ ಅಲ್ಲಿಂದ ನಾನು ಇಲ್ಲಿ SDM ಲಾ ಕಾಲೇಜಲ್ಲಿ ಹಾ. ಅಲ್ಲಿ ಲಾ ಕಾಲೇಜ್ ಕಂಪ್ಲೀಟ್ ಮಾಡಿದ್ದೇನೆ. ಅಂದ್ರೆ ಹಾಸ್ಟೆಲ್ ಜೀವನ ನಿಮ್ಮನ್ನೇನಾದ್ರು ಬದಲಾವಣೆ ಮಾಡ್ತಾ? ಖಂಡಿತವಾಗಿ ತುಂಬ ಯಾವ ರೆಸ್ಪಾನ್ಸಿಬಿಲಿಟಿ. ತರ? ನೋಡಿ ಮನೆಯಲ್ಲಿ ಆದರೆ ನಮ್ಗೆ ಯಾವುದು ಕೂಡ ಎಲ್ಲ ತಂದೆ ತಾಯಿ ಅವರು ಮನೆಯಲ್ಲಿ ಇದ್ದವರು ಕೆಲಸ ಮಾಡ್ಬೇಕಂತ ಹೇಳಿಕೊಂಡು ಹ್ಮ್ 90% ಅವರಿಗೆ ಬಿಡ್ತಿದ್ದೆವು. ಹ್ಮ್ 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 ಇಲ್ಲಿ ರೂಮ್ ಕ್ಲೀನ್ ಮಾಡಿ ರೂಮ್ ಸ್ವಚ್ಛತೆ ಇದೆ ಅಂತ ನಾನೇ ನೋಡಬೇಕು. ಇದರಲ್ಲಿ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ. ಓಕೆ. ಅಲ್ಲಿ ಕ್ಯೂ ನಿಲ್ಬೇಕು. ಕ್ಯೂ ನಿಲ್ಬೇಕು ಯಾರು assistant. ಬೇಗ ಹೇಳ್ತಾರೋ ಅವ್ರಿಗೆ ಹಾ. ಅವಕಾಶ. ಮತ್ತೆ ಅವತ್ತಿನ ಕಾಲದಲ್ಲಿ ಬಿಸಿನೀರು ಕೂಡ ಇರಲಿಲ್ಲ. ಹ್ಮ್ ಇದರಲ್ಲಿ ನಾವು ಟೈಮ್ ಇದ್ದಾಗ ಕಾಯಿಲ್ ತಗೊಂಡೋಗಿ ಫಿಟ್ ಮಾಡಿ ಅದಕ್ಕೆ ಅರ್ಜೆಂಟಾಗಿ ತಣ್ಣೀರಲ್ಲೇ ಸ್ನಾನ ಮಾಡೋದು. ಸ್ನಾನ ಮಾಡೋದು. ಇಂಥ ಭಾಳಷ್ಟು ರೆಸ್ಪಾನ್ಸಿಬಿಲಿಟಿ ನಮಗೆ ನಾವು ಸಹಿಷ್ಣುತೆ ಬಂತೆ. ಬಂದಿದೆ ಒಂದು. ಮತ್ತು ಯಾವ ಟೈಪ್ನ ಫುಡ್ಡು ಕೂಡ ಎಲ್ಲ ನಮಗೆ ಬೇಕಾದ ರೀತಿಯಲ್ಲಿ ಊಟ ಆಯ್ಕೆ ಆಗೋದಿಲ್ಲ. ವೆಜಿಟೇರಿಯನ್ ಫುಡ್ ಇತ್ತು, ಹ್ಮ್ ಎಲ್ಲವೂ ಕೂಡ ನಮಗೆ ಬೇಕಾದ ರೀತಿ ಆಗ್ತಿರ್ಲಿಲ್ಲ. ಆಗ್ತಿಲ್ಲ. ಇದಕ್ಕೆಲ್ಲ ಹೊಂದಿಕೊಂಡು ನನ್ನ ವ್ಯಕ್ತಿತ್ವದ ಜೀವನದಲ್ಲಿ ಅದೊಂದು ದೊಡ್ಡ ಮಟ್ಟದ ನಮ್ಮನ್ನು ಸರಿಪಡಿಸಿ ಒಂದು ದೊಡ್ಡ ಮಟ್ಟದ ಎಲ್ಲಿಯೂ ಕೂಡ ಜಸ್ಟ್ ಆಗ್ಬೋದು ಅಂತೇಳಿ ನಮಗೆ ಈಗ ಒಂದು ಪಾಠ ಆಗಿದೆ. ಹ್ಮ್ 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 ಎರಡನೇದು ನಮ್ಮ ಪರಸ್ಪರ ಸಂಸ್ಕೃತಿ ಹಂಚಿಕೊಳ್ಳೋದು, ಪರಸ್ಪರ ಒಬ್ಬರು ಸೌಹಾರ್ದ ಮಾಡೋದು, ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಹ್ಮ್ ಮತ್ತು ಯಾವ ರೀತಿ ಇರ್ತದೆ ಅಂತ ಎಲ್ಲ ಕಲೀಲಿಕ್ಕೆ ನಮಗೆ ಭಾಳಷ್ಟು ಅವಕಾಶ ನಮಗೆ ಹಾಸ್ಟೆಲಲ್ಲಿ ಸಿಗ್ತದೆ. ಓ. ಮನೆಯಲ್ಲಿ ಆದರೆ ನಾವು ಬೆಳಿಗ್ಗೆ ಹೋಗ್ತೇವೆ, ಸಂಜೆ ರಿಟರ್ನ್ ವಾಪಸ್ ಅದೇ ಬರ್ತೇವೆ. ಮನೆಗೆ ಬರ್ತೀವಿ. ಮತ್ತೊಂದು ಕುಟುಂಬದ ರೀತಿ ಎಲ್ಲ ಜಾತಿ ಎಲ್ಲ ವರ್ಗದವರ ಜೊತೆಯಲ್ಲಿ, ಬೇರೆ ಬೇರೆ ಊರವರ ಜೊತೆಯಲ್ಲಿ ಹ್ಮ್. ಆ ಒಟ್ಟಿಗೆ ಬಾಳಲಿಕ್ಕೆ ಸಿಕ್ಕುವ ದೊಡ್ಡ ಮಟ್ಟದ ಅವಕಾಶ ಅದು ನಮಗೆ ಆಗಿತ್ತು. ಸೊ ಅದು ನಮಗೆ ದೊಡ್ಡ ಮಟ್ಟದ ನಮ್ಮ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ ಎಲ್ಲ ರೀತಿಯಲ್ಲಿ. ಅಲ್ಲಿ ನಿಮ್ಮ ಕೋಪ ಏನಾದ್ರು ಕಡಿಮೆ ಆಗ್ತಾ ಬಂತ ಅಲ್ಲಿ? ಅಲ್ಲಿಂದ ಇಲ್ಲ, ಅಲ್ಲಿ ಕೂಡ ಸ್ವಲ್ಪ ಕೋಪ ಇತ್ತು, ಹ್ಮ್. ಸ್ವಲ್ಪ ಅಲ್ಲಿ ಕೂಡ ಲೀಡರ್ಶಿಪ್ ಇತ್ತು. ಹ್ಮ್ ಅಲ್ಲಿ ಸ್ವಲ್ಪ ಗ್ಯಾಂಗ್ ಇತ್ತು. ಆ ಕಡೆ ಗ್ಯಾಂಗ್ ಇತ್ತು. ಹ್ಮ್. ನನಗಿಂತ ಜಾಸ್ತಿನವರಲ್ಲಿ ಇದ್ರು ಉಪದ್ರ ಮಾಡುವವರು. ಹೌದಾ? ಹಾ. ಇದರಲ್ಲಿ ಹಾ. ಬೇರೆಯವ್ರ ತಪ್ಪು ಮಾಡಿದ ವಾರ್ಡನ್ ಹತ್ರ ಹೋಗಿ ನಾನೇ ಕರ್ಕೊಂಡು ಹೋಗಿ ಇವ್ರಿಗೊಂದು ಲಾಸ್ಟ್ ಚಾನ್ಸ್ ಕೊಡಿ ಹಾಕೊಡಿ ಅಂತ ಇವರನ್ನ ಒಳಗೆ ಕಾಂಪ್ರಮೈಸ್ ಅವರಿಗೆ ಸೇರಿಸುವುದು ಅಲ್ಲಿ ಇರುವಂತಿತ್ತು. ಅಲ್ಲಿ ಬೇರೆ ಬೇರೆ ಅನುಭವಗಳಿತ್ತು ಇದರಲ್ಲಿ. ಆದ ಕಾರಣ ದಿವಸಕ್ಕೊಂದು ಆಕ್ಟಿವಿಟೀಸ್ ಏನಾದೊಂದು ನಮಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹಾಸ್ಟೆಲಲ್ಲಿ ಬರ್ತಾ ಇತ್ತು. ಬಟ್ ಒಂಥರ ಈ ಕಡೆ ಮನೆಯಿಂದ ಹೊರಬಂದಿರೋ ಕಷ್ಟ ಜೊತೆಗೆ ಅಲ್ಲಿ ಕಲಿತಾ ಇರುವಂತ ಒಂದು ಉತ್ಸಾಹ ಎರಡು ಕೂಡ ಒಟ್ಟಿಗೆ ಇತ್ತು. ಚೆನ್ನಾಗಿತ್ತು ನಮಗೆ. ನಿಮ್ಮ ಬಾಲ್ಯ ಮತ್ತೆ ಹೈಸ್ಕೂಲ್ನ ದಿನಗಳು ಮತ್ತೆ ಕಾಲೇಜ್ನ ದಿನಗಳು ಎಲ್ಲೋ ಒಂದು ಕಡೆ ಯಾವುದೋ ಹುಡುಗಿಯರು ಇಷ್ಟಪಟ್ಟಿರೋದು, ಯಾವುದೋ ಒಂದು ಪ್ರೇಮ ಕಥೆನೋ ಅಥವಾ ಭಗ್ನ ಪ್ರೇಮನೋ ಅಥವಾ ಸಕ್ಸಸ್ಫುಲ್ ಪ್ರೇಮನೋ ಗೊತ್ತಿಲ್ಲ, ನಿಮ್ಮ ಬಾಯಿಂದನೇ ಕೇಳೋದಾದ್ರೆ? ಹಾಗೇನಿಲ್ಲ, ಯಾಕೆಂದರೆ ನಾನು ಜಾಸ್ತಿ ಸೋಷಿಯಲ್ ಫೀಲ್ಡ್ ಮತ್ತು ಎಲೆಕ್ಷನ್ ಫೀಲ್ಡ್ ಇದ್ದ ಕಾರಣ ನಾನು ಎಲ್ಲ ತನಕ ಮಾತಾಡ್ತಿದ್ದೆ. ನಾನು ನನ್ನ ಕಾಲೇಜ್ನಲ್ಲಿ ನನ್ನ ಕರೀತಾ ಅಂದರೆ ಹೇಳ್ತಾ ಇದ್ದು, ನಾನು ಗೇಟ್ ಅನ್ನೋದು ಎಂಟ್ರ್ ಆದರೆ ಅದು ಕಡೆ ತನಕ ಅದು ಎಷ್ಟೇ ದೊಡ್ಡವರು ಅಂದರೆ ಶ್ರೀಮಂತರ ಬರಲಿ ಬಡವರ ಮಕ್ಕಳ ಬರಲಿ ನಾನು ಎಲ್ಲ ಹತ್ರ ಮಾತಾಡ್ತಿದ್ದೆ. ಅವ್ರು ಚಂದ ಇರಲಿ ಚಂದ ಇಲ್ಲದಿರಲಿ ಅವ್ರಿಗೆ ನಾನು ರಾಜಕೀಯ ಮಾತು ಬೇಡ ಅಲ್ಲಲ್ಲ, ಇದು ನಾನು ಆಗ ನನಗೆ ಆ ಕ್ಯಾಂಪಸ್ ಹೇಳ್ತಾ ಇದ್ರು ಆವಾಗಲೇ, ಈಗಲ್ಲ, ಬೇರೆ ಸೀನಿಯರ್ಸ್ ಎಲ್ಲ ಹೇಳ್ತಾ ಇದ್ರು. ಅವ್ರು ದೂರದಿಂದ ನೋಡ್ತಾರಲ್ಲ ಇದರಲ್ಲಿ ಇಡೀ ಕ್ಯಾಂಪಸ್ನಲ್ಲಿ ಎಲ್ಲರ ಜೊತೆ ಒಬ್ಬ ಮಾತಾಡ್ತಿದ್ರು, ಅದು ನಾನು ಮಾತ್ರ ಆಗಿದ್ದೆ ಎಲ್ಲರ ಜೊತೆ. ಇಲ್ಲ ಒಂದೊಂದು ಗ್ರೂಪಿಗೆ ಸೀಮಿತವಾಗಿದ್ರು, ಆ ಗ್ರೂಪಿಗೆ ಹೋಗಿ ಮಾತಾಡ್ದು. ಈಗ ನಾನು ಹಾಗೆಲ್ಲ ಇಡೀ ಎಂಟೈರ್ ಅದರಲ್ಲಿ ಯಾರೋ ಒಬ್ರು ಶ್ರೀದೇವಿ ತರನೋ ಮಾಧುರಿ ಕಾಣಿಸೇ ಇರ್ಲಿಲ್ವಾ? ಇಲ್ಲ, ಅದಕ್ಕಿಂತ ಚಂದದವ್ರು ಕೂಡ ಇದ್ರು ಇದರಲ್ಲಿ. ನಮ್ಮ ಆತ್ಮೀಯ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೆವು. ನಮಗೆ ನೋಟ್ಸ್ ಎಲ್ಲ ಕೂಡ ಅವರೆಲ್ಲ ಬರೆದು ಕೊಡ್ತಾ ಇದ್ರು ನಮಗೆ. ನಾನು ರಾಹುಲ್ ಬಲ್ಲ ಅಲ್ಲದೆ ತೀರಿ ಹೋದ್ರು. ಅವನು ಇದರಲ್ಲಿ ಜಾಸ್ತಿ ಇವರಲ್ಲಿ ಮಾತಾಡಿ ನಮ್ಗೆ ನೋಟ್ಸ್ ಬರೆಸೋದು, ನಮಗೆ ಎಲ್ಲ ರೆಡಿ ಮಾಡಿ ಇಡೋದು, ನಮ್ದು ಅಕಾಡೆಮಿಕ್ ವರ್ಕ್ ಎಲ್ಲ ನಮ್ಗೆಲ್ಲ ಬರ್ದೆಲ್ಲ ಕೊಡ್ತಾ ಇದ್ರು. ಎಂದೂ ಕೂಡ ನಾವಲ್ಲಿ ಇದರಲಿಲ್ಲ. ಅಂದ್ರೆ ಒಂದು ಪ್ರೇಮ ಪತ್ರ ಬರೆದಿರೋ ಅನುಭವ ಆದ್ರೂ ಇದೆಯಾ? ಇಲ್ಲ, ನಾವಾಗಿ ಬರಲಿಲ್ಲ. ನಮ್ಗಾಗಿ ಬೇರೆ ಬೇರೆ ಬಂದಿತ್ತು. ಆಯ್ತು, ನಾವು ಅದನ್ನು ಏನು ಅದಕ್ಕೆ ಇದು ಜೋರು ಮಾಡದೆ ಸಂಬಂಧ ನೆಗಡಿ ಸಮಾಧಾನ ಇರೋದು ವಿಚಾರ ಇತ್ತು. ಓಕೆ ಓಕೆ. ನನಗೆ ಏನು ಅನ್ನಿಸ್ತಾ ಇದೆ ನೀವು ಮಾತಾಡ್ತಿದ್ರೆ ಅಂದ್ರೆ ಏನೋ ಒಂದು ಕತೆ ಇದೆ, ಬಟ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿ ಇಲ್ಲ. ಬಿಕಾಸ್ ಕ್ಯಾಂಪಸ್ ರೊಮ್ಯಾನ್ಸ್ ಹ್ಯಾಂಡ್ಸ್ ಇನ್ ಕ್ಯಾಂಪಸ್ ಓನ್ಲಿ ಆಯ್ತು ಅಲ್ವಾ. ನಮ್ಗೆ ಬಹಳ ಸ್ಪಷ್ಟ ಗೊತ್ತಿತ್ತು ಅದು ಮನೆಯಲ್ಲಿ ಅಕ್ಸೆಪ್ಟ್ ಆಗದೇ ಇಲ್ಲ ಅಂತೇಳಿ. ಮತ್ತೆ ಸುಮ್ಮನೆ ಮತ್ತೆ ಕೂಗುದು ಇದು ಯಾಕೆ ಟೆನ್ಷನ್ ನಮಗೆ?
ಅಂದ್ರೆ ಒಂದು ಭಗ್ನ ಪ್ರೇಮದ ಅನುಭವನೂ ಇಲ್ಲ ಇಲ್ಲ ಹಾಗಾದ್ರೆ. ಇಲ್ಲ ಇಲ್ಲ ಇಲ್ಲ. ಓಕೆ. ಸೊ ನೀವು ಎಲ್ಲರಲ್ಲೂ ಸೌಹಾರ್ದತೆಯನ್ನ ಮೇಂಟೈನ್ ಮಾಡ್ತಿದ್ರಿ ಬಿಟ್ರೆ ಪ್ರೇಮ ತನಕ ಪ್ರೀತಿ ತನಕ ಇಲ್ಲ, ಹೋಗಿಲ್ಲ ಇಲ್ಲ, ಇಲ್ಲ. ಅಂತ. ಅದು ಆಗ್ತಿದ್ರೆ ನಾವು ನನ್ನ ಸ್ಟೂಡೆಂಟ್ ಆಕ್ಟಿವ್ಸ್ ಎಲ್ಲ ಕಟ್ ಆಗ್ತಿತ್ತು. ಹಾ ಹಾ ನಾನು ಆಗಲೇ ಸ್ಟೂಡೆಂಟ್ ಲೀಡರ್ ಹ್ಮ್ ಆ ಕಾಲದಲ್ಲಿ. ಇಡೀ ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ಏನೇನು ಆಗಬೇಕು ಮತ್ತು ಯಾವಾಗ ಸ್ಟ್ರೈಕ್ ಆಗಬೇಕು ಹ್ಮ್ ಮತ್ತೆ ಸುಳ್ಯದಿಂದ ಹಿಡಿದು ಬೈಂದೂರು ತನಕ ಸ್ಟೂಡೆಂಟ್ ನಮ್ಮನ್ನು ಬಂದು ಕಾಯ್ತಾ ಇದ್ರು ಓ. ಅಲ್ಲಿಯ ಕಾಲೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಅದು ನಾವು ಅಷ್ಟು ಬಿಸಿ, ಇವತ್ತು ಬಂದರೆ ಇವತ್ತು ಆಫ್ಟರ್ 2 days ಅಲ್ಲಿಗೆ ಬರ್ತೇವೆ ಅಂತ ಹೇಳಿದ್ರು, ಸುಳ್ಯಕ್ಕೆ So ಬರ್ತೇವೆ. ಅವಾಗ್ಲೂ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ ಆವಾಗಲೇ ನಮ್ಮ ಸ್ಟೂಡೆಂಟ್ ಬೇರೆ ಬೇರೆ ಸ್ಕೂಲ್ನ ಬಂದು ಕಾಯ್ತಾ ಇದ್ರು, ಬೈಂದೂರಿನವರು, ಕಾಪಿನವರು. ಆಗ ಒಂದೇ ಇತ್ತು ಜಿಲ್ಲೆ, ಬೈಂದೂರಿಂದ ಹಿಡಿದು ಮಡಿಕೇರಿ ತನಕ. ಸೊ ಅಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅವ್ರು ಬಂದು ನಮ್ಮನ್ನು, ನಾವು ಇವತ್ತು ನಮಗೆ ಬೈಂದೂರು ಹೋಗ್ಲಿಕ್ಕಿದೆ, ನಾವು ನಾಳೆ ಸುಳ್ಯಕ್ಕೆ ಬರ್ತೇವೆ ಅಂತ ಹೇಳಿ. ಸೊ ಆಲ್ ದಿಸ್ ಆಗಲೇ ಆಕ್ಟಿವಿಟೀಸ್ ಜೋರಾಗಿತ್ತು. ಅಂದ್ರೆ ಕದ್ದು ಸಿನಿಮಾಗೆ ಹೋಗಿದ್ದು ಅಥವಾ ಯಾರ್ದೋ ಮನೆ ತೋಟದಲ್ಲಿ ಮಾವಿನ ಹಣ್ಣು ಕೀಳಿದ್ದು, ಈ ತರದ ಕೆಲವೊಂದು ರಸವತ್ತಾದ ಕಥೆಗಳಿರುತ್ತೆ ಬಾಲ್ಯ ಅಂತ ತುಂಬಾ ಬಂದಾಗ. ಸಣ್ಣದಿಂದ ಅದು ಊರ್ ಕಡೆ ಅಂತಂದ್ರೆ ಕೇಳ್ಬೇಕಾ? ಹೌದು. ಅಂದ್ರೆ ಆ ಗ್ಯಾಂಗೇ ಇರುತ್ತೆ ಒಂದು, ಅದೊಂದು ಮಜಾ. ಇಲ್ಲ, ಸಣ್ಣದಿರುವಾಗ ನಮಗೆ ಒಂದು ನೆರೆಕೆರೆಲ್ಲ ಒಟ್ಟಾಗಿ ಹೋಗುದು, ಏನಾದ್ರು ಒಂದು ಅಡ್ವೆಂಚರ್ ಮಾಡಬೇಕು ಅಲ್ಲ, ಒಟ್ಟಾರೆ. ಇದು ಎಲ್ಲರ ಲೈಫಲ್ಲೂ ಇರುತ್ತೆ ಆಯ್ತಾ. ಬಟ್ ಏನಾಗತ್ತೆ ಅಂತಂದ್ರೆ ನಾರ್ಮಲ್ ಜನ ಅದನ್ನ ನಾರ್ಮಲ್ ಆಗಿ ನಾವು ತಗೊಂಡಿರ್ತೀವಿ. ಬಟ್ ನೀವು ಈಗ ಸ್ಪೀಕರ್ ಲೈಫು ಹಿಂಗಿತ್ತು ಬಾಲ್ಯದಲ್ಲಿ ಅನ್ನೋದು ಒಂದು ಕುತೂಹಲ ಕೂಡ ತುಂಬಾ ಜನಕ್ಕೆ. ಅದಕ್ಕೆ ನಾನು ಕೇಳ್ತಾ ಇರೋದು. ನಮ್ಮ ನೆರೆಕೆರೆದ ಟೀಮ್ ಇತ್ತು ಸಣ್ಣದಿರುವಾಗ. ಹಾ. ಹೈಸ್ಕೂಲ್ ಕಾಲೇಜ್ ಬಂದ ಕಾಲೇಜ್ ಒಂದು ಟೀಮ್ ಇತ್ತು ನಮಗೆ. ಸಣ್ಣದಿರುವಾಗ ನಮಗೆ, ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಈಗ ಕನ್ನಡದಲ್ಲಿ ಏನಾಗ್ತದೆ ಗೊತ್ತಿಲ್ಲ ನಮಗೆ, ಈ ಊರ ಬೊಗರಿ ಸಿಗ್ತದೆ ಸ್ಮಾಲ್. ಹಾ. ಈಗ ದೊಡ್ಡದು ಬರ್ತದೆ, Okay, okay. ಯಾವುದು ಬುಗ್ರಿ ಹಣ್ಣು. ಬೊಗರಿ ಅನ್ನ. ಇಲ್ಲಿ ಎಲ್ಲ ದೊಡ್ಡದಲ್ಲಿ ಸಣ್ಣ, ನಮ್ಮಲ್ಲಿ ಸಣ್ಣದು ಬರ್ತಾ ಇತ್ತು. ಇಟ್ಸ್ ವೆರಿ ಟೇಸ್ಟಿ. ಅದು ನಿಮ್ಗೆ ಗೊತ್ತೇನಂತ ಗೊತ್ತಿಲ್ಲ. ಗೊತ್ತು, ಮರ ಅಲ್ವಾ ಅದ್ರದ್ದು? ಮರದಿದೆ, Okay. ಸಣ್ಣ ಭಾಳ ಟೇಸ್ಟ್. ಅದನ್ನ ಹೆಕ್ಕಕ್ ಹೋಗೋದು. ಅದು ಬೆಳಿಗ್ಗೆ ಪಕ್ಕದ ಮನೆಯವ್ರ ಇದಲ್ಲ, ಹ್ಮ್. ಅವ್ರು ಹೇಳುವ ಮುಂಚೆ ನಾವು ಎಕ್ಕಿ ಬರಬೇಕು. ಇಲ್ಲ ಸಿಕ್ಕಾಕೋತಿದ್ವಿ 5:30 ಗಂಟೆಗೆಲ್ಲ ನಾವು ಹೋಗ್ತಾ ಇದ್ವಿ ಅಂತ ಹೇಳಿ ಕದಿಯೋಕೆ. ಅಲ್ಲಿಂದ ತಗೊಳ್ಳಿ. ನನಗೂ ನೆನಪಿದೆ, ಮಾವಿನ ಮಿಡಿ ಹೆಕ್ಕಕ್ಕೆ ಅಂತ ನಾವು ಕೂಡ ಹಂಗೆ ಹೋಗ್ತಾ ಇದ್ವಿ. ಅವ್ರು ಹೇಳಕ್ಕಿಂತ ಮುಂಚೆ ಹೋಗಿ ಹೆಕ್ಕೊಂಡು ಇಲ್ಲದ್ರೆ ನಮ್ಗೆ ಜೋರು ಮಾಡ್ತಾರೆ ಹೌದು. ಇದರಲ್ಲಿ ಹ್ಮ್, ಹ್ಮ್. ಸಣ್ಣದಿರುವಾಗ. ನಮ್ಮ ನೆಕ್ಸ್ಟ್ ಮತ್ತೆ ಅವರು ಬೆಳಿಗ್ಗೆ ಆಕ್ಚುಲಿ ನಾವು ಮತ್ತೆ ನಮ್ಗೆ ಆರಾಮದಲ್ಲಿ ಕೊಡ್ತಾ ಇದ್ರು ಅವರು. ಹೌದು. ಹಾಗೆ ನಮ್ದು ಒಂದು ಏನೊಂದು ಆಸಕ್ತಿ ಮತ್ತೆ ಅಡ್ವೆಂಚರ್ ಏನಾದೊಂದು ಅದು ಆಗ್ಬೇಕಾದ್ರೆ ರುಚಿ ಜಾಸ್ತಿ ರುಚಿ ಇರುತ್ತೆ. ಜಾಸ್ತಿ ಅಂತ ಹೇಳಿ. ಹ್ಮ್. ಅಥವಾ ಈ ಮಾವಿನಕಾಯಿ ಮರಕ್ಕೆ ಈಗೆಲ್ಲ ಕಾಣುದೇ ಇಲ್ಲ. ಆಗ ಎಷ್ಟು ಹೈಟಿಗೆ ನಾವು ಕಲ್ಲು ಬಿಸಾಡ್ತಿದ್ದೆವು, ಹಾ. ಆ ಮಾವಿನಕಾಯಿನ ಕೆಳಗೆ ಬೀಳುವಂತ ವಿಚಾರ ಏನಿತ್ತು. ಹ್ಮ್, ಹ್ಮ್. ಇಂಥ ಬೇರೆ ಬೇರೆ ಇದರಲ್ಲಿ ಬಹಳ. ಸಿನಿಮಾ ಕಡೆ ನಿಮ್ಗೆ ಆಸಕ್ತಿ ಇತ್ತ ನೋಡೋದು? ಸಿನಿಮಾಗಳ ಸ್ಟಾರ್ಟಿಂಗ್ ನೋಡ್ತಾ ಹಾಡ್ ಇದ್ದೆವು, ಕೇಳೋದು, ಈ ತರ? ಮತ್ತೆ ಮತ್ತೆ ಕಡಿಮೆ ಆಯಿತು. ನಾನು ಈ ಆಕ್ಟಿವಿಟೀಸ್ ಹೋದ ತಕ್ಷಣ ಎಲ್ಲ ಕಡಿಮೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋದರೆ 4-5 ಜನ ಇದಕ್ಕೆ, ನಮ್ದು ಅರ್ಧ ಗಂಟೆ ಹೇಳ್ತಿದ್ವಿ, ಬೇರೆ ಕೆಲಸ ಇಲ್ವ 3 ಗಂಟೆ ಇದನ್ನು ಇಲ್ಲಿ ನೋಡ್ಲಿಕ್ಕೆ ನಮಗೆ ಇದ್ರ ಅಂತೇಳಿ. ಬದಲು ಯಾರಿಗೋ compromise ಅದು ಮಾಡ್ಕೊಳ್ಳಿ. ಎಲ್ಲಿ ನಮ್ಗೇನು ಬೇರೆ ಕೆಲಸ ಮಾಡ್ಬೋದು ಅಂತೇಳಿ ನಾನು ಎದ್ದುವರೆಗೆ ಹಾ. ನಾವು ಹೋಗ್ತಿದ್ದೆವು. ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದೇವೆ. ಮತ್ತೆ 3 ಗಂಟೆ ಪೇಷನ್ಸ್ ಆಗಿ ನೋಡಕ್ ಆಗ್ತಿರ್ಲಿಲ್ಲ ನಿಮ್ಗೆ? ನಮಗೆ ಇದೇ ಇಲ್ಲ, ಯಾಕೆ ಸುಮ್ಮನೆ 3 ಗಂಟೆ ಇಲ್ಲಿ ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು. ಟೈಮ್ ವೇಸ್ಟ್ ಮಾಡೋದು ಅಂತೇಳಿ. ಮತ್ತು ನಾವು ಆಗ ಸ್ಟ್ರೈಕ್ ಕಾಲ್ ಫಾರ್ಮ್ ಮಾಡ್ತಿದ್ದೆವು. ಹಾ, ಹಾ, ಹಾ. ಮತ್ತೆ ನಾನೊಂದು ಸ್ಟ್ರೈಕ್ ಕಾಲ್ ಫಾರ್ಮ್ ಬಂದ್ ಮಾಡಿದ್ದೆ. ಯಾಕೆಂದರೆ ನಾವು ನಗರದಿಂದ ಯೂನಿವರ್ಸಿಟಿಗೆ 20 ಕಿಲೋಮೀಟರ್ ಇದೆ ಹೋಗ್ಲಿಕ್ಕೆ. ಹ್ಮ್, ಹ್ಮ್. ನಾವಿಲ್ಲಿ ಸ್ಟ್ರೈಕ್ ಕಾಲೇಜ್ ಬಂದ್ ಮಾಡಿ ಸ್ಟ್ರೈಕ್ ಮಾಡಿ ನೀವು ಯೂನಿವರ್ಸಿಟಿಗೆ ಬನ್ನಿ ಅಂತ ಹೇಳಿದರೆ ಒಂದು ಸ್ಟೂಡೆಂಟ್ ಬರೋದು, ಇವರೆಲ್ಲ ಪಿಕ್ಚರಿಗೆ ಹೋಗೋದು. ನಾನು ಹೇಳಿದೆ, ನಾವು ಸ್ಟ್ರೈಕ್ ಮಾಡಿ ನೀವು ಹೋಗಿ ಪಿಕ್ಚರ್ ಕೂತ್ಕೊಳ್ಳೋ ಬದಲು ನಾವು ಸ್ಟ್ರೈಕೇ ಕ್ಯಾನ್ಸಲ್ ಮಾಡಿದ್ದೆ ಮತ್ತೆ ಓ. ಇದಕ್ಕೆ. ನೀವು ಮಾತ್ರ ಹೋಗ್ತಿರ್ಲಿಲ್ಲ? ಇಲ್ಲ, ನಾನು ಹೋಗ್ತಾ ನಾವು ಯೂನಿವರ್ಸಿಟಿಗೆ ಅಲ್ಲ, ಹೋಗ್ಬೇಕಲ್ಲ. ಯಾವತ್ತು ಸಿನಿಮಾ ಅಂತ ಕ್ರೇಜ್ ಅಲ್ಲಿ ಹೋಗಿದ್ದು ಕಡಿಮೆ? ಕ್ರೇಜ್ ಕಡಿಮೆ ಹೋಗಲಿಲ್ಲ ಅಂತ ಇಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಮೂವೀಸ್ಗಳನ್ನು ತುಂಬಾ ಹೋಗಿದ್ದೆ. ಕಾಡಿರೋ ಮೂವಿ ಯಾವ್ದು ನಿಮ್ಗೆ ಇಷ್ಟ ಆಗಿ? ಒಂದು ಯಾವುದು ನನಗೆ ನೆನಪಬಹುದು, ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಒಂದು ಇದಿತ್ತು, ಎಂತ ಬಗ್ಗಿ ಆ ಕಾರಿದೊಂದು, ಅದು ನಿಮ್ಗೆ ಅದು ಈಗಲೂ ಕಾಡುತ್ತೆ ಆ ಸಿನಿಮಾ? ಅದು ನೆನಪಿಗೆ ಬರ್ತದೆ, ಏನೊಂದು ಇದೆ. ಓಕೆ. ಹಾ. ಆವಾಗ ಅಂದ್ರೆ ಮಲಯಾಳ ಸಿನಿಮಾಗಳ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತ ನಿಮ್ಮ ಭಾಗದಲ್ಲಿ ಉಳ್ಳಾಲಾಗಿದ್ದಕ್ಕೆ? ಇಲ್ಲ ಇಲ್ಲ ಇಲ್ಲ, ಕನ್ನಡ ಜಾಸ್ತಿ ಇತ್ತು. ಹ್ಮ್. ಯಾಕೆ ನಮ್ಮ ಮನೆಯವರು ಸೀನಿಯರ್ಸ್ ಎಲ್ಲ ಹೋಗುವಾಗ ಹ್ಮ್. ಇದ್ದಾರೆ ನರಕರವರೆಲ್ಲ, ನಾವು ಕೂಡ ಸಣ್ಣದ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಬೇರೆ ಬೇರೆ ಮೂವಿಗೆ. ಹಾ. ಸರ್ಕಸ್ಗಳು ಬರೋದು, ಸರ್ಕಸ್ ಪರ್ಮನೆಂಟ್ ಅಲ್ಲ, ಇದು ಅದೊಂದು ಆಕ್ಟ್ ಒಮ್ಮೆ ಅಲ್ಲ, ಅದು ಆಮೇಲೆ ಕಂಟಿನ್ಯೂಸ್ ತುಳು ನಾಟಕಗಳು. ತುಳು ನಾಟಕಗಳು. ಆಗ ನಾಟಕ ಕಡಿಮೆ, ಆಗ ಹರಿಕತೆ, ಯಕ್ಷಗಾನ, ಹಾ, ಹೌದು. ಸೈಕಲ್ ಬ್ಯಾಲೆನ್ಸ್ ಜೋರಿತ್ತು ಅವಾಗ. ಯಕ್ಷಗಾನ ಎಲ್ಲ ನೋಡ್ತಾ ಇದ್ರಿ ನೀವು? ಆವಾಗ ಹೋಗ್ತಿದ್ದೆ, ನಮ್ಮ ನೆರೆಕರ ಜೊತೆ ಹೋಗ್ತಿದ್ದೆ. ಓಕೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ತಂದೆ, ನಾನು ಹೇಳಿದೆ ತಾಯಿ, ನನ್ನ ತಂದೆ ಜೋರು ಮಾಡ್ತಿದ್ರು ಕೂಡ ನನ್ನ ತಾಯಿ ಹಿಂದಿನ ಬಾಗಿಲಿಂದ ನಮ್ಮ ನೆರೆಕರ ರಾಧಕ್ಕ ಯಮುನಕ್ಕ ಜೊತೆಯಲ್ಲಿ ಎಲ್ಲ ಓ, ರಾತ್ರಿ ಹೊತ್ತು ಕಲಿಸ್ತಾ ಇದ್ರು. ಯಕ್ಷಗಾನಕ್ಕೆ. ಅವರು ನಾವು ನೆರೆಕೆರೆ ಹುಡುಗರೆಲ್ಲ ಜೊತೆಯಲ್ಲಿ ಹೋಗೋದು ಹ್ಮ್, ಹ್ಮ್. ಅಲ್ಲಿ ಯಕ್ಷಗಾನಕ್ಕೆ, ಸೈಕಲ್ ಅದಕ್ಕೆ ಅವರು ಹೋಗಿ ನಮ್ಮ ಭೂತದ ಕತೆ, ಆ ಕತೆ, ಈ ಕತೆ ಎಲ್ಲ ನಮಗೆ ಅವತ್ತವರು ಓ. ಹೇಳುದಿತ್ತು ಹ್ಮ್. ಇದಕ್ಕೆ. ಮತ್ತೆ ಯಾವುದೇ ಕಾರ್ಯಕ್ರಮ ಬರಲಿ, ಅದು ನಮ್ಮ ರಂಜಾನ್ ಹಬ್ಬ ಬರಲಿ, ಕೃಷ್ಣಾಷ್ಟಮಿ ಬರಲಿ, ದಸರಾ ಇರಲಿ, ಕ್ರಿಸ್ಮಸ್ ಇರಲಿ, ನಾವು ನಮ್ಮ
ಯಂಗ್ಸ್ಟರ್ಸ್ ಹ್ಮ್. ನಮ್ಮ ಆಚರಣೆ ಬೇರೆ, ನಮ್ಮದೇ ಒಂದು ಎಲ್ಲ ಜಾತಿಯ Celebration ಮಕ್ಕಳು ಬೇರೆ. ಸೇರಿಕೊಂಡು ಹಾ. ನಮ್ಮ ಒಂದು ಫಂಕ್ಷನೇ ಬೇರೆ ಇತ್ತು ನಮ್ಮಷ್ಟಕ್ಕೆ ಅದರಲ್ಲಿ. ಅದೇ ಅಂದ್ರೆ ನೀವು ಹೇಳ್ತಾ ಇದ್ರಿ ಈಗ ಕೃಷ್ಣಾಷ್ಟಮಿ, ಎಲ್ಲ, ರಂಜಾನ್ ಎಲ್ಲ ನಾಗರ ಕೂಡ ಅಂದ್ರೆ ನೀವು ಪಂಚಮಿ. ಎಲ್ಲ ಅಂದ್ರೆ ಈಗ ಹಿಂದೂ ಹಬ್ಬಗಳಾಗ್ಲಿ ಮುಸ್ಲಿಂ ಹಬ್ಬಗಳಾಗ್ಲಿ ಯಾವ್ದನ್ನು ಕೂಡ ನೀವು ಭೇದ ಭಾವ ಮಾಡಲ್ಲ, ಎಲ್ಲವನ್ನೂ ಆಚರಿಸ್ತೀರಿ. ಈಗ ಕುಂಭಮೇಳಕ್ಕೂ ಹೋಗ್ ಬಂದ್ರಿ, ಆಮೇಲೆ ನಿಮ್ಮ ಒಂದು ಜಾಗ ಇತ್ತು ಪುಣಚದಲ್ಲಿ, ಹೌದು. ಸೊ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಎಷ್ಟು ಜನಕ್ಕಿದು ಗೊತ್ತಿದೆಯೋ ಗೊತ್ತಿಲ್ಲ, ಹೌದು. ಬಟ್ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಅಲ್ಲಿ ನಾಗಬನ ಇದೆ ಅಂತ ಒಂದು ಕಾಣಿಸುತ್ತೆ ಆ ಪ್ರಶ್ನೆಯಲ್ಲಿ. ಸೊ ಆ ನಾಗಬನಕ್ಕೆ ನೀವು ನಿಮ್ಮ ಜಾಗವನ್ನ ಬಿಟ್ಕೊಡ್ತೀರಾ ಅಂದ್ರೆ ಆ ಒಂದು ಭಕ್ತಿ, ನಾಗನ ಮೇಲಿನ ಭಕ್ತಿ, ಇದೆಲ್ಲ ಸೌತ್ ಕೆನರಾ ಭಾಗದಲ್ಲಿ ತುಂಬಾ ನಂಬುವಂತ ಹೌದು. ದೇವರು ದೈವಗಳು ಎಲ್ಲ ತುಂಬಾ ನಂಬಿಕೆ. ಸೊ ನಿಮ್ಗೆ ಅಷ್ಟೇ ನಂಬಿಕೆ ಹೇಗೆ ಹುಟ್ಟುತ್ತದು? ನೋಡಿ, ಇದೆಲ್ಲ ನಾವು ಸಣ್ಣದಿಂದ ಕಲ್ಚರ್ ಮತ್ತು ಸಂಸ್ಕೃತಿ ನಾವು ಸೇರಿಕೊಂಡು ಬಂದವು, ಸಣ್ಣದಿಂದ ನೋಡಿಕೊಂಡು. ನಾನು ಈ ನಾಗಬನಕ್ಕೆ ಸಂಬಂಧಪಟ್ಟ ನನಗೆ ಸಡನ್ ಹೇಗೆ ಸ್ಟ್ರೈಕ್ ಆಯ್ತು ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ 1 ತಿಂಗಳು ರಜೆ ಇರ್ತದೆ ಸರ್, ರಜೆ. ಆಗ ನಾವು ಹೋಗೋದು ನಮ್ಮ ವಿಟ್ಲಕ್ಕೆ, ಯಾಕೆ ನಮ್ಮ ತೋಟ ಅಂಗಡಿ ಇದೆಲ್ಲ ಕೂಡ ಅಲ್ಲಿದ್ದದ್ದು, ನನ್ನ ತಂದೆಯವ್ರದ್ದು ಇದರಲ್ಲಿ. ಆಗ ನಾವು ಈ ಅಂಗಡಿಯಲ್ಲಿ ಅಲ್ಲಿ ನಾವು ಕಸನ್ಸ್ ಎಲ್ಲ ಕಸನ್ಸ್ ಅಲ್ಲಿಗೆ ಬರ್ತಾರೆ. ಅವಾಗ ಅಲ್ಲಿ ಅದರೊಳಗೆ ಕ್ಯಾಂಟೀನ್ ಎಲ್ಲ ಅಲ್ಲೇ ಇರ್ತದೆ. ಅವತ್ತಿನ ಕಾಲದಲ್ಲಿ ಅದೊಂದು ಸೂಪರ್ ಮಾರ್ಕೆಟ್ ಇರ್ತಾರ, ಎಲ್ಲ ಕೂಡ ಒಂದೇ ಬಿಲ್ಡಿಂಗ್ನಲ್ಲಿ. ಅಲ್ಲಿ ರೇಷನ್ ಅಂಗಡಿ, ಗ್ರೋಸರಿ ಅಂಗಡಿ, ಟೈಲರ್ ಅಂಗಡಿ, ಟೆಕ್ಸ್ಟೈಲ್ ಅಂದ್ರೆ ಹಳ್ಳಿಯಲ್ಲಿ ಇರುವುದಿಲ್ಲಲ್ಲ, ಟೆಕ್ಸ್ಟೈಲ್ ಅಂಗಡಿ, ಮತ್ತೆ ಬೀಡಿದ ಬ್ರಂಚ್, ನಮ್ದು ಬಸ್, ನಮ್ದು ಲಾರಿ, ಆ ಊರಿಗೆ ದಟ್ ವಾಸ್ ದ ಮೇನ್. ಸೊ ಬಟ್ಟೆ ಬೇಕಾದ್ರೆ ಅಲ್ಲಿ ಬರ್ತಾ ಇದ್ರು, ಟೈಲರ್ ಎಲ್ಲ ಇರ್ತಿದ್ರು. ಮತ್ತೆ ನಾವು ಅಡಿಕೆ ತಗೊಳ್ಳೋದು, ಅವತ್ತಿನ ಮಿನಿ ಮಾಲ್ ತರ ಕ್ಯಾಶು ತಗೊಳ್ಳೋದು ಎಲ್ಲ ಅಲ್ಲಿ. ನನ್ನ ತಂದೆಯ ಬ್ರದರ್ಸ್ ಇದ್ರು. ಅದರಿಂದ ನಮ್ದು ಅಲ್ಲಿ ಬೇರೆ ಬೇರೆ ಕಡೆ ತೋಟ ಇತ್ತು. ನಮ್ದು ಈಗ ನಮಗೆ ಸಿಕ್ಕಿದಂಥ ತೋಟ ಅದೊಂದು 3-4 ಕಿಲೋಮೀಟರ್ ದೂರ ಇದೆ. ಸೊ ಆಗ ಅದು ಫ್ಯಾಮಿಲಿ ಆಗಿತ್ತು, ಈಗ ಡಿವೈಡ್ ಆಗಿದೆ, ನಮಗೆ ಬಂದಿದೆ. ನಾವು ಬೆಳಿಗ್ಗೆ ಎದ್ದು ನಮ್ಮ ಅಲ್ಲಿ ಗೋವುಗಳಿತ್ತು, ಒಂದು 10 ಗೋವುಗಳು. ಇದನ್ನೆಲ್ಲ ಸ್ಟಾಫ್ನ ಬಂದು ಹಾಲೆಲ್ಲ ಕರೆದು ಟಿಫಿನ್ ಮಾಡಿ ನಾವು ಹೋಗೋದು ಅಲ್ಲಿಗೆ. ಅಲ್ಲಿ ನಡ್ಕೊಂಡು ಹೋಗೋದು, ನಡ್ಕೊಂಡು ಹೋಗಿ ಗದ್ದೆ ಮಧ್ಯದಲ್ಲಿ ಹೋಗೋದು. ಆಗ ನನ್ನ ತಂದೆಯ ತಮ್ಮ ಒಬ್ಬ ಹೇಳ್ತಾ ಇದ್ರು, ನಾವು ಹೋಗುವಾಗ, ಈ ಮಕ್ಕಳನ್ನು ಅಲ್ಲಿಗೆ ಆ ಮರದ ಹತ್ರ ಹೋಗ್ಲಿಕ್ಕೆ ಬಿಡಬೇಡಿ, ಏನು ಗಲೀಜು ಮಾಡಲಿಕ್ಕೆ ಬಿಡಬೇಡಿ ಅಂತೇಳಿ. ಆವಾಗ ಚಿಕ್ಕವರಿದ್ದಾಗ ಆಗ ನಾವೀಗ ಗದ್ದೆಯ ಕಟ್ಟಬುಣಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕೆಲವು ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾರೆ. ಅವ್ರ ಹತ್ರ ನಾವಲ್ಲ, ಅವ್ರು ತಮಾಷೆಯಲ್ಲಿ ಮಾತಾಡಿಕೊಂಡು ಹೋಗ್ತಾರೆ. ಮತ್ತು ಕೆಲವು ಕಟ್ಟಬುಣಿಯದು ಈ ಗದ್ದೆಯಲ್ಲಿ ಬೇರೆಯವರ ಗದ್ದೆ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡಿಕೊಂಡು ಹೋಗೋದು. ಹೋಗಿ 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 ನಮ್ಮಲ್ಲಿಗೆ ಮುಟ್ಟಬೇಕು. ಆಗ ನಾನೀಗ ಕೇಳಿದ ನೆನಪಿದೆ, ಅದು ನಮ್ಮ ನಲ್ಲಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ಯಾಕೆ ಅಂತೆಲ್ಲ ನಾನು ಕೇಳುವಂಥದ್ದು. ಆಗ ಹೇಳಿಲ್ಲ, ಅಲ್ಲಿ ಹೋದ್ರೆ ನಿಮ್ಮ ಮನೆಗೆ ಹಾವು ಬರ್ತದೆ, ಅದು ಬರ್ತದೆ ಅಂತ ಈ ಕೆಲಸದವ್ರು ಹೇಳ್ತಾ ಇದ್ರು. ನಾವು ಬೆಳಿಗ್ಗಿಂದ ಅಲ್ಲಿ ಹೋಗಿ ಅವ್ರಿಗೆಲ್ಲ ಅಸಿಸ್ಟ್ ಮಾಡೋದು, ಈ ನೀರು ಕಟ್ಟುದ್ರಲ್ಲಿ ಮತ್ತು ನೀರು ಬಿಸಾರದ್ರಲ್ಲಿ ಅಥವಾ ಮಾವಿನಕಾಯಿ ಇಕ್ಕುದ್ರಲ್ಲಿ, ನೇಜಿ ಅವ್ರು ನಡೆದ್ರೆ ನಾವು ನೋಡುದು ಅಷ್ಟೇ. ಮತ್ತೆ ಅಲ್ಲೇ ಒಂದು ಇದರಲ್ಲಿ ಮಧ್ಯಾಹ್ನದ ಊಟ, ಬಿಸಿ ಬಿಸಿ ಗಂಜಿ ಊಟ ಮತ್ತು ಡ್ರೈ ಫಿಶ್ ಇದ್ದು. ಈಗ ಆಸೆ ಆಗ್ತದೆ ನನಗೆ, ಈಗ ಆಸೆ ಆಗ್ತದೆ. ಏನ್ ಆಸೆ ಆಗತ್ತೆ ಇವಾಗ? ಅಲ್ಲ, ಅವತ್ತಿನ ಗಂಜಿ ಮತ್ತು ನುಗ್ಗೆಲ್ ಮೀನು ಅದಕ್ಕೊಂದು ಕಾಯಿ ಮೆಣಸು ಹಾಕಿ ತೆಂಗಿನ ಹಾಕಿ ಗುದ್ದಿ ಕೊಡ್ತಾ ಇದ್ರು. ನೋಡಿ, ಒಂದು ರೆಸಿಪಿ ಬಂದಿದೆ. ಒಣಗಿದ ಮೀನಿಗೆ ಅದನ್ನು ಕಲ್ಲಲ್ಲಿಟ್ಟು ಹಸಿ ಮೆಣಸು ಮತ್ತು ತೆಂಗಿನ ಹಾಕಿ ಅದನ್ನು ಜಜ್ತಾರೆ. ಅದನ್ನ ಬಿಸಿ ಬಿಸಿ ಗಂಜಿ ನಮಗೆ ಮಧ್ಯದಲ್ಲಿ ಎಲ್ಲರ ಜೊತೆ ಕೆಲಸದ ಜೊತೆ ಎಲ್ಲ ನಾವು ಊಟ ಮಾಡುದು. ನಾಳೆ ಇದು ಫುಡ್ ವ್ಲಾಗ್ ಅಲ್ಲಿ ಟ್ರೆಂಡ್ ಆಗುತ್ತೆ. ಅದನ್ನ ಈ ರೆಸಿಪಿ ಖಾದರ್ ಅವರ ರೆಸಿಪಿ ಇದು ಸ್ಪೀಕರ್ಸ್. ಮತ್ತೆ ಅಲ್ಲಿ ಒಂದು ಮಾವಿನಕಾಯಿ ಮರ, ಅದು ಬಹಳ ಬ್ಯೂಟಿಫುಲ್ ಇಷ್ಟದವ್ರದ್ದು. ಅದನ್ನು ಕಾಯಿ ಮೆಣಸು ನೀರಿಗೆ ಹಾಕಿ ಅದರ ಒಂದು ಅದಕ್ಕೆ ಏನ್ ಹೇಳ್ತಿದ್ರು ಇದ್ದಾರೆ, ಇದು ಮಾವಿನಕಾಯಿ ಬಜ್ಜಿ ಅಂದ್ರೆ ಬೇಯಿಸ್ಲಿಕ್ಕೆ ಏನಿಲ್ಲ, ಉಪ್ಪು ಮುಂಚೆ ಅದಕ್ಕೆ ಬೇಯಿಸೇನಕ್ಕಿಲ್ಲ, ಅದನ್ನೇ ಸ್ಕ್ವೀಸ್ ಮಾಡಿ ಅದಕ್ಕೆ ಕಾಯಿ ಮೆಣಸು ಮತ್ತೆ ಉಪ್ಪು ಹಾಕಿ ಅದು ಈಗ ಆಸೆ ಆಗ್ತದೆ. ಬಾಯಲ್ಲಿ ನೀರು ಬರುತ್ತೆ. ಆಕ್ಚುಲಿ ಎಷ್ಟು ಆ ಬೆಳ್ಳುಳ್ಳಿ ಮತ್ತೆ ಮೆಣಸು ಉಪ್ಪುಂಚಿ ಎಂತ ಟೇಸ್ಟ್ ಅಲ್ಲ ಅದು. ಆಮೇಲೆ ನಮ್ಮ ಮಂಗಳೂರು ಸೈಡ್ ಅವರಿಗೆ ಒಂದು ಸ್ಪೆಷಲ್ ಅಂದ್ರೆ, ನೀವು ಎಷ್ಟೇ ಮೃಷ್ಟಾನ್ನ ಭೋಜನ ಮಾಡಿ ಆ ಕುಚ್ಚಲಕ್ಕಿ ಗಂಜಿ ಒಂದ್ ಹೊತ್ತು ತಿಂದಿಲ್ಲ ಅಂತಂದ್ರೆ ಅದೇನೋ ಒಂಥರ ಸಂಕಟ ಅದು. ಆಮೇಲೆ ಅದಕ್ಕೆ ಏನೂ ಬೇಡ, ಅದಕ್ಕೆ ಮತ್ತೆ ಆಗ ನಾವು ಕೇಳ್ತೇವೆ ಯಾಕೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ ಇದರಲ್ಲಿ. ಆಗ ಹೇಳ್ತಿದ್ರು. ಸೊ ನಾನು MLA ಆದ ನಂತರ, ಎಷ್ಟೋ ವರ್ಷ ಆದ ನಂತರ ಒಬ್ಬರು ಓಡೋಡಿಕೊಂಡು ಬರ್ತಾರೆ, ಒಂದು ಆಫೀಸರ್ ಫೋನ್ ಮಾಡಿದ, ನಾನು ಬನ್ನಿ ಅವ್ರಿಗೆ, ನಾನು DF ಆಗಿದ್ದೇನೆ, ನಾನೇ ಟ್ರಾನ್ಸ್ಫರ್ ಯಾವುದಕ್ಕೆ ಬಂದಿದೆ ಅನಿಸಿದ್ದೆ. ನನ್ನ ಅಜ್ಜನಿಂದ ನಿಮ್ಮ ಅಜ್ಜನವರು ಇದು ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಲ್ಯಾಂಡ್ ಅವತ್ತಿನ ಕಾಲದಲ್ಲಿ, ಈ ತೋಟವನ್ನು. ಅಲ್ಲಿ ನಮ್ಮ ಕುಟುಂಬದ ನಾಗಬನ ಇದೆ, ನಮ್ಗೆ ಅದು ಸಹ ಒಂದು ಉದ್ಧಾರ ಮಾಡಿದ್ರೆ ನಾವು ಯಾರು ಕೂಡ
ಆಗುವುದಿಲ್ಲ ಅಂದರೆ ನಮ್ಗೆ ಅಷ್ಟೊಂದು ತೋರಿಸಿಕೊಟ್ಟೆ. ಅದಕ್ಕೆ ನಮಗೆ ಆ ಜಾಗ ಅದೊಂದು ಪೀಸ್ ಬೇಕು, ನಾವು ಅದರ ದುಡ್ಡು ಬೇಕು ಕೊಡ್ತೇವೆ ಅಂತೇಳಿ ಎಷ್ಟು ಹೋಗ್ತೇವೆ. ನನಗೆ ಸಡನ್ ನೆನಪಾಯಿತು ಹೇಳಿದ್ದು. ನಾನು ನನ್ನ ಮ್ಯಾನೇಜರ್ಗೆ ತಕ್ಷಣ ಫೋನ್ ಮಾಡಿ ಹೇಳಿದೆ, ನೋಡಿ ಈಗ ಬರ್ತಾರೆ, ಅವ್ರಿಗೆ ಎಷ್ಟು ಜಾಗ ಬೇಕು ಅಷ್ಟು ಫ್ರೀಯಾಗಿ ಕೊಡಿ ಅಂತೇಳಿ. ಅಷ್ಟು ಫ್ರೀಯಾಗಿ ಕೊಟ್ಟೆ. ಅವರು ಚೆನ್ನಾಗಿ ಮಾಡಿ ಈಗ ಪ್ರತಿ ವರ್ಷ ಯುಗಾದಿಗೆ ಪೂಜೆ ಹೊತ್ತೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದೈವ ನಾಗ ಇದ್ರ ಮೇಲೆ ತಾವು ಅಷ್ಟು ನಂಬಿಕೆ ಇಟ್ಟಿದ್ದೀರಾ? ಹೌದು, ಹಾಗಂದ್ರೆ ಸಂಸ್ಕೃತಿ ಅಲ್ಲ. ನೋಡಿ ಊರಿನ ಸಂಸ್ಕೃತಿಯ ಪರಂಪರೆ ನಾವು ಅದಕ್ಕೆ ಜಾತಿ ಧರ್ಮವನ್ನ ಮೀರಿ ಗೌರವ ಕೊಡಲೇಬೇಕು. ನೋಡಿ, ನಮ್ಮ ಧರ್ಮವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಆಚರಿಸಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು ಅಲ್ವಾ. ಧರ್ಮ ನಮ್ಮ ಧರ್ಮ ನಾವು ಆಚರಿಸೋದು, ಸಂಸ್ಕೃತಿ ಆ ಊರ ಸಂಸ್ಕೃತಿ ಉಗ್ಗಿಕೊಂಡು ನಾವು ಹೋಗ್ಬೇಕು, ಜೀವಿಸ. ಆಗ ಮಾತ್ರ ವಿಶ್ವಾಸ ಬರ್ತವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಹಿಂದಿಂದಲೂ ಕೂಡ ನನಗೆ ಈ ಜೀವನದ ವ್ಯಕ್ತಿತ್ವದಲ್ಲಿ ಬಂದಿದೆ. ಅದು ರಾಜ್ಯಕ್ಕಿಂತ ಬಂದದಂತಲ್ಲ. ಕೆಲವರು ಎನಿಸ್ತಾ ಇದ್ದು ರಾಜ್ಯಕ್ಕಿಂತ ಬಂದಂತೇಳಿ. ನಾನು ಹೇಳ್ದೆ ಅಲ್ಲಿ ರಾಜ್ಯಕ್ಕೆ ಅಲ್ಲ ಮಾರ, ಇದು ಹೋಗ್ಬೇಕು. ನಾನು ಮಣ್ಣಾದಾಗ ಮಾತ್ರ ಮಣ್ಣಾಗುವುದಲ್ಲದೆ ಇಲ್ಲದಿದ್ದೆಲ್ಲವೂ ಕೂಡ ಈ ಒಂದು ನಮ್ದು ವ್ಯಕ್ತಿತ್ವ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ಪೂಜೆಗಳಲ್ಲಿ ಭಾಗಿಯಾಗ್ತೀರಿ, ಈಗ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಎಲ್ಲ ಒಂದು ಕಡೆ ಇದಕ್ಕೆ ಸಮುದಾಯದ ರಿಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಎಲ್ಲರಿಗೂ ಅದನ್ನ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಅದು ಹೆಂಗ್ ಅನ್ಸುತ್ತೆ? ಅದು ಬಂಧನ ಅನ್ಸತ್ತಾ, ಸ್ವಾತಂತ್ರ್ಯ ಅನ್ಸತ್ತಾ, ಸಂವಿಧಾನ ಕೊಟ್ಟಂತ ಆಯ್ಕೆ ಅಂತ ಅನ್ಸತ್ತಾ? ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ಅದನ್ನ ಹೆಂಗ್ ನೋಡ್ತೀರಿ? ನಿಮ್ಮನ್ನ ಪ್ರಶ್ನೆನೂ ಮಾಡಿರ್ಬೋದು ಕೆಲವರು ಬಹುಶಃ. ಟೀಕೆ ಬರ್ತದೆ. ಆದ್ರೆ ನಾವು ಒಂದು ಕಡೆ ವಿಶ್ವಾಸ ಬರ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಯಾರದ್ದೊಬ್ಬರು ಇನಿಷಿಯೇಟಿವ್ ತಗೊಳ್ಳಬೇಕಲ್ಲ. ಎಲ್ಲರೂ ಈ ರೀತಿ ಹೆದರಿಕೊಂಡು ಕೂತ್ಕೊಂಡ್ರೆ ನಾಳೆ ಹೇಗೆ ಒಬ್ಬರಿಗೊಬ್ಬರಿಗೆ ಕನೆಕ್ಟ್ ಆಗೋದು ಹೇಗೆ ಇದರಲ್ಲಿ? ಸೊ ನಮ್ದು ಏನಿದೆ, ವಿ ಹ್ಯಾವ್ ಟು ಬಿ ಎ ಬ್ರಿಡ್ಜ್ ಬಿಟ್ವೀನ್ ದಿ ಕಮ್ಯುನಿಟಿ. ನಾವು ಪರಸ್ಪರ ಸಮುದಾಯದ ಮಧ್ಯೆ ಒಂದು ಬ್ರಿಡ್ಜ್ ಆಗಿ, ಸೇತುವೆಯಾಗಿ ನಾವು ನಮ್ಮ ಕೆಲಸ ಕಾರ್ಯ ನಾವು ನಿರ್ವಹಿಸಬೇಕು. ಇದರಲ್ಲಿ ಕೆಲವೊಮ್ಮೆ ಇರ್ತದೆ ನೋಡಿ, ಅದು ಒಂದು 5-10% ಮಾತ್ರ ಅದಕ್ಕೆ ಒಂದು ಅಪಸ್ವರತ್ವವರು ಇದ್ದಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಅಪಸ್ವರ ಬಂದಿದೆಯಾ? ಇಲ್ಲ ಅಂತ ಏನು ಹೇಳಿಲ್ಲ, ಇದಕ್ಕೆ ಅವ್ರ ಮನಸ್ಸಿನಿಂದ ಗೊತ್ತಿಲ್ಲ, ಮತ್ತೆ ಹೇಳಿಲ್ಲ. ಕೆಲವೊಮ್ಮೆ ಚರ್ಚೆಗೆ ಬರ್ತದೆ, ಆಗ ನಾನು ಹೇಳ್ತೇನೆ ಈ ರೀತಿ ಇರ್ತದೆ, ಹೀಗೆ ಇದೇ ರೀತಿ ಇರ್ತದೆ ಅಂತ ಹೇಳಿ. ಆಮೇಲೆ ಯಾಕಂದ್ರೆ ಈಗ ಕರಾವಳಿ ಅಂತ ಪ್ರದೇಶದಲ್ಲಿ, ದಕ್ಷಿಣ ನಾನು ಆ ಭಾಗದಿಂದಲೇ ಬಂದಿರೋದಕ್ಕೆ ನನಗೆ ಗೊತ್ತು. ಅಂದ್ರೆ ಅಲ್ಲಿ ಯಾವ ರೀತಿ ಕ್ಲಾಶ್ ಆಗುತ್ತೆ, ಯಾವ ರೀತಿ ಗಲಭೆಗಳಾಗತ್ತೆ, ಯಾವ ರೀತಿ ಗದ್ದಲ ಆಗುತ್ತೆ, ಸಂಘರ್ಷ ಆಗುತ್ತೆ. ಬೇಸಿಕಲಿ ಅಂದ್ರೆ ಒಂದು ಸಣ್ಣ ವಿಚಾರನೂ ಸಾಕಾಗತ್ತೆ ಅಲ್ಲಿ ದೊಡ್ಡ ವಿಚಾರ ಆಗೋದಕ್ಕೆ. ಸೊ ಅಲ್ಲಿ ನಿಮಗೆ ಈ ಒಂದು ಸಹಿಷ್ಣುತೆ, ಸೌಹಾರ್ದತೆ ಇದನ್ನೆಲ್ಲ ತಂದು ಆಮೇಲೆ ಸತತವಾಗಿ ನೀವು ನಿರಂತರವಾಗಿ ಗೆದ್ದು ಬಂದಂತಹ ಶಾಸಕರಾಗಿರ್ತೀರಿ, ರಾಜಕೀಯ ನಾಯಕರಾಗಿರ್ತೀರಿ, ಎಲ್ಲರ ಜೊತೆಗೂ ಒಂದು ಎಲ್ಲ ಪಕ್ಷಾತೀತವಾಗಿ ಕನೆಕ್ಷನ್ ಇಟ್ಕೊಂಡಿರುವ ನಾಯಕರಾಗಿರ್ತೀರಿ. ಇದು ಅಚೀವ್ ಮಾಡೋದು ತುಂಬಾ ಕಷ್ಟ ಅಲ್ವಾ? ನಾನು ಕರ್ನಾಟಕದ ಬೇರೆ ಭಾಗದಲ್ಲಿ ಈ ಮಾತು ಹೇಳ್ತಿರ್ಲಿಲ್ಲ, ಬಟ್ ಕರಾವಳಿ ಆಗಿದ್ದಕ್ಕೆ ನಾನು ಹೇಳ್ತಾ ಇರೋದು. ನೇರವಾಗಿ ಹೇಳ್ಬೇಕಂದ್ರೆ ಹಿಂದೂ ಮುಸ್ಲಿಂ ಕಟ್ಟ ಅಲ್ಲಿ ಸಾಕಷ್ಟು ಸಂಘರ್ಷ ಆಗುವಂತ ಒಂದು ಜಾಗ ಅದು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನೋಡಿದಕ್ಕೆ, ನಾನು ಸಣ್ಣದಿಂದಲೇ ಇದರಲ್ಲಿ ಇದ್ದ ಕಾರಣ, ಮತ್ತು ಕಾಲೇಜ್ ಡೇಸಿಂದ ಆಕ್ಟಿವಿಟೀಸ್ ಮತ್ತು ಯೂತ್ ಲೀಡರ್ ಆಗಿ ಇದೆಲ್ಲ ನಾನು ಸಣ್ಣದಿಂದಲೇ ವಿಚಾರ ನೋಡಿಕೊಂಡು ಬಂದಿದ್ದೇನೆ. ಯಾವಾಗಲೊಂದು ಸಣ್ಣ ಮಟ್ಟದ ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಪರಸ್ಪರ ಅರ್ಥ ಮಾಡಿಕೊಳ್ಳಲಿಕ್ಕೆ. ಈಗೋ ಕ್ಲಾಶ್ಗಿಂತಲೂ ಅರ್ಥ ಮಾಡಿಕೊಳ್ಳೋದಿಲ್ಲ, ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾನು ನೋಡಿದ ಮಟ್ಟಿಗೆ ಅಲ್ಲಿ ಒಬ್ಬರನ್ನೊಬ್ಬರು ಹೇಟ್ ಮಾಡೋದು, ದ್ವೇಷಿಸುವುದಿಲ್ಲ, ಒಬ್ಬರನ್ನೊಬ್ಬರು ದ್ವೇಷಿಸುವುದಿಲ್ಲ, ಆದ್ರೆ ಒಬ್ಬರೊಬ್ಬರ ಭಯ ಇದೆ. ಭಯ, ಅವನೇನು ಮಾಡ್ತಾರ, ಇವರೇನು ಮಾಡ್ತಾರ ಅಂತೇಳಿ ಈ ಭಯ ಇವರಿಗೆ. ದ್ವೇಷ ಅಂತ ಎಲ್ಲಿಯೂ ಇರುವುದಿಲ್ಲ. ಮುಂದೆಗೆ ಸಿಕ್ಕಿದ್ರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಭಯ ಒಂದು ಇದ್ದೇ ಇರ್ತದೆ. ನಮ್ಗೆ ಏನಾಗ್ತದೆ, ಅವ್ರಿಗೆ ಏನಾಗ್ತದೆ ಅಂತೇಳಿ ಈ ಭಯ ಹೋಗಡಿಸ್ಬೇಕಾದ್ರೆ ಎಲ್ಲರೂ ಕೂಡ ಒಂದೊಂದು ಹೆಜ್ಜೆ ಮುಂದೆ ಇಡಬೇಕು. ಆಟೋಮೆಟಿಕ್ ಭಯ ಎಲ್ಲವೂ ಕೂಡ ದೂರ ಆಗ್ತದೆ. ಈಗ ನಾವು ನಮ್ಮನ್ನು ಗೊತ್ತಿರಲಿಲ್ಲ, ಆಗ ನಮ್ಮ ಬಗ್ಗೆ ಎಷ್ಟೋ ಭಯದ ವಿಚಾರಗಳು ಇನ್ನೊಬ್ಬರ ಮನಸ್ಸಲ್ಲಿ ಇರ್ತದೆ. ನಾವು ಭೇಟಿಯಾದಾಗ ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತಿರಲಿಲ್ಲ ಮಾರ ಈ ರೀತಿ ವ್ಯಕ್ತಿತ್ವ ಅಂತೇಳಿ ನಾವು ಏನೋ ಬೇರೆ ಅಂತ ಎನಿಸಿದೆ ಅಂತೇಳಿ. ಸೊ ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಸಿಕೊಂಡು ಹೋಗುವುದು ನಮ್ಮ ಸೊಸೈಟಿ ದೊಡ್ಡ ಜವಾಬ್ದಾರಿ. ನನಗೆ ಆಗಿದೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನನ್ನಲ್ಲಿ ಆಕ್ಟಿವಿಟೀಸ್ ಇದ್ದಾಗ ನನ್ನ ಕ್ಲೋಸ್ ಫ್ರೆಂಡ್ ಇದ್ದ, ಹಿಂದೂ ಸಹೋದರ. ಅವನು ಕೈಗೆ ಎಲ್ಲ ಕಟ್ಟುದು, ನಾಮ ಎಲ್ಲ ಹಾಕಿ ಗಡ್ಡೆಲ್ಲ ಬಿಟ್ಟುದು, ಅವನದು ನೋಡುವಾಗ ಸ್ವಲ್ಪ ಒಂದು ಹೆದರಿಕೆ, ಒಂದು ಲುಕ್ ಎಲ್ಲ ರಫ್ ಆ್ಯಂಡ್ ಟಫ್ ಆಗಿ. ನನ್ನ ಹತ್ರ ಬೇರೆಯವ್ರು ಹೇಳಿದ್ದು, ನನ್ನವರು, ನೀನು ಎಂತ ಅವನನ್ನು ಕೂತ್ಕೊಳಿಸಿ ಇದೆಯಾ, ಅವನು ಹಾಗೆ. ನಾನು ಇಲ್ಲ ಮಾರ, ಅವನು ಒಳ್ಳೆಯ ಜನ, ನಿಮಗೆ ಗೊತ್ತಿಲ್ಲ ಇದರಲ್ಲಿ, ಅವನು ಅಷ್ಟು ಪರ್ಫೆಕ್ಟ್ ಇದ್ದಾನಂತ ನಾನು ಹೇಳಿದ್ದೆ. ಅಲ್ಲಿ ಹಾಗೆ ನೋಡಿ ಅವನ ಅಲ್ಲಿ ಕೈ ನೋಡಿ ಇವನ ಇದು ನೋಡಿ ಅಂತ ಇವರು ಹೇಳೋದು, ವೇಷಭೂಷಣ ಹೇಳೋದು.
ನಾನು ಇವತ್ತೊಂದು ದಿವಸ ಕೇಳಿದೆ, ನೀನು ಇಷ್ಟು ಸಾಧು ಇದೆಯಾ ಮಾರ, ಇಷ್ಟು ಕರೆಕ್ಟ್ ಆಗಿದ್ದೆ, ಎಷ್ಟು ಎಲ್ಲ ಜೊತೆ ನೀನು ಚೆನ್ನಾಗಿ ನಿನಗೆ ಇದಿದೆ, ನೀನು ಮತ್ತೆ ಇದೆಲ್ಲ ಯಾಕೆ ಈ ಎದುರ ರೀತಿಯಲ್ಲಿ ನೀನು ಇದೆಲ್ಲ ಮಾಡೋದು ಅಂತೇಳಿ. ಅವನೇನಿಲ್ಲ ಗೊತ್ತುಂಟ, ಅವನು ಹೇಳ್ತಾನೆ ನನಗೆ ಉಲ್ಲಾಲದ ಕಡೆ ಹೋಗುವ ನನಗೆ ಹೆದರಿಕೆ ಆಗ್ತದೆ ನಿಮ್ಮನ್ನು ನೋಡುವಾಗ, ಅದಕ್ಕೆ ನಾನು ಇದೆಲ್ಲ ಮಾಡೋದು ಅಂತೇಳಿ. ನಮ್ಮವ್ರನ್ನ ಹೆದರಿಕೊಂಡು ಇವನು ಇಲ್ಲಿಗೆ ಕಟ್ಟುದು ನಾಮೆಲ್ಲ ಹಾಕುದು, ಇವರನ್ನು ನೋಡಿ ಇವರು ಎದುರುದು ಪರಸ್ಪರ, ಇಬ್ಬರ ಮಧ್ಯೆ ಏನು ಕೂಡ ಇಲ್ಲ ಅಲ್ಲಿ. ಇಬ್ಬರನ್ನು ಸೇರಿಸೋ ಭಯ ಇದೆ ಅಂತ ಆಂತರಿಕ ಭಯ ಇದೆ. ಸೊ ಇಬ್ಬರನ್ನು ಸೇರಿಸೋ ಕೆಲಸ ಅದು ನಮ್ಮ ನಾಯಕತ್ವದ ಕೆಲಸ ಆಗ್ಬೇಕು. ಬಾಹ್ಯದಲ್ಲಿ ಸಂಘರ್ಷ ಏನ್ ಕಾಣಿಸುತ್ತೆ ಅದನ್ನ ಅವಲೋಕನ ಮಾಡಿದಾಗ ಆಂತರಿಕವಾದ ಭಯ ಇದೆ ತುಂಬಾ ಅಂತ. ಬೇರೆ ದ್ವೇಷ ಅಂತ ಇಲ್ಲಿ ಕೂಡ ಇಲ್ಲ. ಎಷ್ಟೇ 144 ಸೆಕ್ಷನ್ ಆಗಲಿ, ಎಷ್ಟೇ ಕರ್ಫ್ಯೂ ಆಗಲಿ, ಎಲ್ಲ ಜಾತಿ ಧರ್ಮದವರು ವ್ಯಾಪಾರ ಫೋನಲ್ಲಿ ನಡೀತಾ ಇದೆ. ನನ್ನ ಮೀನು ಎಷ್ಟು ಬಂತು, ಬೋಟ್ ಎಷ್ಟು ಹೋಯ್ತು ಅಂತ. ಇದಕ್ಕೇನು ಕಡೆ ಅಲ್ಲಿ ಹೊರಗೆ ಕರ್ಫ್ಯೂ ಇದೆ, ಇಲ್ಲಿ ಇವರು ವ್ಯಾಪಾರ ಎಲ್ಲ ನಡೀತಾ ಇದೆ, ಏನು ಕೂಡ ಸಮಸ್ಯೆ ಇರುವುದಿಲ್ಲ. ಸೊ ದ್ವೇಷ ಅಂತ ಇಲ್ಲ, ಇಟ್ ಈಸ್ ಅನ್ ಭಯ. ಒಬ್ಬರು ಏನು ಆಗ್ತದೆ, ಏನು ಮಾಡ್ತದೆ, ಏನು ಈಗ ಹೀಗೆ ಆಗ್ತದೆ, ಹೀಗೆ ಎಂದು ಭಯ ಇದೆ. ಆ ಭಯವನ್ನು ಹೋಗಲಾಡಿಸೋ ಕೆಲಸ ನಮ್ಮ ಎಲ್ಲ ಜನಪ್ರತಿನಿಧಿ ಕೆಲಸ. ಅದು ಅಲ್ಲಿ ಒಂದು ಸಣ್ಣ ಕ್ಲಾಶ್ ಆಗತ್ತೆ. ಒಂದ್ ಕಡೆ ಸಾರ್ವಜನಿಕರಿಂದಲೇ ಬರುತ್ತೆ ಇದೆಲ್ಲ, ರಾಜಕೀಯದವರೇ ಮಾಡಿಸೋದು, ಆಮೇಲೆ ಅವ್ರವ್ರ ದೋಸ್ತಿಗಳಾಗಿರ್ತಾರೆ, ಬೆಳಗ್ಗೆ ವಿರುದ್ಧ ಹೇಳಿಕೆ ಕೊಡ್ತಾರೆ, ಸಂಜೆ ಅಷ್ಟೊತ್ತಿಗೆ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ನಾವು ಜನರು ಇಲ್ಲಿ ಏನಾಗ್ತಿದ್ವಿ, ಮೂಕ ಪ್ರೇಕ್ಷಕರಾಗಿ ಇದನ್ನೆಲ್ಲ ಎದುರಿಸ್ತಾ ಇದೀವಿ ಅಂತ. ಇದ್ರ ಬಗ್ಗೆ ಏನಾದ್ರು ಹೇಳಬಹುದಾ? ಖಂಡಿತ, ನಾನು ನೀವು ಹೇಳಿದ 100ಕ್ಕೆ 100 ಒಪ್ತೇನೆ. ಅದಕ್ಕೆ ನಾನೇನ್ ಮಾಡ್ತೇನೆ, ನಾವು ಸ್ಟೇಜಲ್ಲಿ ಇದ್ದಾಗ ನನ್ನ ಪಕ್ಷದಲ್ಲಿ ನನ್ನ ಪ್ರತಿಸ್ಪರ್ಧಿ ನಾವು ಭಯಂಕರ ಕ್ಲೋಸ್ ಅಲ್ಲಿ ಇರ್ತೇವೆ. ಯಾಕಂದ್ರೆ ನಾನು ಮತ್ತೆ ಹೇಳ್ತೇನೆ, ನಮ್ಮನ್ನು ನೋಡಿ ನೀವು ಗಲಾಟೆ ಮಾಡಬೇಡಿ, ನಾವೆಲ್ಲ ಇಲ್ಲಿ ಸರಿ ಇದ್ದೇವೆ ಮಾರ, ನಿಮ್ಮ ಓಟ್ ಆಗುವ ಮತ್ತೆ ನೋಡುವ, ಅಲ್ಲಿ ತನಕ ನೀವು ಸರಿ ಇರಿ ಅಂತೇಳಿ ನಾನು ಬಲ ಫಸ್ಟೇ ನಾನು ಎಲ್ಲಿ ಬಿಡ್ತೇನೆ. ಮತ್ತೆ ನಾವಿಲ್ಲ ಬಲ ಕ್ಲೋಸ್ ಅಲ್ಲಿ ಇದ್ದೇವೆ. ನನ್ನ ವಿರುದ್ಧ ಯಾರು ನಿಂತಿದ್ದಾರೆ, ಈಗ ಸಿಕ್ಕಿದ್ರು, ಅದು ಮುಂಚೆ ಕೂಡ ಸಿಕ್ಕುವ ಮುಂಚೆ ಕೂಡ ನಾವೆಲ್ಲ ಬಲ ಆತ್ಮೀಯತೆಯಿಂದ. ಅಂದ್ರೆ ಇವರ ಫಾಲೋವರ್ಸ್ ಅವರ ಫಾಲೋವರ್ಸ್ ಸಂಘರ್ಷ ಆಗತ್ತೆ ಬಿಟ್ರೆ ನಾಯಕರು ಒಗ್ಗಟ್ಟಲ್ಲಿ ಇರ್ತಾರೆ. ಅದಕ್ಕೆ ನಾವು ಸ್ಟೇಜಲ್ಲಿ ಕೂಡ ನಾವೆಲ್ಲ ಜೊತೆಯಲ್ಲೇ ಇರ್ತೇವೆ. ಯಾಕೆ ನಾನು ಮೆಸೇಜ್ ಕೊಡು, ನಮ್ಮನ್ನು ನೋಡಿ ನೀವು ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡಿ, ಐಡಿಯಾಲಜಿ ಬೇರೆ, ಅದು ಬೇರೆ, ಆ ಟೈಮಲ್ಲಿ ಮಾತ್ರ. ಅದರ ನಂತರ ಒಬ್ಬರೊಂದು ಸಂಘರ್ಷ ಆಗ್ಬೋದು. ಅದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಅಂತೊಂದು ಸಂಘರ್ಷಗಳು ಬಹಳಷ್ಟು ಕಡಿಮೆ ಇದೆ ನಮ್ಮಲ್ಲಿ. ಬಹಳಷ್ಟು ತಹಬದಿಗೂ ಬಂದಿದೆ. ತುಂಬಾ ಜನ ಕೂಡ ಪ್ರಜ್ಞಾವಂತರಾಗಿ ಸುಮಾರು ವಿಚಾರಗಳನ್ನ ಅವರು ಚಿಂತನೆಗೂ ಹಚ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತ. ನಿಮ್ಮ ಬಾಲ್ಯ ಮಾತಾಡಿದ್ವಿ, ಕಾಲೇಜ್ ಡೇಸ್ ಬಗ್ಗೆ ಮಾತಾಡಿದ್ವಿ. ನಮೀಸಾ ಮೇಡಮ್ ನಿಮ್ಮ ಲೈಫಿಗೆ ಬಂದಿದ್ದು ಹೇಗೆ? ನೀವು ಲವ್ ಲೆಟರ್ ಬರ್ದಿಲ್ಲ ಅಂದ್ರೆ, ಪ್ರೀತಿ ಪ್ರೇಮದ ಕಡೆ ತಿರ್ಗಿನೂ ನೋಡಿಲ್ಲ ಅಂದ್ರೆ, ಒಂದು ಸಿನಿಮಾ ಅನ್ನು ಸರಿಯಾಗಿ ನೀವು ಎಂಜಾಯ್ ಮಾಡ್ಕೊಂಡು ನೋಡಿದವರು ಅಲ್ಲ, ಅಷ್ಟು ಫೋಕಸ್ಡ್ ಆಗಿದ್ರಿ ರಾಜಕೀಯದ ಬಗ್ಗೆ. ಅಂಥವರ ಲೈಫಲ್ಲಿ ಒಂದು ಹೆಣ್ಣು ಪ್ರವೇಶ ಆಗತ್ತೆ. ಸೊ ಅದು ಆ ಕ್ಷಣ ಹೇಗೆ, ಯಾವಾಗ, ಅದು ಹೇಗಾಯ್ತು? ಇಲ್ಲ, ಈಗ ನಮ್ಮ ಮನೆಯವರೇ, ತಾಯಿಯವರೇ ಅರೇಂಜ್ ಮ್ಯಾರೇಜ್ ಆಗಿ ನೋಡಿದ್ದು. ಮತ್ತು ನಮ್ಮಲ್ಲಿ ಮದುವೆ ಮುಂಚೆ ನೋಡ್ಲಿಕ್ಕಿದೆ ಹೋಗಿ ಆಯ್ತಲ್ಲಿ, ಆಗ ನಾವು ನೋಡಿದ್ದೆ. ನಾನು ಎಲ್ಲಿ ಒಂದು ಇದೇ ಇಂಥ ಮೀಟಿಂಗಲ್ಲಿ ಇದ್ದೆ, ನಾನು ಅಲ್ಲಿಂದಲೇ ಹೋದೆ. ಯಾಕೆ ಇನ್ನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮತ್ತೆ ಸಮಸ್ಯೆ ಆಗೋದು ಬೇಡ, ಇದ್ದಂಥ ಎಲ್ಲ ರಿಜೆಕ್ಟ್ ಆಗಿ ಈಗಲೇ ರಿಜೆಕ್ಟ್ ಆಗಲಿ ಅಂತ ಹೇಳಿಕೊಂಡು. ಹೆಂಗೆ ಹೋಗಿದ್ರಿ ನೀವು? ಆಗ ಎಲ್ಲೇ ಮೀಟಿಂಗಲ್ಲಿ ಇದ್ದೆ, ಅದೇ ವೈಟ್ ಆ್ಯಂಡ್ ವೈಟ್ ಇತ್ತು, ಫುಲ್ ಮಣ್ಣಲ್ಲಾಗಿತ್ತು ಬೆಳಿಗ್ಗಿಂದ ಸಂಜೆ ತನಕ. ನಾನೇನು ಹಾಗೆ ಡೈರೆಕ್ಟ್ ಅಲ್ಲಿಂದಲೇ ನ್ಯಾಚುರಲ್ ಸ್ಟಾರ್ ಇದರಲ್ಲಿ ಅದಕ್ಕೆ. ಹೌದೌದು, ಫಸ್ಟ್ ಲುಕ್ ಅಲ್ಲೇ ಓಕೆ ಆಯ್ತಾ? ಹೌದು, ಅದೇನು ನಿಮಗೆ ಓಕೆ ಆಯ್ತಾ ಅಥವಾ ಮನೆಯವರಿಗೆ? ಎಲ್ಲರಿಗೂ ನಮಗೂ ಅಲ್ಲಿಂದ ಮದುವೆ. ಹೌದು. ಅದಾದ್ಮೇಲೆ ಅಂದ್ರೆ ನಮೀಸಾ ಮೇಡಮ್ ಅವ್ರದೇ ಆದಂತ ಒಂದಷ್ಟು ತತ್ವಗಳನ್ನ ಇಟ್ಕೊಂಡಿರೋರು, ಉದ್ಯಮಿಯವರು, ಜೊತೆಗೆ ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಾರಾ ಕೆಲವು ವಿಚಾರಗಳಲ್ಲಿ ಅಂತನೂ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ನೀವು ಒಂದ್ಸತಿ ನಂಗೆ ನೆನಪಿದೆ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನೀವು ತುಂಬಾ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ರೆಡಿ ಆಗಿದ್ರಿ. ಬಟ್ ಮೇಡಮ್ ಹಠ ಮಾಡಿಸಿ, ಈ ಡ್ರೆಸ್ ಹಾಕಂಗಿಲ್ಲ, ಇದು ಬೇಡ ಅಂತ ಹೇಳಿ ತುಂಬಾ ಸಿಂಪಲ್ ಡ್ರೆಸ್ ಹಾಕ್ಸಿ ನಿಮ್ಮನ್ನ ಕಳಿಸಿದ್ರು ಅಂತಂದ್ರೆ, ಇದನ್ನ ಎರಡು ತರ ನೋಡ್ತೀವಿ. ಒಂದು, ಸರಳತೆ ತುಂಬಾ ಇಷ್ಟ ಅವರಿಗೆ ಅನ್ನೋದು. ಎರಡನೇದು, ಮೇಡಮ್ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಸ್ಪೀಕರ್ ಸಾಹೇಬ್ರನ್ನ ಅಂತ. ಏನ್ ಹೇಳ್ತೀರಿ? ಕಂಟ್ರೋಲ್ ಅಂತ ಇಲ್ಲ, ಮತ್ತೆ ಯಾವಾಗಲೂ ಹೆಲ್ತಿ ಕಂಟ್ರೋಲ್. ನಾವು ಏನು ತಪ್ಪು ಮಾಡಿದ ರೀತಿಯಲ್ಲಿ ಅಥವಾ ತಿಳುವಳಿಕೆ ಒಂದು ಇದರ ರೀತಿಯಲ್ಲಿ ಅದಕ್ಕೆ ಬಹಳಷ್ಟು ಇದಿದೆ. ಮತ್ತು ಎಲ್ಲ ರೀತಿಯ ನನ್ನ ಯಶಸ್ಸಿಗೆ ಎಲ್ಲ ರೀತಿಯ ಸಹಕಾರ ಕೂಡ ಇದೆ. ಯಾಕೆ ನಾವು ಈ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೇವೆ, ಫ್ಯಾಮಿಲಿ. ನಮ್ಮ ಇಷ್ಟೋ ತನಕ ಒಂದು ಬೀಚಿಗೆ ಕರ್ಕೊಂಡೋಗಿ ನಾನು ಕೇಳೂ ಇಲ್ಲ, ನಾನು ಕರ್ಕೊಂಡು ಹೋಗ್ಲೂ ಇಲ್ಲ, ಅಥವಾ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಇಲ್ಲ. ಯಾವಾಗ ಕೇಳಿದ್ರೆ ಒಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು ದಿವಸ ಆದರೂ ಕೂಡ ಕರೆಕ್ಟಾಗಿ ಮಾತಾಡಲಿಕ್ಕೆ ಸಿಕ್ಕಿ ಅಂತ ಹೇಳುವುದು ಇದೆ ಆ ಟೈಪ್ನಲ್ಲಿ. ಮತ್ತು ನಾವು ಯಾರ ಹತ್ರ ಜೋರಾಗಿ ಮಾತಾಡಬಾರ್ದು. ಯಾಕೆ ಕೇಳ್ತಾರೆ, ಯಾಕೆ ಜೋರಲ್ಲಿ ಮಾತಾಡೋದು, ಮೆಲ್ಲನೆ. ಮತ್ತು ಬಡವರ ಕಂಡ್ರೆ ಜಾಸ್ತಿ ಕರುಣೆ ಇದರಲ್ಲಿ.
ಹೆಚ್ಚು ಸಹಾಯ ಮಾಡ್ತಾ ಹೆಚ್ಚಿನ ಸಹಾಯ ಮಾಡಿ ಆ ರೀತಿಯ ಎಲ್ಲ ಉತ್ತಮವಾದ ನಮಗೇನು ಗುಣ ಬೇಕಾ ಅದೆಲ್ಲ ಅದಷ್ಟು ಇದೆ. ಅದು ಅಷ್ಟಿದೆ. ಮತ್ತೆ ಎಷ್ಟು ಜಾಸ್ತಿ ಆಡಂಬರ ಇರಬಾರ್ದು. ಇರ್ಬಾರ್ದಂತ. ಅದೇ ನಿಮ್ಗೆ ಏನಾದ್ರು ಕಾಸ್ಟ್ಲಿ ಶೂಗಳೇನಾದ್ರು ಗಿಫ್ಟ್ ಬಂತು ಏನಾದ್ರು ಬಂತು ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಅದು ಯಾರು ಡ್ರೈವರ್ಗಳಿಗೂ ಅಷ್ಟೇ 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 ಬೇರೆ ಬೇರೆ ಪಾಸ್ ಮಾಡ್ಬಿಡ್ತಾರಂತೆ. ಅದರಲ್ಲಿ ಯಾಕೆ ಆ ತರ ಅಂದ್ರೆ ಅವ್ರಿಗೆ ಅವ್ರಿಗೆ ಶ್ರೀಮಂತಿಕೆ ಬಗ್ಗೆ ಏನಾದ್ರೂ ಅವರಿಗೆ ಒಂದು ಅಲರ್ಜಿ ತರ ಏನಾದ್ರು ಎಲರ್ಜಿ ಇದೆಯಾ? ಥರ ಹೆಂಗೆ? ಇಲ್ಲ. ಯಾಕೆ ಅಂತ ಅವರು ಒಂದು ನಾನು ಹೇಳ್ಬೇಕಾದ್ರೆ ಅವರು ಇರಲಿ ನನ್ನ ಮಗಳಿರಲಿ ಹ್ಮ್. ಒಂದು ಪೀಸ್ ಗೋಲ್ಡ್ ಹಾಕೋದಿಲ್ಲ. ಅದೇ ಏನಕ್ಕೆ ಅದು ತುಂಬಾ ಆಶ್ಚರ್ಯ ನಮಗೂ. ಒಂದು ನನ್ನ ಮಗಳ ಕಿವಿಯ ತೂತು ಮಾಡಲಿಲ್ಲ. ಅವರೆಲ್ಲ ಯಾಕೆ ಸುಮ್ಮನೆ ತೂತು ನೋವಾಗ್ತದೆ ಮತ್ತು ಲಾಸ್ಟಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ಏನೇನು ಗಿಫ್ಟ್ ಸಿಗ್ತದೆ ಅದನ್ನು ಯಾರ್ಯಾರಿಗೂ ಕೊಟ್ಟು ಬಿಡ್ತಾರೆ. ಕೊಡ್ತಾರೆ. ಯಾರಾದರೂ ತುಂಬಾ ಅಪರೂಪ ಹೆಣ್ಮಕ್ಳು ಈ ತರ ಇರೋದು. ಇದರಲ್ಲಿ ಅಂತ ದೊಡ್ಡ ಮಟ್ಟದ ಯಾವುದೇ ಒಂದು ಇದಿಲ್ಲ, ಅದು ಬೇಕು ಇದು ಬೇಕಂತೇಳಿ ಇರೋದಿಲ್ಲ. ಅದಕ್ಕಾಗಿ ನಮ್ಗೆ ಯಾರು ಶೂ ಎಲ್ಲ ಯಾಕೆ ಇಷ್ಟು ಕಾಲ್ನಡಿಗೆ ಇಷ್ಟು ಕಾಸ್ಟ್ಲಿ ಯಾಕೆ ಹಾಕಬೇಕು, ಹ್ಮ್. ಅದು ಆಗದಿದ್ರೆ ಆಗೋದಿಲ್ಲ ಅಂತೇಳಿ ಯಾರಿಗಾದ್ರು ಬೇರೆ ಕೊಟ್ಟು ಬಿಡ್ತಾರೆ. ಅಂದ್ರೆ ಮನುಷ್ಯನ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಆ ಸಾಕು ರೀತಿ ಅಂತ. ಒಂದು. ಮತ್ತೆ ನಾನು ಕೂಡ ಅಷ್ಟೇನು ಆಸಕ್ತಿ ಇಲ್ಲ ದೊಡ್ಡ ಮಟ್ಟಿನ. ಅದೇ ನೀವು ಅಷ್ಟೇ ಸಾಮಾನ್ಯವಾಗಿ ಒಂದಷ್ಟು ಸಣ್ಣ ಅಮೌಂಟ್ ದುಡ್ಡು ಬಂದ್ರು ಚಿನ್ನ ಒಡವೆಲಿ ಮಿಂಚ್ತಾ ಇರ್ತಾರೆ ಎಲ್ಲರೂ ಕೂಡ. ಗೋಲ್ಡ್ ಚೈನ್ ಹಾಕೊಂಡು, ಉಂಗುರ ಹಾಕೊಂಡು, ಬಳೆ ಹಾಕೊಂಡು, ಖಡ್ಗ ಹಾಕೊಂಡು. ಬಟ್ ನೀವು ವೆರಿ 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 ಸಿಂಪಲ್. ನಿಮ್ಮ ಪತ್ನಿಯವರು ಕೂಡ ಅಷ್ಟೇ, ಅಷ್ಟೇ ಅಷ್ಟೇ ಮಗಳು ಕೂಡ ಅಷ್ಟೇ. ಅಷ್ಟೇ. ಸೊ ಟೋಟಲಿ ಹೇಳ್ಬೇಕಂದ್ರೆ ನೀವು ಅಂದ್ರೆ ರಾಜಕೀಯ ನಾಯಕರ ಫ್ಯಾಮಿಲಿಯಿಂದ ಬಂದರೂ ಕೂಡ ಆ ವೈಭವಕ್ಕೆ ನೀವು ಯಾವತ್ತೂ ಹೋಗ್ಲೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಕೂಡ ಏನಾದ್ರು ವೈರಾಗ್ಯನ ವಿಚಾರವಾಗಿ, ಇಲ್ಲ, ಇಲ್ಲ, ವೈರಾಗ್ಯ ಶ್ರೀಮಂತಿಕೆಯ ಇಲ್ಲ. ವಿಚಾರವಾಗಿ ಅಥವಾ ವೈರಾಗ್ಯ ಅಂತಲ್ಲ, ಯಾಕೆ ಅಂತೇಳಿ ಒಂದು ಇದಿರ್ತದೆ. ಹಿಂದಿಂದಲೂ ಕೂಡ ನನಗೆ ಹಾಗೆ. ನಾನು ಹ್ಮ್. ಈ ನನಗೆ ಮದುವೆ ಆದಂಥ ಹುಡುಗಿ ಕೂಡ ಹಾಗೆ, ಹಾಗೆ ಈ ಮಗಳು ಕೂಡ ಹಾಗೆ. ಹೌದು. ಆ ಮಗಳು ವಿಚಾರ ಹೇಳ್ಬೇಕು ನಿಮ್ಗೆ. ಅಂದ್ರೆ ಜನರಿಗೆ ಹೇಳ್ಬೇಕು ನಾನು ಇದನ್ನ. ಹವ್ವಾ ನಸೀಮಾ ಅವರು ಹಾಸ್ಟೆಲಲ್ಲೇ ಓದಿದ್ದು. ನೀವು ಕಾರಲ್ಲಿ ಬಂದರೂ ಅವ್ರಿಗೆ ಆಗ್ತಿರ್ಲಿಲ್ಲ. ನಿಮ್ಮ ಐಡೆಂಟಿಟಿ ಯಾರು ಗೊತ್ತಾಗಬಾರ್ದು ಅಂತ ಅವ್ರು ಇಷ್ಟಪಡ್ತಾ ಇದ್ರು. ತೀರಾ ಸರಳ ಜೀವನ ನಡೆಸ್ತಾರೆ. ಇವಾಗಲೂ ಧಾರ್ಮಿಕ ಶಿಕ್ಷಕಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಡಿಗ್ರಿ ಓದ್ಕೊಂಡು. ಸೊ ಅವರ ಒಂದು ನಡೆನುಡಿ ಕೂಡ ಬಹುಶಃ ನಿಮ್ದು ನಸೀಮಾ ಅವ್ರದ್ದು ಇಬ್ರದ್ದು ಇನ್ಫ್ಲೂಯೆನ್ಸ್ ಆಗಿ ಬಂತಾ ಹೇಗೆ? ಇರ್ಬೋದೇನ ಇದರಲ್ಲಿ ಇದಕ್ಕೆ. ಅದಕ್ಕೆ ಖುಷಿ, ಆಲ್ ಹ್ಯಾಪಿ. ಹಾಸ್ಟೆಲ್ಗೆ ಹಾಕಿದ್ರಿ ನೀವು? ಇಲ್ಲ, ಆವಾಗ ಒಬ್ಳೇ ಮಗಳು. ನಾವು ಸಿ ವಾಸ್ ಇನ್ ನಾವೇನ್ 3rd ಸ್ಟ್ಯಾಂಡರ್ಡ್ ಏನ 6 to 7 years ನಾವು ಮಕ್ಕಕ್ಕೆ ಹೋಗಿದ್ದೆವು ಮಮರಕ್ಕೆ. ಅದೊಂದು ಇನ್ಸಿಡೆಂಟ್ ಮಿಸ್ ಆದ್ರು. ಆಗ ಅಲ್ಲಿ ಹರಕೆ ಹೊತ್ತಿದ್ದು, ಯಾಕೆ ನಮಗೆ ಸಿಕ್ಲಿಲ್ಲ 10 ಗಂಟೆ ತನಕ ಕೂಡ. ಅಂದ್ರೆ ಆ ಕ್ಷಣ ಹೆಂಗಿತ್ತು ನೆನಪು ಮಾಡ್ಕೊಂಡು ನೀವು ವಾಪಸ್ ಹೋಗೋದಾದ್ರೆ? ಭಾಷೆ ಅದು ಇಡೀ ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ಕರಾಳದ ಟೆನ್ಷನ್. ಅಲ್ಲಿ ನನಗೆ ಅಲ್ಲಿಯೇ ಅದಕ್ಕೆ ಮುಂಚೆ ಟೆನ್ಷನ್ ತೆಗಿಲಿಲ್ಲ, ಅದ್ರ ನಂತರ ಕೂಡ ಟೆನ್ಷನ್ ತಗೊಳ್ಳಿಲ್ಲ. ಆ ಟೈಮ್ ಮಾತ್ರ ಏನು ಮಾಡೋದಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇದರಲ್ಲಿ ನಾವೆನ್ಸಿ ಈಗ ಸಿಗ್ಬೋದು, ಈಗ ಸಿಗ್ಬೋದು. ಈಗ ಅದೇನಾಗಿದೆ, ನಾನು ಕೆಳಗಿದ್ದೆ, ಇವರೆಲ್ಲ ಮಹಿಳೆಯರ ಮೇಲೆ ಹೋಗ್ತಾರೆ. ಇದರಲ್ಲಿ ಇದು ಉಪವಾಸ ಬಿಡುವ ಮುಂಚೆ, ಉಪವಾಸ ಬಿಡಲು ಆ ಟೈಮ್ಗೆ ಬೇಕಾಗಿ ಅವರು ಇದನ್ನು ನೀರು ತರಲಿಕ್ಕೆ ಹೋದದ್ದು. ಅಲ್ಲಿ ಹೋದಾಗೇನು ಇಲ್ಲಿ ಆಜಾನ ಇತ್ತು. ಎಲ್ಲ ಎದ್ದು ನಿಂತು ಎಲ್ಲ ಬುರ್ಕ್ ಆಗ್ತಾರಲ್ಲ, ಏನು ಏನು ಗೊತ್ತಾಗುದಿಲ್ಲ. ಅಲ್ಲಿ ಒಂದು ಇವರಿಗೆ ಮಿಸ್ ಆಯ್ತು. ಯಾವುದು ಒಂದು ಲೈನ್. ನನ್ನ ಮಿಸ್ಸಸ್ ಕೂಡ ಎನಿಸಿದ್ರೇನು, ಇವಾಗ ಪ್ರಾರ್ಥನೆ ನಿಂತಾಗಿದೆ, ಇಲ್ಲೇ ಬಂದು ಸೇರಿರ್ಬೋದಂತೇಳಿ ಇವರು ಕೂಡ ಘೋಷಣೆ ಮಾಡಲಿಲ್ಲ. ಪ್ರಾರ್ಥನೆ ಆದ ನಂತರ ನೋಡುವಾಗ ಕಾಣುದಿಲ್ಲ. ಈಗ ಬರ್ಬೋದು, ಮತ್ತೆ ಬರ್ಬೋದು ಅಂತೇಳಿ ಮತ್ತೆ ಪ್ರಾರ್ಥನೆ ಇಲ್ಲ, ಮತ್ತೆ 9 ಗಂಟೆಗೆ ಇಲ್ಲ. ಈ ರೀತಿ ಅದು ಲೇಟ್ ಆಯ್ತು ರಾತ್ರಿ. ಮತ್ತೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ಗೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದಕ್ಕೆ ಒಬ್ಬ ತಂದೆಯಾಗಿ ಎಲ್ಲರಿಗೂ ಕೂಡ ತುಂಬಾ ಆಘಾತ ಆಗಿರುತ್ತೆ. ಆಮೇಲೆ ನೀವು ಆ ಟೈಮಲ್ಲಿ ಒಂದು ಹರಕೆ ಹೊರಡ್ತೀರಾ? ಆ ಟೈಮಲ್ಲಿ ಇದು ಹರಕೆ ಮಾಡಿದ್ದು. ಸಿಕ್ಕಿದ್ರೆ ನಾವು ಅದೇ ಸಿಕ್ಕಿದ್ರೆ ನಾವು ಅದನ್ನು ಅವರನ್ನು ಬಾಯಾಟ್ ಕುರಾನ್ ಮಾಡ್ಲಿಕ್ಕೆ ನಾವು ಇದು ಮಾಡ್ತೀವಿ, ಧಾರ್ಮಿಕತೆ ನಾವು ಇದು ಮಾಡ್ತೇವೆ ಅದರಲ್ಲಿ. ಸೊ ಅಲ್ಲಿಂದ ಅವ್ರನ್ನ ಆ ಥರ ಟ್ರೈನ್ ಮಾಡಿದ್ರೆ ಅಥವಾ ಅವರೇ ಅದ್ರಲ್ಲಿ ಆಸಕ್ತಿ ತೋರಿಸಿದ್ರೆ? ಇಲ್ಲ, ಅವ್ರ ಪಾಪ ಮಗು ಅಲ್ಲ, ನಾವೇನು ಹೇಳಿದ್ರೆ ಕೇಳ್ತಿದ್ರು. ಅದಕ್ಕೆ ಅವ್ರು ಕೂಡ ಅದು ಆಸಕ್ತಿ ಇತ್ತು. ಅದಕ್ಕೆ ಆಗ ಹಾಸ್ಟೆಲ್ಗೆ ಹೋದ್ರು. ಅಂತ ಆ ಟೈಮಿನಲ್ಲಿ ಅಂಥ ಒಂದು ಸೊಫಿಸ್ಟಿಕೇಟೆಡ್ ಹಾಸ್ಟೆಲ್ ಕೂಡ ಅಥವಾ ಯಾವುದು ಇರಲಿಲ್ಲ. ಭಾಳ ಸಿಂಪಲ್ ಆಗಿ ಈ ರೀತಿ ಎಲ್ಲ ಕಾಮನ್ ಆಗಿರುವಂಥ ಇದ್ದದ್ದು. ಮತ್ತು ಅಲ್ಲಿ ಅವ್ರು ರಿಜಿಸ್ಟರ್ ಮಾಡಿದ್ದಾರೆ ಇದರಲ್ಲಿ. ಅಂದರೆ 11ನೇ ವಯಸ್ಸಲ್ಲೇ ಅವರು ಕಂಠಪಾಠ ಮಾಡಿ ಕುರಾನನ್ನ ಬಹಳ ಅದ್ಭುತವಾಗಿ ಮನನ ಮಾಡ್ಕೊಳ್ತಾ ಇದ್ರು ಅಂತ. ಬಹಳ ಧಾರ್ಮಿಕತೆಯ ಕಡೆ ತುಂಬಾ ಒಲವು ಆವಾಗಲೇ ಸ್ಟಾರ್ಟ್ ಆಗಿತ್ತು. ಅಥವಾ ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ ಇದ್ದಾರೆ. ಇವಾಗಲೂ ಬಡವರಿಗೆ ಸಹಾಯ ಮಾಡೋದು ಜಾಸ್ತಿ. ನಾನು ಕೆಲವೊಮ್ಮೆ ಫ್ರೀ ಇದ್ದಾಗ ನಾನೇ ಕರ್ಕೊಂಡು ಹೋಗ್ತೇನೆ ಕಾಲೋನಿಗಳಿಗೆ. ಬಡವರ ಶ್ರೀಮಂತರ ಮನೆಗೆ ಅಂತ ಮಗದೇ ಕರ್ಕೊಂಡು ಹೋಗುದು ಇಲ್ಲ. ಬಡವರ ಮನೆಗೆ ಏನಾದ್ರು ಕರೆದು ಹೋಗ್ತಾರೆ ಇಂಟ್ರೆಸ್ಟ್ ಅಲ್ಲಿ. ಅಂದ್ರೆ ಮನೆಯಲ್ಲಿ ಈಗ ನಮೀಜಾ ಮೇಡಮ್ ನೀವು
ಮತ್ತೆ ಹವಾ ನಜೀಮ್ ಅವರು ಯಾವ ತರ ಇರುತ್ತೆ ನಿಮ್ಮ ಮಾತುಕತೆ, ಜನರಲ್ ಮಾತುಕತೆ? ಪೊಲಿಟಿಕ್ಸ್ ಬಗ್ಗೆ ಅವ್ರು ಮಾತಾಡ್ತಾರಾ? ನೀವೇನಾದ್ರು ಶೇರ್ ಮಾಡ್ತೀರಾ? ಮಾಡ್ತಾರೆ. ನನಗೆ ಸಮಯಾವಕಾಶ ಭಾಳ ಕಡಿಮೆ. ಯಾಕೆ ಕೆಲವು ನಾನು ಬೆಳಿಗ್ಗೆ ಬೇಗ ಹೋದರೆ ನಾನು ಜನರ ಜೊತೆಗೆ ಇರ್ತೇನೆ ಇದರಲ್ಲಿ, ರಾತ್ರಿ ಬರುವಾಗ ಲೇಟ್ ಆಗ್ತದೆ. ಇನ್ನು ಬೆಳಿಗ್ಗೆ ಹೋದಾಗ ಅವ್ರು ಕಾಲೇಜಿಗೆ ಹೋಗಿ ಇರ್ತಾರೆ. ಸೊ ಅಂಥ ಕೆಲವು ಸಂದರ್ಭದಲ್ಲಿ ಕೆಲವು ರಾಜಕೀಯವಾಗಿ ನಾವು ಮಾತಾಡ್ತೇವೆ ಇದರಲ್ಲಿ. ಅದಕ್ಕಾಗಿ ನನ್ನ ಮಗಳು ಹೇಳ್ತಾ ಇದ್ರು, ನನ್ನ ಮಿಸ್ಸಸ್ ಹತ್ರ, ನನ್ನ ಹತ್ರ ಹೇಳ್ತಾ ಇದ್ರು, ಐ ಲವ್ ಮೈ ಫಾದರ್ ಬಟ್ ಐ ಡೋಂಟ್ ವಾಂಟ್ ಹಸ್ಬೆಂಡ್ ಲೈಕ್ ಮೈ ಫಾದರ್ ಅಂತ ಹೇಳಿ. ಕೈಗೆ ಸಿಗಲ್ಲ ಅಂತ ಅಂತ ಹೇಳಿ ಇದರಲ್ಲಿ. ಅಂದ್ರೆ ಅದು ನಿಮ್ಗೆ ಕೊರಗಿದ್ಯಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಥವಾ ಆಗಿಲ್ಲ ಅಂತ ಏನಾದ್ರು? ಖಂಡಿತ ಇದೆ, ನಮಗೆ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ನಾವು ಒಮ್ಮೆ ಈ ಫೀಲ್ಡ್ ಆಯ್ಕೆ ಮಾಡಿದ ನಂತರ ಮತ್ತೆ ಅಲ್ಲಿ ಇಲ್ಲಿ ಟೆನ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಟೆನ್ಷನ್ ಮಾಡೋದು ಪ್ರಶ್ನೆ ಇಲ್ಲ. ಈಗ ಒಂದ್ ವೇಳೆ ನಿಮಗೆ ಒಂದು ಎಲ್ಲ ಫ್ರೀ ಸಿಕ್ಕಿಯ ಅಥವಾ ಅವಕಾಶ ಸಿಕ್ಕಿ ಒಂದು ಎಸ್ಕೇಪ್ ಆಗೋದಕ್ಕೆ ಒಂದು ಜಾಗ ಸಿಕ್ತು ಅಥವಾ ಒಂದು ಟೈಮ್ ಸಿಕ್ತು ಅಂತಂದ್ರೆ ಫಸ್ಟ್ ಹೆಂಡತಿ ಮಗಳನ್ನ ಕರ್ಕೊಂಡು ಎಲ್ಲೋ ಹೋಗಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಅವ್ರ ಹತ್ರ ಕೇಳ್ತೇನೆ ಎಲ್ಲಿ ಹೋಗ್ಬೇಕಂತ ಹೇಳಿ. ನಮ್ಮ ಆಯ್ಕೆ ಅಂತ ಇಲ್ಲ, ಅವ್ರ ಆಯ್ಕೆನೇ ನಿಮ್ಮ ಆಯ್ಕೆ. ಹೌದೌದು, ಅವ್ರಿಗೆ ಅವ್ರು ಹೇಳ್ತಾರೆ ಜಾಸ್ತಿ ದೂರನ ಬೇಡ, ಎಲ್ಲಿ ಸಪ್ರೇಟ್ ಒಂದು ಇದ್ರೆ ಸಾಕು ಅಷ್ಟೇ, ಒಂದು ಫುಲ್ ಡೇ ಅಂತ ಹೇಳಿ. ಒಂದ್ ದಿವಸ ನಮ್ ಜೊತೆ ಇರೋದೇ ದೊಡ್ಡ. ಕೆಲವೊಮ್ಮೆ ಪ್ಲಾನ್ ಮಾಡಿ ಎಲ್ಲ ಕೂತ್ಕೊಂಡು ರೆಡಿ ಮಾಡಿದಾಗ ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಆಗುದಿದೆ. ಅದಕ್ಕೆ ಈಗ ಹೇಳ್ತಾರೆ ಅವರು, ಫ್ಲೈಟ್ ಹತ್ತಿ ಕೂತ್ಕೊಳ್ಳೋ ತನಕ ಏನ್ ನಂಬ್ಲಿಕ್ಕೆ ಆಗುದಿಲ್ಲ, ನಾವು ಹೋಗ್ತೇವೆ ಇಲ್ಲ ಅಂತ ಹೇಳಿ. ಆಮೇಲೆ ಈ ಸ್ಟೇಟ್ಮೆಂಟ್ಗಳು ಕೊಡೋವಾಗ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ ಏನ್ ಕೊಟ್ಟರು ಕೂಡ ಹಂಗಾಗುತ್ತೆ ಹಿಂಗಾಗುತ್ತೆ ಕೊಡೋ ತನಕ ಗೊತ್ತಿರಲ್ಲ, ಅದು ಕೊಟ್ಟ ಮೇಲೆ ಗೊತ್ತಾಗತ್ತೆ. ಊರಿಡಿ ಸುದ್ದಿ ಆದ್ಮೇಲೆ ಒಂದಷ್ಟು ಓಡಾಟ ಆದ್ಮೇಲೆ ವಿಡಿಯೋಗಳು ಆಮೇಲೆ ಗೊತ್ತಾಗ, ಓ ನಾವು ಹಿಂಗೆ ಹೇಳಿದ್ವಿ, ಈ ಥರ ರಿಯಾಕ್ಷನ್ಸ್ ಬಂತು ಅಂತ. ಸೊ ಆ ಸಿಚುವೇಶನನ್ನು ನಿಮಗೆ ಹ್ಯಾಂಡಲ್ ಮಾಡಿದಾಗ ಮನೇಲಿ ರಿಯಾಕ್ಷನ್ ಹೆಂಗಿರುತ್ತೆ? ಅಥವಾ ನಿಮ್ಮ ಮನಸ್ಸಲ್ಲಿ ಅದಕ್ಕೋಸ್ಕರ ನಿದ್ದೆಗೆಟ್ಟು ಯೋಚನೆ ಮಾಡಿ ಟೈಮ್ ಹಾಳು ಮಾಡ್ಕೊಂಡಿದ್ದಿದೆಯಾ? ಇಲ್ಲ, ಕೆಲವು ಹೆಚ್ಚು ಕಮ್ಮಿ ಆದಾಗ ಸ್ಟೇಟ್ಮೆಂಟ್ ಮನೇಲಿ ಕೇಳ್ತಾರೆ, ಯಾಕೆ ಆ ರೀತಿ ಆಯಿತು. ಇನ್ನೊಂದು ನನ್ನ ಮಗಳು ಕೂಡ ಕೇಳ್ತಾರೆ, ಹಾಗೆ ಆ ರೀತಿ ಯಾಕೆ ಮಾತಾಡಿದ್ರಿ, ಈ ರೀತಿ ಯಾಕೆ ಮಾತಾಡಿದ್ರಿ ಅಂತೇಳಿ ಕೆಲವೊಂದು ಇದೆ. ಅದು ಆ ಕ್ಷಣಕ್ಕೆ ಮತ್ತೊಮ್ಮೆ ತಲೆಗೆ ಹಚ್ಕೊಳ್ತೇನೆ, ಮತ್ತೆ ಇಲ್ಲ ಅದಾಯಿತು, ದೇವ್ರು ಒಳ್ಳೆದಕ್ಕೆ ಮಾಡಿರ್ತಾರೆ ಏನಾದರೂ ಅಂತ ಹೇಳಿಕೊಂಡು ಅದನ್ನು ಬಿಟ್ಟು ಬಿಡೋದು, ತಲೆ ಹಚ್ಚಲಿಕ್ಕೆ ಹೋಗಿಲ್ಲ. ಅದು ನನ್ನ ದೊಡ್ಡ ಅಭ್ಯಾಸ ಇದೆ. ಏನು ಯಾವುದಕ್ಕೂ ಕೂಡ ನಾನು ಸೀರಿಯಸ್ ಆಗಿ ಇಲ್ಲ, ಒಳ್ಳೇದಾದ್ರೆ ಒಳ್ಳೇದಾಯಿತು, ಏನಾದ್ರು ಹೆಚ್ಚು ಕಮ್ಮಿ ಕೂಡ ಏನೋ ದೇವ್ರು ಒಳ್ಳೇದಕ್ಕೆ ಮಾಡಿರ್ಬೇಕು, ಮುಂದಕ್ಕೆ ನೋಡುವ ಅಂತ ಹೇಳಿ ಅದಕ್ಕೆ ಮುಂದೆ ಹೋಗ್ತಾ ಇರ್ತೇವೆ. ಅಂದ್ರೆ ಸ್ಪಿರಿಚುವಾಲಿಟಿ ಕಡೆಗೆ ನಿಮಗೆ ಜಾಸ್ತಿ ಒಲವು ಇದೆಯಾ? ಅದು ಇದೆ, ಸ್ವಲ್ಪ ಮಟ್ಟಿಗೆ ಇದೆ. ಯಾಕಂತೇಳಿ ಸ್ಪಿರಿಚುವಲ್ ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಏನು ನಮ್ದೇನಿದೆ, ನಾವು ಸಂತೋಷದಿಂದ ಇರಬೇಕು, ಇನ್ನೊಬ್ಬರಿಗೆ ಸಂತೋಷ ವಾತಾವರಣ ನಿರ್ಮಾಣ ಮಾಡಬೇಕು, ಇದು ಮೇನ್ ಕಾನ್ಸೆಪ್ಟ್ ಅಲ್ವಾ. ನಾನು ರಾಜಕೀಯದಲ್ಲಿದ್ದು ನನ್ನ ಸಂತೋಷ ಮತ್ತೆ ನಾನು ಯಾಕೆ ಇರಬೇಕು? ಸೊ ನಂದು ಬಾರಿ ಕ್ಲಿಯರ್ ಕಟ್, ಯಾವಾಗ ನನಗೆ ನನ್ನ ರಾಜಕೀಯ ನನಗೆ ಖುಷಿ ಇಲ್ಲ, ನಾನು ಅವತ್ತೇ ನಾನು ಬಿಟ್ಟು ಬಿಡ್ತೇನೆ. ನಾನು ಖುಷಿ ಇಲ್ಲದೇನು ಸುಮ್ಮನೆ ನಾನು ಕಂಟಿನ್ಯೂ ಮಾಡಲಿಕ್ಕೆ ಹೋಗೋದಿಲ್ಲ. ಅಧಿಕಾರ ಇಲ್ಲದಿದ್ದರೂ ಕೂಡ ನಾವು ಖುಷಿಯಾಗಿರ್ಬೇಕು, ಅದು ನಂದು ಕಾನ್ಸೆಪ್ಟ್. ಸೊ ಆ ಅಧಿಕಾರ ಇಲ್ಲದ ರೀತಿಯಲ್ಲೇ ನನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದರೆ ಅಧಿಕಾರ ಹೋದರೂ ಕೂಡ ಅದೇ ರೀತಿ ನಾವು ಆರಾಮದಲ್ಲಿ ಇರ್ತೇವೆ. ಅದಕ್ಕೆ ನಾವು ಅಧಿಕಾರ ಇದ್ದರೂ ಕೂಡ ನಾವು ಕಾಮನ್ ಆಗಿ ಎಲ್ಲರ ಜೊತೆ ಫ್ರೀಯಾಗಿ ಮಿಂಗಲ್ ಆಗಿ ಇರ್ತೇವೆ. ನೀವು ಮನೇಲಿ ನಾರ್ಮಲ್ ಆಗಿ ಒಬ್ಬ ಹಸ್ಬೆಂಡ್ ಆಗಿ ಹೆಂಡತಿ ಜೊತೆ ಜಗಳ ಮಾಡೋದು, ಚರ್ಚೆ ಮಾಡೋದು, ರೇಗಾಡೋದು ಅಥವಾ ಅವ್ರ ಕೈಯಿಂದ ಬಯಸ್ಕೊಳ್ಳೋದು, ಈ ಥರದ್ದು ಏನಾರು ಇದೆಯಾ? ನಾನು ರೇಗದಂತ ಕಡಿಮೆ, ಯಾಕಂದ್ರೆ ನಾನು ಸ್ವಲ್ಪ ವಾಯ್ಸ್ ಜಾಸ್ತಿ ಆಗಲೇ ಮುಗಿದು ಹೋಗಿದೆ. ಮತ್ತೆ ನಾನು ಸ್ವಲ್ಪ ವಾಯ್ಸ್ ಜೋರಾದ ಅವ್ರ ಕಣ್ಣಲ್ಲಿ ನೀರು ಬರ್ತದೆ, ವಾಯ್ಸ್ ಜಾಸ್ತಿ ಆದಾಗ. ನನ್ನ ಮೇಲೆ ಕೆಲವು ರೇಗಾಡೋದು, ರೇಗಾಡೋದು ಕೋಪದಿಂದ ರೇಗಾಡೋದಲ್ಲ. ಇದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದಾದ್ರೆ ಅದು ಯಾಕೆ ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಅಥವಾ ಏನಾದರೂ ತಮಾಷೆಯಲ್ಲಿ ಇಲ್ಲ ಅಂತಲ್ಲ, ಅದು ಇರ್ತದೆ. ಅದಕ್ಕೆ ನಾವು ಓಪನ್, ನಾನು ಜಾಸ್ತಿ ಸ್ಪೇಸ್ ಫ್ರೀ ಬಿಟ್ಟಿದ್ದೇನೆ, ಇದಕ್ಕೆ ಅಷ್ಟಾದ ಅವಕಾಶ ಅವ್ರಿಗೆ ಬೇಕಂತ ಹೇಳಿ. ಓಕೆ ಓಕೆ. ಅಂದರೆ ಮದುವೆ ಆಗಿರೋ ಸ್ಟಾರ್ಟಿಂಗಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಈ ರಾಜಕೀಯ ಜೀವನ, ಓಡಾಟ, ನಿಮ್ಮ ಒಂದು ಟಾರ್ಗೆಟ್ ಇರುತ್ತೆ, ನಾನು ಹಿಂಗಾಗಬೇಕು ಹಂಗಾಗಬೇಕು ಅಂತ. ಆ ಟೈಮಲ್ಲಿ ಏನಾದರೂ ಕ್ಲಾಶಸ್ ಬಂದಿತ್ತಾ ನಮೀಜಾ ಅವರಿಗೆ ಮತ್ತು ನಿಮಗೆ? ಹಾಗೆ ಅವರಿಗೆ ಕ್ಲಾಶ್ಗಿಂತ ನನ್ನ ಮೇಲೆ ಹೆದರಿಕೆ ಆಗ್ತಿತ್ತು. ಯಾಕಂದ್ರೆ ಆಗ ನಾನು ಸಿಗ್ತಾನೆ ಇರಲಿಲ್ಲ ಕೈಗೆ, ಸ್ಟಾರ್ಟಿಂಗ್ ಅಲ್ಲ. ಆಗ ತಂದೆ ಶಾಸಕರಾಗಿದ್ದರು. ಆಗ ಸಮಾಜದಲ್ಲಿ ನಮ್ಮದು ಹೆಸರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ನಾನು ಶ್ರಮ ಪಡಬೇಕು. ಮತ್ತು ರಾಜಕೀಯವಾಗಿ ಸ್ಪರ್ಧಿಗಳು ಕೂಡ ಜಾಸ್ತಿ, ಅದನ್ನು ಓವರ್ಟೇಕ್ ಮಾಡಲಿಕ್ಕೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಿತ್ತು ಐದರಲ್ಲಿ. ಮತ್ತು ಶಾಸಕನ ಮಗ ಆದ ಕಾರಣ ದುರ್ಬೀನ್ ಹಿಡಿದು ನೋಡ್ತಾ ಇದ್ರು, ಏನು ತಪ್ಪು ಸಿಗ್ತದ ಅಂತ ಹೇಳಿಕೊಂಡು ಎಲ್ಲಿ. ಸೊ ನಾನು ಫುಲ್ ಟೈಮ್ ನಾನು ಬ್ಯುಸಿ ಇದ್ದೆ. ಅವತ್ತೇ ಕಂಪೇರ್ ಮಾಡುವಾಗ ಭಾಳ ಖುಷಿಯಲ್ಲಿದ್ದೇನೆ ಈಗ. ಅವತ್ತಿನ ಇದಕ್ಕೆ ಕಂಪೇರ್ ಮಾಡುವಾಗ ನನ್ನ ಮಿಸ್ಸಸ್ ಈಗ ಭಾಳ ಅದಕ್ಕೆ ಅವತ್ತಿನ ಎಷ್ಟು ಆಗ್ಬೋದು ಅಂತ ಹೇಳಿ ಸಿಗ್ತಾ ಇರಲಿಲ್ಲ. ಆಗ ನನ್ನ ಫಾದರ್ ಎಲ್ಲ ಹೇಳ್ತಾ ಇದ್ರು, ಹೌದು,
ಅದು ಅವ್ರು ಕೇರಳದ ಇತ್ತಲ್ಲ, ಹ್ಮ್. ಅವ್ರು ಹೇಳ್ತಾ ಇದ್ದಾರೆ ಬಂದು ನನ್ನ ಒಂದು ಓಟು ಕೋಡಿಲಿ ಉಲಾಲದಲ್ಲಿ ಸೇರಿಸಬೇಕು, ಹ್ಮ್. ನನ್ ಕೂಡ ಬೆಲೆ ಇಲ್ಲ ಅಂತೇಳಿ. ಅಂದ್ರೆ ಅವ್ರು ಯಾವ ಫಂಕ್ಷನ್ ನಾನು ಹೋಗ್ತಾ ಇರಲಿಲ್ಲ, ಓ, ನಾನು ಇಲ್ಲೇ ಇದ್ದೆ. ಯಾಕಂದ್ರೆ ಹೋಗ್ತಾನೆ ಓಟಿದ್ರೆ ಓಟಿದ ಮರ್ಯಾದೆ ಅದು ಕೊಡ್ತಾರಂತ ಹೇಳಿ ಆವಾಗ ಹೇಳ್ತಿದ್ದೆ. ಅದು ನೆಂಟರಿಷ್ಟರು ಬಂಧು ಬಳಗ ಎಲ್ಲ ಈಗಲೂ ನೀವು ಕನೆಕ್ಟೆಡ್ ಇದ್ದೀರಾ? ಇದ್ದೇನೆ, ನಾನಿದ್ದೇನೆ. ನನಗಿಂತ ಜಾಸ್ತಿ ನನ್ನ ಬ್ರದರ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಮಧ್ಯದ ಒಂದು ಕನೆಕ್ಟ್ ಅಂತ ಹೇಳಿ. ನಾನು ಆಗಾಗ ಹೋಗ್ತೇನೆ, ಸಿಗ್ತೇನೆ, ಬರ್ತೇನೆ, ಮಾತಾಡ್ತೇನೆ. ಅದೇ ಫುಲ್ ಟೈಮ್ಗೆ ಇರಲಿಕ್ಕೆ ಆಗುದಿಲ್ಲ. ಅವ್ರು ಬಂದಾಗ ಅವ್ರು ಮನೇಲಿ ಇರ್ತಾರೆ, ನಾನು ಇರೋದು ಕಡಿಮೆ. ಅವರೆಲ್ಲ ಜೊತೆ ಸೇರಿ ಸಂಜೆ ಹೊತ್ತು ಹೋಗ್ತಾರೆ ಅಥವಾ ಇನ್ನೊಂದು ಕಡೆ ಹೋಗ್ತಾರೆ, ಫಂಕ್ಷನ್ ಹೋಗೋ ಜೊತೆಯಲ್ಲಿ ಎಲ್ಲರೂ ಹೋಗ್ತಾರೆ. ನನ್ನ ಬ್ರದರ್ದೇ ಕನೆಕ್ಟ್ ಎಲ್ಲ ಫ್ಯಾಮಿಲಿ ಜೊತೆ. ನಾನು ಆ ಫಂಕ್ಷನ್ ಅಟೆಂಡ್ ಆಗ್ತೇನೆ ಅಷ್ಟೇ, ಬೇರೆಯವರೆಲ್ಲ ಕನೆಕ್ಷನ್ ಇರ್ತದೆ. ಈ ಹೇಳಿಕೆಗಳು ಕೊಡೋದು ವಿಚಾರ ಮಾತಾಡ್ತಾ ಇದ್ದೆ. ನೀವು ಕೆಲವೊಂದು ಹೇಳಿಕೆಗಳನ್ನ ಹಿಂದೆ ಕೊಟ್ಟಿರೋದನ್ನ ಕೂಡ ನಾನು ಅವಲೋಕನ ಮಾಡಿದ್ರೆ ಕೆಲವು ಕಟ್ಟರ್ ಹಿಂದೂಗಳಿಗೆ ಇಷ್ಟ ಆಗುತ್ತೆ, ಅದು ಕಟ್ಟರ್ ಮುಸ್ಲಿಮ್ಗಳಿಗೆ ಕೆಲವೊಂದು ಇಷ್ಟ ಆಗಲ್ಲ ಹೇಳಿಕೆಗಳು. ಆ ಥರದ ಒಂದು ಸಣ್ಣ ಸನ್ನಿವೇಶಗಳು ಕೂಡ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಹಿಜಾಬ್ ವಿಚಾರವಾಗಿ ನೀವು ಹೇಳಿದ್ರಿ, ಫಸ್ಟು ನೀವು ಕಾಲೇಜಿಗೆ ಹೋಗಿ ಆಮೇಲೆ ಸಂವಿಧಾನ ಏನು ಹೇಳುತ್ತೋ ಅದನ್ನು ಮಾಡಿ ಅಂತ. ಈ ಥರ ಹೇಳಿಕೆಗಳು ಕೊಡುವಾಗ ಅಂದರೆ ತುಂಬ ಕತ್ತಿ ಮೇಲಿಂದ ನಡಿಗೆ ಥರನೇ ಹೇಳಿಕೆಗಳೇ ಇದು. ಸೊ ಅದನ್ನೆಲ್ಲ ನೀವು ಹೇಗೆ ನೋಡ್ತೀರಿ, ಹೇಗೆ ನಿಭಾಯಿಸ್ತೀರಿ ಅಂತ? ನಮ್ಮ ಈ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಅನುಗುಣವಾಗಿ ನಡಿಬೇಕು. ನಾವು ಸಂವಿಧಾನ ಮತ್ತು ಕಾನೂನಿಗೆ ಅನುಗುಣವಾಗಿ ನಡೆದಿದ್ರೆ ನಾವು ಇನ್ನೊಬ್ಬರು ಸರಿ ಇಲ್ಲ ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ? ಆಯ್ತು, ಅದಕ್ಕೆ ನಾನು ಅವತ್ತು ಹೇಳಿದ್ದೆ, ನಿಯಮ ಮತ್ತು ಇದರ ಬಗ್ಗೆ ಏನಿದೆ ಅದರ ಪ್ರಕಾರ ನಾವು ಇವತ್ತು ಹೋಗ್ಬಂದೆ. ನಿಯಮ ಸರಿ ಇಲ್ಲದಿದ್ರೆ ನಾವು ನಿಯಮ ಸರಿ ಮಾಡಿಸ್ಲಿಕ್ಕೆ ಫಸ್ಟ್ ನಾವು ಸಂವಿಧಾನ ಇದು ಮಾಡಬೇಕು, ಅದಕ್ಕೆ ಅನುಗುಣವಾಗಿ ನಮ್ಮ ವಿಚಾರ ಇರಬೇಕು ಅಂತ ಹೇಳುವಂತ ವಿಚಾರ. ಮೊದಲು ಶಿಕ್ಷಣ ಮುಖ್ಯ, ನೀವು ಅದರ ಬಗ್ಗೆ ಶಿಕ್ಷಣ ಮೊದಲು ಆದ್ಯತೆ ಅಲ್ವಾ ಇದಕ್ಕೆ ಎಲ್ಲರಿಗೂ ಕೂಡ. ಅದು ಆಮೇಲೆ ಇದು ಹೇಳಿದ್ರಿ ಟಾಯ್ಲೆಟ್ ಕ್ಲೀನ್ ಮಾಡೋ ವಿಚಾರವಾಗಿ, ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು. ಅಂದ್ರೆ ಒಂದು ಬಹುಶಃ ಆ ಭಾಗದಲ್ಲಿ ಕೂಡ ಮಕ್ಕಳು ಆ ಥರನೇ ಬೆಳೆದಿರ್ತಾರೆ, ಅಂದ್ರೆ ಅವ್ರಿಗೊಂದು ಡಿಸಿಪ್ಲಿನ್ ಬರುತ್ತೆ, ಅವ್ರವ್ರ ಕೆಲಸ ಮಾಡುವ ಇಂಡಿಪೆಂಡೆನ್ಸ್ ಬರುತ್ತೆ ಅನ್ನೋ ಒಂದು ವಾದ ಇದೆ. ನಿಮ್ಮ ವಾದನೂ ಅದೇನಾ, ಹೇಗೆ? ಹೌದು ನೋಡಿ, ನಾವು ಮಕ್ಕಳಿಗೆ ಏನೆಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಟ್ರೈನಿಂಗ್ ಎಲ್ಲ ಕೊಡಬೇಕು. ನೀವು ದೊಡ್ಡವ್ರದಂತ ಕೊಡ್ಲಿಕ್ಕೆ ಆಗ್ತದೆ ಅವರಿಗೆ? ಇಲ್ಲ. ಈಗ ಸ್ಕೂಲ್ ಇದೇನು ಜನರಲ್ ಆಗಿ ಒಂದು ಶೌಚಾಲಯ ಕ್ಲೀನ್ ಡೈಲಿ ಅವ್ರಿಗೆ ಇದು ಮಾಡ್ಲಿಕ್ಕೆ ಹೇಳ್ತಾರ, ಪಬ್ಲಿಕ್ ಟಾಯ್ಲೆಟ್ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತಾರ. ಅವರ ಸ್ಕೂಲ್ನ ವಾತಾವರಣ ಚೆನ್ನಾಗಿ ಕ್ಲೀನ್ ಮಾಡಿ ಅಂತ ಹೇಳುವಂಥದ್ದು ಒಂದು ಜವಾಬ್ದಾರಿ ಬರ್ತದೆ. ಅದ್ರಲ್ಲಿ ಏನಿದೆ, ಮಕ್ಳಿಗೆ ಒಳ್ಳೇದಲ್ವಾ? ಈಗ ನಮ್ಮ ಮಕ್ಳಿಗೆ ಕೂಡ ಒಂದು ಅನುಭವ ಆಗ್ತದೆ, ಅವ್ರಿಗೆ ಒಂದು ಏನೋ ಅದಕ್ಕೆ ಅವರ ಪರ್ಸನಾಲಿಟಿ ಚೇಂಜ್ ಆಗ್ತದೆ. ಇಲ್ಲದ ಈಗೋ ಪ್ರಾಬ್ಲಮ್, ಈಗಿನೊಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೊಂದು ಬ್ಯಾರಿಕೇಡ್ ಇರ್ತದೆ. ಅದನ್ನು ತುಂಡು ಮಾಡಿ ಅವ್ರನ್ನೆಲ್ಲ ಇದಕ್ಕೆ ಒಂದು ಪಳಗಿಸಬೇಕಾದ್ರೆ ಇಂಥ ನಮ್ಗೆ ಸ್ಕೂಲಲ್ಲಿ ಇದೆಲ್ಲ ಅವಕಾಶ ಇತ್ತು. ನಾನು ಬೆಳಿಗ್ಗೆ ನಮ್ದು ಸ್ಕೂಲ್ ಬಸ್ಸಲ್ಲಿ ಫಸ್ಟ್ ನಾವು ಹೋಗ್ಬೇಕು, ಫಸ್ಟ್ ರೌಂಡ್ ನಮ್ದು ಒಂದೇ ಬಸ್ 2 ಟ್ರಿಪ್ ಹೊಡಿತದೆ, ನಮ್ದು ಫಸ್ಟ್ ಟ್ರಿಪ್. ನಾವು ಹೋಗುವಾಗ ನಮ್ಮ ಪ್ರಿನ್ಸಿಪಲಿಗೆ ನಿಲ್ತಾ ಇದ್ದು ಫಾದರ್ ನೋರೋಣ ಅಂತ ಹೇಳಿ 5th ಸ್ಟ್ಯಾಂಡರ್ಡಲ್ಲಿ. ಈಗ ನಿಂತು ನಾವು ಒಂದು 30 ಜನ ಫಸ್ಟ್ ಇಳಿದುಕೊಂಡು ಹೋಗ್ತೇವಲ್ಲ, ಈ ಬ್ಯಾಗ್ ಹಾಕಿಕೊಂಡು. ಆ ಬ್ಯಾಗ್ ಎಲ್ಲ ಅಲ್ಲಿ ಸೈಡಲ್ಲಿ ಇಡಿ, ಆ ಗೂಡಿಸಲು ತೆಗೆದು ಇಡೀ ಈ ಸ್ಕೂಲನ್ನು ಮತ್ತೆ ಗುಡಿಸ್ತಾ ಇದ್ರು ಅವರು ಬೆಳಿಗ್ಗೆ ಅಂಗಲ. ಆಗ ನಾವೇ ಮತ್ತೆ ಅಲ್ಲಿ ಸ್ಯಾಂಡ್ ಬಿಟ್ಟಲ್ಲಿ ಕಸ ಬಿದ್ದಿರೋದು ಅದನ್ನ ಎಕ್ಕಿ ಅದನ್ನು ನಾವು ಇಡೀ 1 ಗಂಟೆ ನಮಗೆ ಇಡೀ ಕೆಲಸವೇ ಇದಕ್ಕೆ. ಬಟ್ ಅದು ನಮಗೆ ನಮ್ಮ ವ್ಯಕ್ತಿತ್ವ ನಮಗೆ ಭಾಳಷ್ಟು ಅದು ಅವಕಾಶ ಮಾಡಿಕೊಟ್ಟು. ನಾನು ಸೇವಾದಳ ಕ್ಯಾಂಪಲ್ಲಿದ್ದೆ, NSS ಕ್ಯಾಂಪಲ್ಲಿದ್ದೆ, NCC ಕ್ಯಾಂಪ್, ಇದರಲ್ಲಿ ಏನೋ ದೊಡ್ಡ NCC ಇದಾಗ್ತದೆ, ಕ್ಯಾಪ್ಟನ್ ಆಗ್ತೇನೆ ಅಂತಲ್ಲ. ಬಟ್ ನಮಗೆ ಅದನ್ನು ಹೇಗೆ ನಾವು ಅದನ್ನು ಕ್ಲೀನ್ ಮಾಡಬೇಕು, ಏನು ನಾವು ರೆಡಿ ಇರಬೇಕು, ನಮ್ಗೆ ಒಂದು ವ್ಯಕ್ತಿತ್ವ ಬಂದೇ ಬಿಡ್ತದೆ. ಅದು ನಾವು ಇವತ್ತು ಮಕ್ಕಳಿಗೆ ಕೊಡದಿದ್ರೆ ಹೇಗೆ? ಪ್ರತಿಯೊಂದರಲ್ಲಿ ಕೂಡ ಏನೋ ಒಂದು ಖರ್ಚು ಕಮ್ಮಿ ಆಯ್ತು ಅಂತ ಹೇಳಿ ಎಲ್ಲ ಕೂಡ ಅಲ್ಲಿ ಇರುವುದಿಲ್ಲ ಅಲ್ಲ. ಮತ್ತು ಈ ಮಕ್ಕಳು ಮಾಡಿದಂಥ ಈ ಗಲೀಜನ್ನು ಹೋಗಿ ಮಾಸ್ಟರ್ ಕ್ಲೀನ್ ಮಾಡ್ತಾನೆ. ನೀವು ಸ್ಕೂಲ್ ಟೀಚರ್ ಹತ್ರ ಅದು ನಾವು ಇನ್ನೊಂದು ಊರು ಕಡೆ ಶಾಲೆಗಳಲ್ಲಿ ಈ ಕೈ ಕಾಲಿಗೆ ಕೆಲಸದವ್ರ ಥರ ಫೆಸಿಲಿಟಿ ಕೂಡ ಇರೋದಿಲ್ಲ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ. ಯಾಕಂದರೆ ಟೀಚರ್ಸೇ ಹೆಚ್ಚು ಇರೋದು. ಅದ್ರ ಮೇಲೆ ಇದು ಯಾರು ಮಾಡ್ತಾರೆ ಅಂತ ಬಂದಾಗ ಮಕ್ಕಳ ಮೇಲೆನೆ ಬರುತ್ತೆ. ಕೆಲವು ಶಾಲೆಗಳು ತರಕಾರಿ ಬೆಳೆಸೋದು ಮಾಡ್ತಾರೆ ಇದರಲ್ಲಿ. ಸೊ ತಪ್ಪೇನಿಲ್ಲ ಅಂತ ನಾವೆಲ್ಲರೂ ಬೆಳೆದು ಬಂದಿರೋದು ಹಂಗೇನೆ, ನಾನೆಲ್ಲ ಹಾಗೆ ಬೆಳೆದು ಬಂದವಲ್ಲ. ಸೊ ಅದನ್ನ ತುಂಬಾ ಹೈಪ್ ಮಾಡೋದು ಬೇಡ ಅನ್ನೋದು ನಿಮ್ಮ ಯಾಕೆ? ಅದು ಇಟ್ ಈಸ್ ನಾವು ಮಕ್ಕಳಿಗೆ ನಾವು ಮುಂದೆ ಎಕ್ಸ್ಪೋಜರ್ ಮಾಡಿದ್ರೆ ಶಿಕ್ಷಣ ಆಗುತ್ತೆ. ಅದು ಓವರ್ ಏನು ಸಾಧ್ಯ? ಬರೀ ನಾವು ಮೆಡಿಕಲ್ ಇಂಜಿನಿಯರ್ ಡಾಕ್ಟರ್ ಮಾಡಿದ್ರೆ ಈಗ ಕಲ್ತವನಿಗೆ ಜಾಸ್ತಿ ಸಮಸ್ಯೆ, ಕಲಿಯದಿದ್ದವನಿಗಿಂತಲೂ ಇಂತೆಲ್ಲ ಸಮಸ್ಯೆಯಿಂದಾಗಿ. ನೀವು ಹೈಯೆಸ್ಟ್ ಕರಪ್ಷನ್ ತಗೊಳ್ಳಿ, ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ. ಹೈಯೆಸ್ಟ್ ಇದು ನೋಡಿ, ಯಾವುದು ಕಮ್ಯುನಲ್, ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ. ಈ ಟೆರರಿಸಮ್ ನೋಡಿ, ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ.
ಸೊ ಯಾರು ಜಾಸ್ತಿ ಕಲ್ತಿದ್ದಾರೆ ಇವರ ಪ್ರಾಬ್ಲಮ್ಮೇ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ ನಮಗೆ. ತಲೆ ಓಡೋ ಜಾಸ್ತಿ ಆಗುತ್ತೆ. ಕಲಿಯದಿರೋದು ಕಡಿಮೆ. ಈಗ ಆನ್ಲೈನ್ ಚೀಟಿಂಗ್ ಯಾರು ಎಲ್ಲ ಸಣ್ಣವರ ಎಂತೆಂಥವ್ರು ಇವತ್ತು ಕಂಪ್ಯೂಟರ್ ಹೈಲಿ ಎಜುಕೇಟೆಡ್ ಅಲ್ಲ. ಸೊ ಮೋರ್ ಪ್ರಾಬ್ಲಮ್ ಇದರಲ್ಲಿ. ಸೊ ಓವರ್ ಆಲ್ ಎಜುಕೇಶನ್ ಬೇಕು ಮಕ್ಕಳಿಗೆ, ಅಂದ್ರೆ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಬೇಕಾದ ಎಜುಕೇಶನ್ ಬೇಕು ಅಂತ ಹೇಳ್ತೀರಾ. ಹಾಗೆ ಈಗ ಒಂದು ಬೆಂಗಳೂರಲ್ಲಿ ನೀವೀಗ ಸೆಟ್ಲ್ ಆಗಿದ್ದೀರಾ ಸದ್ಯಕ್ಕೆ, ಹೋಗ್ತಾ ಬರ್ತಾ ಇರ್ತೀರಾ, ಬಟ್ ಬೆಂಗಳೂರು ಒಂದು ರೀತಿಯಲ್ಲಿ ನಿಮ್ಮ ಮನೆ ಥರನೇ ಆಗಿದೆ. ಸೊ ಇಲ್ಲಿ ಈಗ ನಿಮ್ಗೊಂದು ಫೇವ್ರೆಟ್ ಸ್ಪಾಟ್ ಅಂತ ನೋಡಿದ್ರೆ ಬೆಂಗಳೂರಲ್ಲಿ? ಬೆಂಗಳೂರು ಒಂದು ಇದು ವಿಧಾನಸೌಧ ಎರಡೇ. ಬೆಳಿಗ್ಗೆ ಅಲ್ಲಿ ಹೋದೆ, ಅಲ್ಲಿಂದ ಇಲ್ಲಿ ಬಂದೆ, ನಾಳೆ ಬೆಳಿಗ್ಗೆ ಎದ್ದು ಮಂಗಳೂರಿಗೆ ಹೋಗ್ತೇನೆ. ಹಾಗೆ ವಾರದಲ್ಲಿ 3 ದಿನ ಮಂಗಳೂರು, 3 ದಿನ ಬೆಂಗಳೂರು. ಒಂದು 2 days ಮೀಟಿಂಗ್ಸ್ ಇದ್ದಾಗೆಲ್ಲ. ಇವತ್ತು ನಿನ್ನೆ ಲಾಸ್ಟ್ ಫ್ಲೈಟಲ್ಲಿ ಬಂದೆ ಕ್ಷೇತ್ರದ ಕಾರ್ಯಕ್ರಮ ಮುಗಿಸಿ. ಇವತ್ತು ಬೆಳಿಗ್ಗೆ ವಿಧಾನಸೌಧ ಹೋಗಿ ಈಗ ಬಂದದ್ದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಈಗ ಬಂದದ್ದು ಇಲ್ಲಿ ತಿಂಡಿ ತಿಂದದ್ದು. ಇನ್ನು ನಾಳೆ ಬೆಳಿಗ್ಗೆ ಹೋಗೋದು ಫಸ್ಟ್ ಫ್ಲೈಟಲ್ಲಿ. ಅಂದ್ರೆ ಟ್ರಾವೆಲ್ ಅಂತ ಯಾವಾಗಲೂ ಇದ್ದೇ ಇರುತ್ತೆ, ಕಂಟಿನ್ಯೂಸ್ ಟ್ರಾವೆಲ್ ಇರ್ತದೆ. ನಿಮ್ಮ ಲೈಫನ್ನು ಈಗ ತಿರುಗಿ ನೋಡಿದಾಗ 30-35 ವರ್ಷದ ಹಿಂದೆ ನೋಡಿದಾಗ, ಅಥವಾ ಪುಟ್ಟ ಖಾದರಿಂದ ಕಾಂಪ್ರಮೈಸ್ ಖಾದರಾಗಿ, ಅಲ್ಲಿಂದ UT ಖಾದರಾಗಿ ಸ್ಪೀಕರ್ ಖಾದರ್ ತನಕ ನೀವು ನೋಡಿದಾಗ, ಒಂದು ಲೈನಲ್ಲಿ ಹೇಳೋದಾದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ನಿಮ್ಮ ಜೀವನದ ಬಗ್ಗೆ? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್, ಒಂದು ಹೆಮ್ಮೆಯ ಫೀಲ್? ನನಗೆ ಅತ್ಯಂತ ಸಮಾಧಾನ ಇದೆ. ಹೆಮ್ಮೆಗಿಂತಲೂ ಕೂಡ ಐ ಆಮ್ ಹ್ಯಾಪಿ ಇದರಲ್ಲಿ. ಮತ್ತು ಅದಕ್ಕೆ ನಾನು ಯಾವಾಗಲೂ ದೇವರಿಗೆ ಒಂದು ವಿಶೇಷವಾಗಿ ಅದಕ್ಕೆ ನಾನು ಸ್ಮರಿಸಿ ಬಹುಶಃ ಆಭಾರಿಯಾಗಿದ್ದೆ. ಯಾಕೆಂತ ಹೇಳಿದರೆ ನನಗೆ ದೇವರು ಎಲ್ಲವೂ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅತ್ಯುತ್ತಮವಾದ ಕ್ಷೇತ್ರ, ಅತ್ಯುತ್ತಮ ಗೌರವ ತಂದೆ ತಾಯಂದಿರು, ಅತ್ಯುತ್ತಮವಾದ ವಿಧಾನಸಭಾ ಕ್ಷೇತ್ರ, ಅತ್ಯುತ್ತಮವಾದ ನಮ್ಮ ಪಕ್ಷದಲ್ಲಿ ಹುದ್ದೆ ಮತ್ತು ಕಾರ್ಯಕರ್ತರು, ನನ್ನ ಮನಸ್ಸಿಗೆ ವರ್ಕರ್ಸ್, ನನ್ನ ಕುಟುಂಬ ಎಲ್ಲ ಬ್ರದರ್ಸ್ ಇರಲಿ, ಒಬ್ಬರಿಗೊಬ್ಬರು ಸಹಕಾರ ಕೊಡುವವರೇ ಇದರಲ್ಲಿ, ಮತ್ತು ನನ್ನ ಮನೆಯವರು, ಮಗಳು, ನನ್ನ ಫ್ರೆಂಡ್ಸ್, ಎಲ್ಲದರಲ್ಲೂ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಎಲ್ಲದರಲ್ಲಿ ಕೂಡ ಅದರಿಂದ ಈ ಎಲ್ಲ ಅಧಿಕಾರ ಕೂಡ ಹಂತವಾಗಿ ಬಹುಶಃ ದೇವರು ಒಂದು ಏನು ಹೇಳ್ತಾನೆ, ಆಶೀರ್ವಾದ ಮಾಡಿ ಕಲಿಸಿದಂಥ ರೀತಿಯಲ್ಲಿ ಮಾಡಿ ಕಲಿಸಂತ ಇದೆ. ಸೊ ನಾವು ಈಗ ಇಷ್ಟ ಆಗಿದ್ದೇವೆ, ಏನು ದೇವರ ಇಚ್ಛೆ ಇದಕ್ಕೆ ಆಗುವಂಥದ್ದು. ಈ ಥರ ಬಹಳ ಖುಷಿಯಿಂದ ಇದ್ದೇನೆ. ಇನ್ನು ದೇವರು ಜಾಸ್ತಿ ಕೊಟ್ಟರು ಸಂತೋಷ, ಕೊಡದಿದ್ರು ಕೂಡ ದುಃಖ ಇಲ್ಲ, ಏನು ದುಃಖ ಇರುವುದಿಲ್ಲ ಅದರಲ್ಲಿ. ಅಂದ್ರೆ ಅವಾಗ ನೀವು ವಿಧಾನಸೌಧ ಸರ್ಕಲ್ ಅಲ್ಲಿ ನಿಂತು ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ, ನಾನು ಈ ಕಡೆ ಹೋಗ್ತೀನಿಲ್ಲ ಈ ಕಡೆ ಹೋಗ್ತೀನಿ ಅಂತ. ಇವತ್ತು ಈ ಕ್ಷಣ ಇಲ್ಲಿದ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡೋದಾದ್ರೆ ನಿಮ್ಮ ಮುಂದಿನ ಕನಸೇನು ಅಂತ? ಹಾಗೆ ನಾನು ಎನಿಸ್ತೇನೆ, ದೇವರಲ್ಲಿ ತಂದು ನಿಲ್ಲಿಸ್ತಾನೆ, ಇನ್ನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ. ಈಗ ನಿಮ್ಗೆ ಆ ಒಂದು ಛಲ ಕಾಣಿಸ್ತಿಲ್ಲ ನನಗೆ. ಈಗ ಅದನ್ನು ಫ್ರೀ ಆಗಿದ್ದೇನೆ. ನಿರೀಕ್ಷೆ ಏನೂ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಯ್ತಲ್ಲಿ ಸಿಕ್ಕಿದನ್ನು ಸಮರ್ಪವಾಗಿ ನಿಭಾಯಿಸುವ ಅಷ್ಟೇ, ಅಲ್ಲದೆ ನಮ್ಗೆ ಯಾವುದೇ ಸ್ಥಾನದ ಬಗ್ಗೆ ಬೇಡ. ಯಾವಾಗ ನಾವು ನಿರೀಕ್ಷೆ ಮಾಡ್ತೇವ ಆಗ ಸುಮ್ಮನೆ ನಮ್ಗೆ ಟೆನ್ಷನ್, ದುಃಖ, ಟೆನ್ಷನ್. ಯಾಕೆ ಸುಮ್ಮನೆ ಬಂದ್ರೆ ಬರ್ತದೆ, ಬಂದ ಕೆಲಸ ಗೊತ್ತಾಯ್ತು ನೀವು ಆಧ್ಯಾತ್ಮ ಕಡೆ ತುಂಬಾ ನಾನು ಸಹ ಬಹಳ ಪುಸ್ತಕ ಹೋಗ್ತಿದ್ದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಆಧ್ಯಾತ್ಮಿಕ ಬಗ್ಗೆ. ಅಂದ್ರೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ಲಾಟ್ ಆಫ್ ಬುಕ್ಸ್ ನನಗೆ ಇದ್ದಾಗ ತುಂಬ ಓದ್ತಾ ಇದ್ದೆ. ಇದು ಇನ್ಫ್ಲುಯೆನ್ಸ್. ಮತ್ತೆ ಯಾರ್ದಾದ್ರು ಮಾತು ಕೇಳ್ತಾ ಇರ್ತೇನೆ, ಯಾವುದು ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಅಥವಾ ರಾತ್ರಿ ಮನೆಯಲ್ಲಿ, ಹೀಗೆ ಸ್ವಲ್ಪ ಮಟ್ಟಿನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಆಗ್ಲಿ. ತುಂಬಾ ನೀವು ಇತ್ತೀಚೆಗೆ ರೀಸೆಂಟ್ ಆಗಿ ಓದಿರೋ ಪುಸ್ತಕ ಯಾವ್ದಾರು ಇದೆಯಾ ಹೇಳೋದಾದ್ರೆ? ಸಂವಿಧಾನ ಬಿಟ್ಟು ಇದೆ ನನಗೆ ಯಾವುದಪ್ಪ ಇದರಲ್ಲಿ ಯಾವುದೊಂದು ರೈಟರ್ ಒಳ್ಳೆ ಒಂದು ನನಗೆ ಯಾರು ಒಂದು ತಂದು ಕೊಟ್ಟರು, ಗುಡ್. ಸೋಶಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀರಾ? ಜಾಸ್ತಿ ಇಲ್ಲ ಇದಕ್ಕೆ, ಸಿಕ್ಕಿದಾಗ ನಾನು ನೋಡ್ತೇನೆ. ಪಾಸಿಟಿವ್ ಇದ್ರೆ ಅದನ್ನು ನೋಡ್ತೇನೆ, ನೆಗೆಟಿವ್ ನನ್ನ ವಿರುದ್ಧ ಬಂದರೂ ನಾನು ನೋಡೋದಿಲ್ಲ. ನೆಗೆಟಿವ್ ಏನು ಬಂದರೂ ಕೂಡ ಅಲ್ಲಿಗೆ ಅಲ್ಲಿ ಬಿಟ್ಟು ಬಿಡ್ತೇನೆ. ನನ್ನ ನೆಗೆಟಿವ್ ಬಂದರೂ ಕೂಡ ಅದನ್ನು ನಾನು ಓದೋದು ಇಲ್ಲ, ಅದಕ್ಕೆ ರಿಯಾಕ್ಷನ್ ಇಲ್ಲ. ಅದನ್ನು ದೇವರವನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ನಾನು ಬಿಟ್ಟು ಬಿಡ್ತೇನೆ ಅಷ್ಟೇ. ಅಂದರೆ ಒಂದು ನಿಮ್ಮ ಬಗ್ಗೆ ಇರೋ ಒಳ್ಳೆಯ ಒಂದು ಒಪಿನಿಯನ್ ಕ್ಷೇತ್ರದಲ್ಲಿ ಕೇಳಿರೋದು, ನೀವು ಶಾಸಕರಾಗಿದ್ದಾಗಲಿ, ನೀವು ಅಧಿಕಾರದಲ್ಲಿ ಇದ್ದಾಗಲಿ, ಏನಾದಾದ್ರೂ ಎಷ್ಟು ಮಧ್ಯರಾತ್ರಿ ಕಾಲ್ ಮಾಡಿದ್ರು ಕೂಡ ನೀವೇ ಕಾಲ್ ಅಟೆಂಡ್ ಮಾಡ್ತಾ ಇದ್ರಿ, ನೀವೇ ಪರ್ಸ್ನಲ್ ಆಗಿ ಹೋಗಿ ಭೇಟಿ ಕೊಡ್ತಾ ಇದ್ರಿ, ಸಮಸ್ಯೆ ಸಾಲ್ವ್ ಮಾಡ್ತಾ ಇದ್ರಿ ಅಂತ. ಜನನಾಯಕನಿಗೆ ಇರಬೇಕಾದ ಫಸ್ಟ್ ಕ್ವಾಲಿಟಿ ಅದು. ಜನನಾಯಕ ಅಂತ ಆಗಬೇಕು ಅಂದರೆ ಜನರ ನಾಯಕ ಆಗಬೇಕು, ಜನರ ಹತ್ರ ಇರಬೇಕು. ಸೊ ಅದನ್ನು ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕವೂ ಕೂಡ. ಇದಕ್ಕೆ ತುಂಬ ಶ್ರಮ ಬೇಕು, ತುಂಬ ತ್ಯಾಗ ಬೇಕು.
ಸೊ ಅದು ಹೇಗೆ ಸರ್ ನೀವು ಅದನ್ನ ಇಲ್ಲ ಅದೇ maintain ಒಂದು ಮಾಡ್ತೀರಾ ಅಂತ? ಹೌದು, ಅದೇ ನಮಗೊಂದು ಒಂದು ಖುಷಿ ತರುವಾಗ, ಒಂದು ಯಾವುದೊಂದು ಕೆಲಸ ನಮ್ಗೆ ಖುಷಿ ತರುವಾಗ ನಾವು ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ಇನ್ವಾಲ್ವ್ ಆಗಿರ್ತೇವೆ. ಅಂದ್ರೆ ಅಧಿಕಾರ ಬಂದಾಗ ಒಂದು ಸಣ್ಣ ಅಹಂಕಾರನೂ ಬರುತ್ತೆ ಕೆಲವರಿಗೆ, ಅಥವಾ ಇನ್ಯಾರೋ ಪಿ ಎ ಕೈಲಿ ಮಾಡಿಸ್ಬೋದು, ಅವ್ರು ಯಾರೋ, ಬಟ್ ನೀವೇ ಖುದ್ದು ಅಟೆಂಡ್ ಮಾಡ್ತೀರಾ, ನೀವೇ ಖುದ್ದಲ್ಲಿ ಹೋಗ್ತೀರಾ, ಅದು ಹೇಗೆ ಅಂತ? ನೋಡಿ, ಅದಕ್ಕೆ ಯಾಕಂತ ಹೇಳಿದರೆ ನೀವು ಹೇಳೋದಂತ ಕರೆಕ್ಟ್. ಅಧಿಕಾರ ಬಂದಾಗ ಕೆಲವರಲ್ಲಿ ಅಹಂಕಾರ ಬರ್ತದೆ, ಅದರಿಂದ ಅಧಿಕಾರ ಹೋಗುದಂತ ಕೂಡ ಆಲೋಚನೆ ಮಾಡಬೇಕು. ಆ ಮೆಚುರಿಟಿ ಬೇಕು. ಹೌದಾ, ನಾವು ಎಷ್ಟು ದೊಡ್ಡವರಾಗ್ತೇವೆ ಆಗ ನಮ್ಮ ಇದರಲ್ಲಿ ನಾವು ಅಷ್ಟು ಸಣ್ಣವರಾಗಿರಬೇಕು. ಇದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲ ಚರ್ಚೆ ಮಾಡುವಾಗ, ನೋಡಿ ನಿಜವಾದ ಒಂದು ಜನಪತಿ ಹೇಗೆ ಅಂತ ಹೇಳಿದರೆ, ಅವನು ಏನೋ ನಾನು ಕಾರ್ ಇಲ್ಲದ ತಕ್ಷಣ ನನ್ನಿಂದ ದೂರಿಂದ ನೋಡಿ ದೂರ ನಿಂತು ನೋಡೋದಲ್ಲ, ಹೆದರಿಕೆಯಿಂದ ನೋಡೋದಲ್ಲ, ಕಡುಬಡವನು ಕೂಡ ಬಂದು ಕೈ ಹಿಡುವಂಥ ಧೈರ್ಯ ನಾವು ಕೊಡಬೇಕು. ಅಟ್ಲೀಸ್ಟ್ ಅವನು ಬಂದು ನಾನು ಈ ಕೆಲಸ ಆಗ್ಬೇಕಂತ ಅವನು ಹೇಳುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಕೆಲಸ ಆಗದಿದ್ದರೆ ನನ್ನ ಕೆಲಸ ಯಾಕಲಿಲ್ಲ ಅಂದರೆ ಕೆಲವೊಂದು ಧೈರ್ಯ ಅವನಿಗೆ ಬರಬೇಕು. ಆ ಒಂದು ಅಟ್ಯಾಚ್ಮೆಂಟ್ ನಮ್ಮ ಮತ್ತು ಜನರ ಮಧ್ಯೆ ಇರಬೇಕು. ಅದಕ್ಕೆ ನಾವು ಅವರನ್ನು ದೂರ ಇಟ್ಟರೆ ಅವ್ರು ನಮ್ಮ ಮಾತಾಡ್ಬೇಕಂತ ಇರ್ತದೆ, ಮತ್ತು ಮಾತಾಡಲಿಕ್ಕೆ ಆಗುದು ಅಂತ ಹೇಳಿ ವಿ ಕ್ಯಾನಾಟ್ ಬಿ ಎ ಪಾಪ್ಯುಲರ್ ಲೀಡರ್ ಇದರಲ್ಲಿ. ಇನ್ನೊಂದು ನಾರ್ಮಲ್ ಆಗಿರೋ ಪ್ರಶ್ನೆ ಕೇಳ್ತೀನಿ ನಾನು. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಒಂದು ಮುಗ್ಧ ಮನಸ್ಸು ಒಳಗಡೆ ಇದ್ದೇ ಇರುತ್ತೆ ವ್ಯಕ್ತಿಗೆ. ತುಂಬ ಒಂದೊಂದ್ಸಲ ಏಕಾಂತ ಕಾಡುತ್ತೆ, ಒಂದೊಂದ್ಸರಿ ತುಂಬ ಖಾಲಿತನ ಕಾಡುತ್ತೆ. ಆ ಥರ ಇಮೋಷ್ನಲಿ ಲೋಗೆ ನೀವು ಹೋಗ್ತೀರಾ ಯಾವತ್ತಾದರೂ? ಅವಾಗ ಯಾವುದೋ ಹಾಡು ಕೇಳಬೇಕು ಅಂತ ಅನ್ಸುತ್ತೆ, ಅಥವಾ ಸುಮ್ಮನಿರ್ಬೇಕು ಅಂತ ಅನ್ಸುತ್ತೆ, ಯಾರನ್ನೂ ಮೀಟ್ ಆಗೋದು ಬೇಡ ಅನ್ಸುತ್ತೆ, ಅಥವಾ ನೀವು ಒಬ್ಬರೇ ವಾಕ್ ಮಾಡಬೇಕು ಅಂತ ಅನ್ನಿಸ್ಬೋದು, ಗೊತ್ತಿಲ್ಲ. ಅಂದರೆ ನಿಮ್ಮ ಆಯ್ಕೆಯ ಆ ಒಂದು ಏಕಾಂಗಿತನ ಕಾಡತ್ತಾ ನಿಮಗೆ, ಇರುತ್ತಾ? ಏಕಾಂಗಿತನ ಅಂತ ಇರೋದಿಲ್ಲ, ಕೆಲವೊಂದು ಟೆನ್ಷನ್ಗಳು, ಕೆಲವು ವಿಚಾರಗಳು ಬರ್ತದೆ, ಮತ್ತೆ ನಾನು ಜಾಸ್ತಿ ಅದನ್ನು ತಲೆಗೆ ಇಟ್ಕೊಂಡು ಹೋಗೋದಿಲ್ಲ. ದೇವರಿಟ್ಟಂಗೆ ಆಗ್ತದೆ ಅಂತ ಹೇಳಿ ವರ್ಷದಲ್ಲಿ. ಅಂದ್ರೆ ಎಷ್ಟಂದ್ರೂ ಮೆಕ್ಯಾನಿಕಲ್ ಆಗಿ ಇಡೀ ವರ್ಷ ಇಡೀ ಇರಕ್ಕಾಗಲ್ಲ. ಹೌದು, 365 ದಿವಸದಲ್ಲಿ ಒಂದ್ 2 ದಿನ ಆದ್ರೂ ನಿಮ್ಗೆ ನಂಗೆ ಏನು ಬೇಡ, ನಂಗೆ ಅಂದ್ರೆ ಯಾರು ಬೇಡ, ಏನು ಬೇಡ ಅನ್ನೋ ಒಂದು ಖಾಲಿತನ ಎಷ್ಟೇ ಆಶೀರ್ವಾದ ಪಡ್ಕೊಂಡಿರೋ ವ್ಯಕ್ತಿಗೂ ಇದ್ದೇ ಇರುತ್ತೆ. ಸೊ ಆ ಥರ ನಿಮ್ಗೆ ಇಮೋಷ್ನಲಿ ಲೋ ಆಗಿರೋ ದಿನಗಳು ಇದೆಯಾ? ಇಲ್ಲ, ಯಾಕಂದ್ರೆ ನಾನು ಜನರ ಮಧ್ಯೆ ಇದ್ದಾಗ ನಾವು ಜಾಸ್ತಿ ಚಾರ್ಜ್ ಆಗ್ತೇವೆ. ಸೊ ನೀವು ಒಬ್ಬರೇ ಇದ್ದು ಟೈಮ್ ಸ್ಪೆಂಡ್ ಮಾಡಿರೋದಿಲ್ವೇ? ಇಲ್ಲ, ಬಹಳ ಕಡಿಮೆ. ಬಹಳ ಕಡಿಮೆ. ನಿಮ್ಗೆ ಇಷ್ಟ ಆಗಿರೋ ಪ್ಯಾಥೋ ಸಾಂಗ್ ಕೇಳಿರೋದು ಇಲ್ಲ? ಇದು ನಾನು ಯಾಕೆ ಹೇಳಿದೆ, ನಾನು ಆಗ್ಲೇ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಸಾಂಗ್ ಯಾವ್ದು ಸ್ಪೀಕರ್ ನಿಮ್ಮ ಹತ್ರ ಸ್ಪೀಕರ್ ಮಾತಾಡ್ತಾ ಇಲ್ಲ. ನಮ್ಗೆ ಏನಂತ ಹೇಳಿದ್ರೆ ಜಾಸ್ತಿ ಜನರ ಮಧ್ಯೆ ಎದ್ದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಫಾರ್ ಎಕ್ಸಾಂಪಲ್, ಇವತ್ತು ಪ್ರೋಗ್ರಾಮ್ ಇಲ್ಲದಿದ್ರು ಖಾಲಿದ್ರು ಕೂಡ ನಾನು ಏನಾದ್ರು ಮೀಟಿಂಗ್ ಫಿಕ್ಸ್ ಮಾಡ್ತೇನೆ. ನಾನು ಸುಮ್ಮನೆ ಮನೆಯಲ್ಲಿ ಅಥವಾ ಇಲ್ಲಿ ಅದು ಕೂತ್ಕೊಳ್ಳಿ, ಈಗ ನಾನು ಬೆಂಗಳೂರು ಬಂದರೆ ಸುಮ್ಮನೆಯಲ್ಲಿ ಬಂದು ಕೂತ್ಕೊಳ್ಬೋದು, ಆಯ್ತು. ನಾನು ಎಲ್ಲಿ ಅದೊಂದು ವಿಸಿಟ್ ಇಟ್ಕೊಳ್ತೇನೆ, ಅಥವಾ ಏನಾದೊಂದು ವಿಧಾನಸಭೆ ಫೋನ್ ಮಾಡಿ ಒಂದು ಮೀಟಿಂಗ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ, ಯಾವುದೋ ಡಿಪಾರ್ಟ್ಮೆಂಟ್ ಮೀಟಿಂಗ್. ಐ ಎಂಗೇಜ್ ಮೈ ಸೆಲ್ಫ್ ಒಂದರಲ್ಲಿ. ಬಟ್ ಅದು ಮನಸ್ಸಿಗೆ ಸುಸ್ತು ಅಂತ ಯಾವತ್ತೂ ಆಗ್ಲಿಲ್ಲ? ಸುಸ್ತುಗಿಂತಲ್ಲ, ಸುಸ್ತಂತಲ್ಲ, ಒಂದೆರಡು ದಿನ ಸುಮ್ಮನೆ ಅನ್ಪಾಡಿಗೆ ಅಂದ್ರೆ ನಮಗೆ ನಾವು ಟೈಮ್ ಕೊಡೋದಿರುತ್ತಲ್ಲ. ಕೆಲವೊಮ್ಮೆ ಆಗ್ತದೆ, ಇಲ್ಲ ಅಂತಲ್ಲ, ಕೆಲವೊಮ್ಮೆ ಆಗ್ತದೆ. ನಾನು ಸಾಧಾರಣ 3 ದಿವಸ ಆಯ್ತು ಮಂಗಳೂರು ಕ್ಷೇತ್ರದಲ್ಲಿ. ರಾತ್ರಿ ಮಲಗುವಾಗ 3 ಗಂಟೆ, ರಾತ್ರಿ ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೆ. ಸೊ ಫ್ಲೈಟಲ್ಲಿ ಬಂದು ಯಾವಾಗೊಮ್ಮೆ ಒಂದು ಕೂತ್ಕೊಳ್ಳಿಲ್ಲ ಅಂತ ಆಗಿದೆ. ಕೂತ್ಕೊಂಡ ತಕ್ಷಣ ನಿದ್ದೆ. ಅಲ್ಲಿಂದ ಕಾರಲ್ಲಿ ಮತ್ತೆ ಇಲ್ಲಿ ಬರುವ ತನಕ ನಿದ್ದೆ. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡುವಾಗ ಇಲ್ಲಿ ಫುಲ್ಲು ಜನ ರಾತ್ರಿ. ಅವರೆಲ್ಲ ಅವರನ್ನು ಮಾತಾಡಿ ಕಳಿಸುವಾಗ ಮತ್ತೆ 12-1 ಗಂಟೆ ಹಾಗಾಯಿತು. ಬೆಳಿಗ್ಗೆ ಎದ್ದು ಇನ್ನು ಸ್ವಲ್ಪ ಆರಾಮದಲ್ಲಿ ಬರುವಾಗ 8 ಗಂಟೆಗೆ ಇಲ್ಲಿ ಮತ್ತೆ ಫುಲ್ ಜನ. ಹಾಗೆ ಮತ್ತೆ ಇಲ್ಲಿಂದ ಹೋದವರು ಮತ್ತೆ ಈಗ ಇಲ್ಲಿಗೆ ಬರುವುದು. ಇಲ್ಲ, ಸೊ ಅದೊಂದು ನನಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲ ಅಂತಲ್ಲ, ಸ್ಟ್ರೈನ್ ಆಗ್ತದೆ, ಇದಾಗ್ತದೆ, ಹೌದು. ಬಟ್ ನನಗೆ ಅದೊಂದು ಖುಷಿ ಆಗ್ತದೆ, ಅದ್ರಲ್ಲಿ ನಮ್ಗೆ ಬೇಸರ ಅಂತ ಇಲ್ಲ. ಜನ ಬಂದು ಒಂದು ಕೆಲಸ ಮಾಡಿ ಕೊಟ್ಟ ಸಮಾಧಾನದಲ್ಲಿ ಖುಷಿ ಪಟ್ರೆ ಅದು ನಮ್ಗೆ ದೊಡ್ಡ ಮಟ್ಟ ಸಮಾಧಾನ ಮನಸ್ಸಿಗೆ. ನಮ್ಗೆ ಅದಾಗ್ತದೆ. ಇದರಲ್ಲಿ ನೀವು ಯಾವಾಗ್ಲೂ ಗುನುಗೋ ಹಾಡು ಯಾವ್ದಾರು ಇದೆಯಾ ಸರ್? ಜನರಲ್ಲಿ ನಿಮ್ಗೆ ಇಷ್ಟ ಆಗೋ ಹಾಡು, ತುಂಬಾ ಕಾಡೋ ಹಾಡು? ಯಾವುದಿಲ್ಲ, ಹಾಗೇನಿಲ್ಲ. ಬಹಳ ಕಡಿಮೆ ನಾನು ಹಾಡು ಗುಣಿಗಿಕೊಂಡು ಕೇಳುದಾಗ್ಲಿ ಬಹಳ ಕಡಿಮೆ. ನೋಡಿ, ರಾಜಕೀಯ ಉಸಿರಾಡಿದ್ರೆ ರಾಜಕೀಯ, ಮಾತಾಡಿದ್ರೆ ರಾಜಕೀಯ, ಕೂತ್ರೆ ರಾಜಕೀಯ, ನಿಂತ್ರೆ ರಾಜಕೀಯ. ಸೊ ರಾಜಕೀಯವನ್ನೇ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ರೆ ಹೆಂಗ ಆಗತ್ತೆ ಅನ್ನೋದಕ್ಕೆ ಬಹುಶಃ ನಿದರ್ಶನವಾಗೂ ಕೂಡ ತಗೋಬಹುದು ಅಂತ ಅನ್ಸುತ್ತೆ. ನಿಮ್ ಸರ್ಕಲ್ ಅಲ್ಲಿ ಇರೋರೆಲ್ಲ ಹೇಳ್ತಾರೆ ಖಾದರ್ ಸರ್ ತುಂಬಾ ಫಿಟ್ ಅಂತ. ಅಂದ್ರೆ ನಿಮ್ ಆರೋಗ್ಯವನ್ನ ಅಷ್ಟೇ ನಾಜೂಕಾಗಿ ನೀವು ಕಾಪಾಡ್ಕೊಳ್ತೀರಿ, ಹೆಂಗಂದ್ರೆ ಹಂಗೆ ದೇಹವನ್ನ ಟ್ರೀಟ್ ಮಾಡಲ್ಲ ಅಂತ.
ಸೊ ಹೆಂಗ್ ಸರ್ ಮೇಂಟೈನ್ ಮಾಡಿ ನಾನು 55 ವರ್ಷ ಅಂತ ಗೊತ್ತೇ ಆಗಲ್ಲ. ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಅಲ್ಲಿ ಒಂದು ನಾನು ಸಣ್ಣದಿರುವಾಗ ಅಂದರೆ ಇದ್ದಾಗ ನಾನು ಪೇಷಂಟನ್ನು ಕಿದ್ವಾಯಿಗೆ, ನಿಮ್ಯಾನ್ಸಿಗೆ, ವಿಕ್ಟೋರಿಯಾಕ್ಕೆ, ಇಲ್ಲಿಗೆಲ್ಲ ಆವಾಗ ಬೆಂಗಳೂರು ಕಡಿಮೆ ಇಂಥ ನಾನು ಒಬ್ಬ ಸೋಷಿಯಲ್ ವರ್ಕರ್ ಅಂತೇಳಿ ಎಲ್ಲ ಬಂದು ಫೋನ್ ಮಾಡ್ತೇವೆ, ಒಮ್ಮೆ ಕರ್ಕೊಂಡು ಹೋಗಿ ಅಂತೇಳಿ. ನನ್ನ ತಂದೆ ಮೇಲೆ ಆಗಿದ್ದರು, ಮತ್ತು ನಾನು ಇಲ್ಲಿ ಬಂದು ಕರ್ಕೊಂಡು ಹೋಗೋದು. ನನಗೆ ಹಾಸ್ಪಿಟ್ಲೆಲ್ಲ ನೋಡಿಕೊಂಡು ನಿಮ್ಯಾನ್ಸ್ ಇರಲಿ, ಕಿದ್ವಾಯಿ ಇರಲಿ, ವಿಕ್ಟೋರಿಯಾ ಇರಲಿ, ಸ್ನೇಹದಾನ ಅಂತ ಅಲ್ಲಿ ಇಲ್ಲ. ಯಾಕಂತೇಳಿ ನನಗೆ ಬರ್ತದೆ ಆಗೋಯಿಂದ HIV ಏಡ್ಸ್ ಅಂತ ಅದು ಹೆದರಿಕೆ. ಪೇಷಂಟ್ ಆಪ್ರೇಷನ್ ನನಗೆ ಒಂದು ದಿವಸ ಬೆಂಗಳೂರಿದ್ದಾಗ ಫೋನ್ ಬಂತು, ಒಂದು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ರೆಡಿ ಮಾಡಿದಾಗ ಮಾಡೋದಿಲ್ಲ, ಯಾಕೆ ಇವು ನಿನ್ನೆ ಹೇಳಿದ್ರು ಅದು ನೀವು ಎಲ್ಲ ಎಕ್ವಿಪ್ಮೆಂಟ್ ನೀವೇ ತರಬೇಕಂತೇಳಿ, ಅದನ್ನು ತಂದು ಕೊಟ್ಟರು ಕೂಡ ಇವತ್ತು ಆಗೋದಿಲ್ಲ ಅಂತ ಹೇಳಿದ್ದಾರೆ, ಇದು ಬೆಂಗಳೂರಲ್ಲಿ ತೋರಿಸ್ಬೇಕಂತ ಹೇಳಿಕೊಂಡು. ನಾನು ಕೂಡ ಎಂತ ಗೊತ್ತಿಲ್ಲ. ನಾನು ಮತ್ತೆ ಬಸ್ಸಲ್ಲಿ ಬರಲಿಕ್ಕೆ ಹೇಳಿದ್ದೆ. ಪಾಪ ಅವ್ರು ಬಂದರು, ಫ್ಯಾಮಿಲಿಯವರು. ಅವನು ಕರ್ಕೊಂಡು ಹೋಗಿ ವಿಕ್ಟೋರಿಯಾದಲ್ಲಿ ಹೋಗಿ ಅಲ್ಲಿ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿ ಅವರು ಹೇಳಿದರು ಇಲ್ಲಿ ಸ್ನೇಹದಾನ ಎಂಬ ಇದಿದೆ, ಅಲ್ಲಿ ಚೆನ್ನಾಗಿ ಅವರು ನೋಡ್ಕೊಳ್ತಾರೆ ಅಂತೇಳಿ. ಸರ್ಜಾಪುರಕ್ಕೆ ಹೋದೆ, ಭಾಳ ಚೆನ್ನಾಗಿದೆ ಕ್ಯಾಂಪಸ್ ಆಗಿನ ಕಾಲದಲ್ಲಿ. ಅವ್ರು ಹೇಳಿದ್ರು ಇಲ್ಲಿ ಡೈರೆಕ್ಟ್ ಆಗೋದಿಲ್ಲ, ನಿಮಗೆ ಸೈಂಟ್ ಜಾನ್ ನಿಮ್ಮ ಕಮರ್ಷಿಯಲ್ ನಾವು ಮುಂದೆ ಸೈಂಟ್ ಜಾನ್ ಕ್ಲಿನಿಕ್ ಅಲ್ಲಿ ಬಿಟ್ಟು ಅವ್ರು ಸರ್ಟಿಫಿಕೇಟ್ ಕೊಡ್ತಂತೇಳಿ ಅಲ್ಲಿಗೆ ಕರ್ಕೊಂಡು ಬಂದು ಅವ್ರು ಹೇಳ್ತಾರೆ ನಿಮಗೆ ಮಂಗಳೂರಿಂದ ಚರ್ಚ್ ಹತ್ರ ಒಂದು ಲೆಟ್ರ್ ಬೇಕಂತೇಳಿ. ಮತ್ತು ಇದೇನಿಲ್ಲ ವಾಟ್ಸಪ್ಗೆ ಸಹ ಇಲ್ಲ, ಒಂದು ಫ್ಯಾಕ್ಸ್ ತರಿಸಿದೆ ಅಲ್ಲಿಂದ. ಮತ್ತೆ ಸಂಜೆ ಹೊತ್ತೋಗಿ ಅಲ್ಲಿ ಸ್ನೇಹದಾನದಲ್ಲಿ ಬಿಟ್ಟೆ. ಅಲ್ಲಿ ಸ್ನೇಹದಾನ ಹೋದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ. ಎಲ್ಲ ಫಾರಿನರ್ಸ್ ಅವತ್ತಿನ ಕಾಲದಲ್ಲಿ ಎಲ್ಲ ಇಂಡಿಯನ್ಸ್ ಏಡ್ಸ್ ಪೇಷಂಟ್ಸ್ ಇದ್ದು ತುಂಬ ಜನ, ಒಂದು 100 ಜನ ಇದ್ದರು. ಅವರು ಬಂಗಾರ ತಂದು ನೋಡ್ತಾ ಇದ್ರು. ನಾನು ಹೋಗ ಸಂಜೆ ಟೀ ಮತ್ತು ಬಿಸ್ಕಿಟ್ ಅಲ್ಲಿ ಲೈನಲ್ಲಿ ಕೊಡ್ತಾ ಇದ್ರು ಎಲ್ಲರಿಗೆ, ಅಂಥ ಕ್ಯಾಂಪಸ್ ಇದರಲ್ಲಿ. ಮತ್ತು ಅಲ್ಲಿ ನಾನು ಇವನಿಗೆ ಅಡ್ಮಿಟ್ ಮಾಡಿ ಬಂದೆ. ಮತ್ತು 2 ದಿವಸ ಆಗ ತೀರಿ ಹೋದ್ರು ಅವರು ಇದರಲ್ಲಿ. ನೀವು ನಮ್ಗೆ ಯಾವಾಗ ಏನವರು ಅವ್ರ ಪರ್ಸ್ ಮತ್ತು ಏನಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವರು ಬಾಡಿ ಕಲಿಸುವಾಗ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡಿ ಅವರು ಆ ಫ್ಯಾಮಿಲಿ ಜೊತೆ ಕಲಿಸಿದ್ರು. ಸೊ ಅವರೆಲ್ಲ ಫಾರಿನರ್ಸ್ ಇದ್ರು ಆವಾಗ. ಈಗ ನಾನು ಮೊನ್ನೆ ಯಾವಕ್ಕೆ ಅಲ್ಲಿಗೊಮ್ಮೆ ಹೋಗ್ಬೇಕಂತೇಳಿ ಈಗ ಫಾರಿನರ್ಸ್ ಎಲ್ಲ ಹೋಗಿದಾರಂತೆ, ಯಾರು ಇಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ. ಅದು ಹೇಗಿದೆ ಗೊತ್ತಿಲ್ಲ. ಮತ್ತು ಆವಾಗ ಅಂಥ ಕಾಲಗಳು ಮಾಡೋದು ಅಂತಲ್ಲ ಅವರೆಲ್ಲ ದೊಡ್ಡೊಂದು ವಿಷಯ. ಅದೆಲ್ಲ ನಮಗೆ ನಮ್ಮ ಕೋಪದೆಲ್ಲ ಕೌಂಟರ್ ಅಲ್ಲಿಂದ. ಈ ಹಾಸ್ಪಿಟಲ್ಸ್ ನೋಡುವಾಗ ಅಟ್ಲೀಸ್ಟ್ ನಿಮ್ಯಾನ್ಸ್ ನಾವು ನೋಡಿದೆ ಎಂತೆಂಥೋ ಶ್ರೀಮಂತರ ಮಕ್ಕಳು ಯಾವ್ಯಾವ ಒಂದು ಇದರಲ್ಲಿದ್ದಾರೆ. ಅದು ಅವಾಗ ನಾವು ಸಣ್ಣದಿರುವಾಗ ನಮ್ಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ರೋಗಗಳು ಇದೆ ಅಂತೇಳಿ. ಒಬ್ಬ ಕೈ ತೊಳೆದುಕೊಂಡೇ ಇರುವುದು, ಒಬ್ಬ ಸ್ನಾನಕ್ಕೆ ಹೋಗಿ 2 ದಿವಸ ನಂತರ ಸ್ನಾನದಿಂದ ಬರೋದು. ಈ ರೀತಿಯ ಹಲವಾರು ವಿಚಾರ ನಾವು ನೋಡಿ. ಮತ್ತು ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಬಂದೆ 5ಕ್ಕೆ. ಆವಾಗ ನಾನು ಎಲ್ಲೋ ಕೂಡ ನೋಡ್ತಾ ಇದ್ದೆ. ICU ಹೋದಾಗ ನಿಮ್ಗೆ ರೆಗ್ಯುಲರ್ ವಿಸಿಟ್ ನಾವು ICU ಹೋಗೋ ಸದಾ ನಾವೇನು ಅವನನ್ನು ನೋಡ್ದಲ್ಲ. ನಾನು ಇವನಾಗಿ ನಾನು ಕೂಡ ಇಲ್ಲಿ ಬರುವಂಥ ಪರಿಸ್ಥಿತಿ. ಸೊ ಐ ಹೆಲ್ತ್ ಕನ್ಸರ್ನ್ ಯು ಹ್ಯಾವ್ ಟು ಬಿ ದೇರ್. ನಾವು ಊಟದಲ್ಲಿ ಒಂದು ಆರೋಗ್ಯವಂತ ಊಟ ನಾವು ಮಾಡಬೇಕು. ಇದರಲ್ಲಿ ಕಡಿಮೆ ಊಟ ಮಾಡಬೇಕು. ಯಾಕಂತೇಳಿ ಊಟ ಮಾಡಿ ಸತ್ತವರು ಜಾಸ್ತಿ, ಊಟ ಕಡಿಮೆ ಮಾಡಿ ಸತ್ತವರ ಸಂಖ್ಯೆ ಕಡಿಮೆ. ಇದರಲ್ಲಿ ಮತ್ತೆ ಅದಕ್ಕೆ ಅದ ನಂತರ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇರಲಿ, ಮತ್ತೆ ಈಗ ನಮ್ಮ ಕಲರಿ ಅವ್ರದ್ದೊಂದಿದೆ, ದೇ ಆರ್ ವೆರಿ ಗುಡ್ ಎಕ್ಸ್ಪರ್ಟ್ಸ್. ಅವರ ಟ್ರೀಟ್ಮೆಂಟ್ ಎಲ್ಲ ಕೆಲವೊಮ್ಮೆ ತಗೊಳ್ತೇನೆ. ಇದರಲ್ಲಿ ನಾನು ಬೆಳಗ್ಗೆ ಅಧಿವೇಶನ ಅವತ್ತು ಹೆಲ್ತ್ ಮಿನಿಸ್ಟರ್ ಹೋಗಿದ್ದಾಗ ನಾನು ರೂಮಲ್ಲಿ ನಿಲ್ಲಿಲ್ಲ, ನಾನು ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ನಿಂತಿದ್ದೆ ಇದಕ್ಕೆ. ಯಾಕೆ ನನಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗ್ತಾ ಇತ್ತು, ನಾನು ಸೆಷನ್ ಕೂಡ 100% ಪ್ರಯೋಜನ ಆಗ್ತದೆ. ಆಗಲೇಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಅದು ಅತ್ಯಗತ್ಯ. ಆಯುರ್ವೇದ ಟ್ರೆಡಿಷನಲ್ ಮೆಡಿಸಿನ್ ಇದೆ, ವೆರಿ ಗುಡ್. ಯಾವ ಕಾಲಘಟ್ಟದಲ್ಲಿ ನಿಮಗೆ ಟ್ರೆಡಿಷನಲ್ ಮೆಡಿಸಿನ್ ಆಗುದಿಲ್ಲ ಆವಾಗ ಮಾತ್ರ ನಾವು ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬೇಕು. ಅಂದ್ರೆ ನೀವು ವ್ಯಾಯಾಮ ಮಾಡೋದು, ಜಿಮ್ಗೆ ಹೋಗೋದು ಈ ಥರದ್ದೆಲ್ಲ ಇದೆಯಾ? ಇತ್ತು. ಈಗ ಟೈಮ್ ಸಿಕ್ಕುದಿಲ್ಲ. ಇಲ್ಲದ್ರೆ ಜಿಮ್ ಇತ್ತು, ಎಕ್ಸರ್ಸೈಸ್ ಇತ್ತು, ವಾಕಿಂಗ್ ಇತ್ತು, ಯೋಗ ಇತ್ತು. ಅದೊಂದು ಸೀಸನ್ ಬಂದಾಗೆ ಒಮ್ಮೆ ಮನಸ್ಸು ಬಂದು ಸೀದಾ ಎದ್ದು ಜಿಮ್ಮಿಗೆ ಹೋಗಿ ಸೇರೋದು. ಒಂದು 3 ತಿಂಗಳು ಅದೊಂದು ಆಸಕ್ತಿ. ಅದು ಮತ್ತೆ 1 ತಿಂಗಳು ಮಾಡ್ತೇವೆ ಯೋಗ ಮಾಸ್ಟರ್ಗೆಲ್ಲ, ಅವ್ನು ಯೋಗ ಮಾಸ್ಟರ್ ಪಾಪ ಬೆಳಿಗ್ಗೆ ಬರ್ತಾನೆ, ಆ ಒಂದು ತಿಂಗಳು ಅವ್ರ ಜೊತೆ ಯೋಗ, ಅದು ಮತ್ತೆ ಇನ್ನೊಂದು ಈ ರೀತಿ ಅದು ಸೀಸನಲ್ ಮನಸ್ಸು ಬಂದ. ಈಗ ಯಾವುದೂ ಇಲ್ಲ ಅದಕ್ಕೆ. ಅದು ನಮ್ಮ ಡೇ ಆಕ್ಟಿವಿಟೀಸ್ ಅಲ್ಲಿ ಇಲ್ಲಿ ಓಡಾಡ್ದಂತ ಹೇಳಿ ನಮ್ಮ ಅದಕ್ಕೆ ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡುದು. ಜಿಮ್ ಅಂದ್ರೆ ತುಂಬಾ 6 ಪ್ಯಾಕ್ ಮಾಡಬೇಕು ಆ ತರದೆಲ್ಲ ಕನ್ಸಲ್ ಇತ್ತು ಅವಾಗ? ಹಾಗೇನೆ ಇರಲಿಲ್ಲ. ಜಸ್ಟ್ ಜಿಮ್ಮಿಗೆ ಹೋಗ್ಬೇಕು, ನಮ್ಮ ಬಾಡಿ ಫಿಟ್ ಮಾಡಿರುವ ಸ್ವೆಟ್ ಆಗ್ಬೇಕಂತೇಳಿ ಅದಿತ್ತು. ಹೌದು, ಅವಾಗ ನಾವು ಹೋಗ್ತಿದ್ದೆವು ಇದರಲ್ಲಿ.
ಈಗ ಟೈಮಿನ ಅಭಾವ ಒಂದು, ಮತ್ತೆ ಎಲ್ಲಿಗೆ ಹೋದ್ರು ಕೂಡ ಜನ ಬಂದು ಅಲ್ಲಿ ನಿಲ್ತಾರೆ. ಅದೇ ನಾನು ವಾಕಿಂಗ್ ಹೋಗಿದ್ರೆ ಅಲ್ಲಿ ಕೂಡ ಜನ ಬರೋದು, ಇಲ್ಲಿ ಹೋದ್ರು ಕೂಡ ಜನ ಬರುವಂಥದ್ದು. ಮತ್ತು ರಾತ್ರಿ ಬಂದು ಮಲಗುವಾಗ ತುಂಬ ಲೇಟ್ ಆಗ್ತಿತ್ತು, ಫಂಕ್ಷನ್ಸ್ ಎಲ್ಲ ಅಟೆಂಡ್ ಆಗಿ ಬೆಳಿಗ್ಗೆದು. ಇದು ಈ ಜನ ಗುರುತು ಹಿಡಿಯೋದು ಅಥವಾ ಜನ ಆವರಿಸಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲರೂ ಒಂದು ಕಾಮನ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳಲ್ಲ, ಬಟ್ ಆ ಒಂದು ವರ್ಷನ ಹೇಳ್ತೀನಿ ನಾನು. ಏನಂದರೆ ಎಲ್ಲರೂ ಒಂದು ಜನರಲ್ ಕ್ವಶನ್ ಕೇಳ್ತಾರೆ, ನಿಮಗೆ ಈಗ ಮೊದಲಿನ ಥರ ಪಾನಿಪುರಿ ತಿನ್ನೋಕ್ಕಾಗಲ್ಲ ಅಲ್ವಾ, ನಿಮ್ಮ ಮೊದಲಿನ ಥರ ಅಲ್ಲಿ ಓಡಾಡೋಕ್ಕಾಗಲ್ಲ, ನಿಮ್ಮ ಮೊದಲಿನ ಥರ ಸಿನಿಮಾಗೆ ಹೋಗೋಕ್ಕಾಗಲ್ಲ, ಮೊದಲಿನ ಥರ ಶಾಪಿಂಗ್ ಮಾಡೋಕ್ಕಾಗಲ್ಲ, ನಿಮಗೆ ಲಾಲ್ ಬಾಗ್ ಹತ್ರ ಓಡಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ನಾರ್ಮಲ್ ಕ್ವಶನ್ ಕೇಳ್ತಾರೆ. ಬಟ್ ಶಾರುಖ್ ಖಾನ್ ಅದಕ್ಕೊಂದು ವರ್ಷನ್ ಕೊಡ್ತಾರೆ. ನಂಗೆ ಭಾಳ ಇಷ್ಟ ಆಗಿರೋ ವರ್ಷನ್ ಅದು. ನಿಮ್ಗೆ ಆ ಥರ ಆಗುತ್ತಾ ಅಂತ ಶಾರುಖ್ ಖಾನ್ ಕೇಳಿದಾಗ ಶಾರುಖ್ ಖಾನ್ ಹೇಳ್ತಾರೆ, ನನಗೆ ಆ ಥರ ಆಗಲ್ಲ, ಯಾಕಂದರೆ ನಾನು ಇವಾಗ ಏನು ಸ್ಟೇಟಸಲ್ಲಿ ಇದ್ದೀನಿ ಅದು ನಾನು ಬಯಸಿ ಬಂದಿರೋ ಸ್ಟೇಟಸ್. ಅದು ಈ ಸ್ಟೇಟಸಲ್ಲಿ ಕೆಲವೊಂದೆಲ್ಲ ಆ ಕಡೆ ಈ ಕಡೆ ಆದರೂ ಕೂಡ ನಾನು ಅದನ್ನು ಕಾಂಪನ್ಸೇಟ್ ಮಾಡ್ಬೋದು. ಅಂದರೆ ಈಗ ನಂಗೆ ಪಾನಿಪುರಿ ತಿನ್ಬೇಕು, ನಾನು ತರಿಸ್ಕೊಂಡು ನಾನು ತಿನ್ಬೋದು, ನನಗೇನು ಅಲ್ಲೇ ಹೋಗಿ ತಿನ್ನಬೇಕು ಆ ಥರನೇ ಬೇಕು, ಅದನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ವರ್ಷನ್ ಅಲ್ವಾ. ಅಂದರೆ ನೀವು ಯಾವುದೋ ಒಂದು ಕನಸು ಕಂಡು ವಿಧಾನಸೌಧ ಮೆಟ್ಲು ಹತ್ತಿ ಸ್ಪೀಕರ್ ಆದಮೇಲೆ ಮತ್ತೆ ನಂಗೆ ಅದು ಬೇಕಿತ್ತು ಅಂತ ಹೇಳಿ ತಿರುಗೋದು ಕೊರಗ್ದಂಗೆ ಆಗುತ್ತಾ ಅಂತ ನಿಮ್ಮ ಒಪಿನಿಯನ್ ಏನು ಸರ್ ಇದರಲ್ಲಿ? ಖಂಡಿತ ನಮ್ಗೆ ಆಗ್ತದೆ. ನಾನು ಕೆಲವೊಮ್ಮೆ ಹೋಗ್ತೇನೆ, ನಾನು ಗೂಡಂಗಡಿ ಹೋಗಿ ತಿಂತೇನೆ, ಏನು ವೇಷ ಮಾಡಿಸ್ಕೊಳ್ಳಿ, ಏನು ವೇಷ ಮಾಡಿಸ್ಕೊಳ್ಳಿ, ಕೆಲವು ಸಿಂಪಲ್ ಆಗಿ ಹೋಗ್ತೇನೆ. ಇದರಲ್ಲಿ ಸಣ್ಣ ಸಣ್ಣ ಹೋಟೆಲ್ಗೆ ಹೋಗ್ತೇನೆ. ನನಗೆ ಏನಾದ್ರು ಇಚ್ಛೆ ಆದ ಚರ್ಮ ತಿನ್ಬೇಕಂತ ಹೇಳಿದ್ರೆ ಅಲ್ಲಿ ನಾನು ಹೋಗ್ತೇನೆ. ಮತ್ತು ನಾನೀಗ ಜಾತ್ರೆಗೆ ಹೋಗೋ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ನಾನು ಹೋಗಿ ಬರುವಾಗ ನಮ್ಮ ಚರ್ಮ ಮಾಡುವ ಲಕ್ಷ್ಮಿ ಅಕ್ಕ ಮುಂದೆ ಬಂದು ಅದನ್ನು ಹೀಗೆ ಇಟ್ಕೊಳ್ತಾರೆ ನನಗೆ. ಇದರಲ್ಲಿ ಅವ್ರಿಗೆ ಚರ್ಮ ನನಗೆ ದೊಡ್ಡ ಕ್ರೇಜ್ ಆಯಿತು ಅದೆಲ್ಲ. ಯಾಕೆ ನಾನು MLA ಆ ಟೈಮಲ್ಲೆಲ್ಲ ನಾನು ಫಸ್ಟ್ ಎಲ್ಲಿ ಫಂಕ್ಷನ್ ಇಲ್ದ್ರೆ ಎಲ್ಲ ಹೋಗಿ ಇವ್ರದ್ದು ಈ ಗೂಡಂಗಡಿ ಹತ್ರ ಮಾತಾಡಿಕೊಂಡು ಹೋಗೋದು. ಸಣ್ಣ ಸಣ್ಣ ಮಿಠಾಯಿ ಇರ್ತಾರೆ ಮಾಡ್ತಾರೆ, ಅವತ್ತು ಏನು ಮಾಡಿ ಮನೆಗಡೆ ಮಾತಾಡಿಕೊಂಡು ಹೋಗಿ ಚರ್ಮ ಏನಾದರೂ ತಿಂದುಕೊಂಡು ನಾನು ಹೋಗುವಂಥದ್ದು. ಈಗಲೂ ಕೂಡ ಹಾಗೆ ರಿಟರ್ನ್ ಬರುವಾಗ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಈಗಲೂ ಕೂಡ ಬರ್ತೇನೆ. ಆ ಒಂದು ಸೆಕ್ಟರ್, ಆ ಒಂದು ವರ್ಗ ಇದೆ ಪಾಪ ಅವರಿಗೆ. ಎಲ್ಲಿಯಾದರೂ ಅಂಗಡಿ ಸ್ಟಾಲ್ ಆಗಬೇಕು, ನನಗೆ ಈಗ ಅವ್ರು ಫೋನ್ ಮಾಡ್ತಾರೆ, ನನಗೆ ಇಲ್ಲಿ ಆ ಸ್ಟಾಲ್ ಆಗ್ಲಿಕ್ಕೆ ಬಿಡುದಿಲ್ಲ, ನಾನು ಅಲ್ಲಿ ನನಗೆ ಇಲ್ಲಿ ಮುಂದೆ ಕೊಡಿ, ಚಾನ್ಸ್ ಹಿಂದೆ ಕೊಡಿ ಅಂತ ಹೇಳಿ. ಅವ್ರ ಜೊತೆ ಕನೆಕ್ಟೆಡ್ ಇದ್ದೆ, ಹಾಗೆ ನಿಮಗೆ ಫುಡ್ ಸಿಗ್ತಾ ಇರುತ್ತೆ. ಫುಡ್ ಸಿಗ್ತಾ ಇರ್ತದೆ. ಸೊ ಎರಡು ಒಟ್ಟಿಗೆ ಆಯಿತು ಅಂತ. ನೀವು ಸ್ಪೋರ್ಟ್ಸ್ ಬಗ್ಗೆ ಯಾವಾಗ ಹೇಳ್ತಾರೆ, ನಾನು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದ್ದೆ ಅಂತ. ಮೋಟಾರ್ ರೇಸಿಂಗಲ್ಲಿ ನೀವು ರಾಜ್ಯ ಮಟ್ಟದಲ್ಲೇ ನೀವು ಪ್ರಶಸ್ತಿನ ಪಡೆದಿರ್ತೀವಿ. ಬಹುಶಃ ಅದನ್ನು ಇನ್ನೂ ನೀವು ಹಾಗೆ ಫೋಕಸ್ ಮಾಡಿ ಮುಂದೆ ಹೋಗಿದ್ರೆ ನ್ಯಾಷನಲ್ ಲೆವೆಲಲ್ಲೂ ಕೂಡ ನೀವು ಆಡ್ತಿದ್ರೇನೋ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ? ಹೌದು, ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಇದರಲ್ಲಿದ್ದೆ. ನನಗೆ ಹೈಸ್ಕೂಲಲ್ಲಿ ಬಂದಾಗ ನನ್ನ ಏಜ್ ಆಗಲಿಲ್ಲ, 17. ಆಗ ನಮ್ಮಲ್ಲಿ ಮೋಟೋ ಕ್ರಾಸ್ ಆಗ್ತಾಯಿತ್ತು. ಆಗಲೇ ನನಗೆ ಇಂಟ್ರೆಸ್ಟ್ ಇದ್ದು ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ. ಅದಕ್ಕಾಗಿ ನನಗೆ 18 ವರ್ಷ ಆದ ತಕ್ಷಣ ನಾನು ಅದಕ್ಕೆ ಬೇಕಾಗಿ ಲೈಸೆನ್ಸ್ ಮಾಡಿಸಿದೆ. ಹಾಗೆ ನೆಕ್ಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆಯ್ತು, ಮನೆಯಲ್ಲೆಲ್ಲ ವಿರುದ್ಧ, ಯಾಕೆ ಇದು 50 ಫೀಟ್ ಮೀಟ್ ಜಂಪ್ ಆಗ್ತದೆ, ಇದಾಗ್ತದೆ ಅಂತೇಳಿ ದೊಡ್ಡ ವಿಷಯ. ಬೆಂಗಳೂರು ಡೇಸ್ ಸಿನಿಮಾ ತರ ಇದೆ ನಿಮ್ಮ ಸ್ಟೋರಿ. ಅದರಲ್ಲಿ ಹೆಂಗೆ ಅವ್ನು ರೇಸರ್ ಆಗಿರ್ತಾನೆ ಶಿವ ಅನ್ನೋ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ ಇದು ಜಂಪ್ ಎಲ್ಲ ಆಗ್ತದೆ, ದೊಡ್ಡ ಸುದ್ದಿ ಅವಾಗ ಮಂಗಳೂರಲ್ಲಿ. ಆಗ ನನ್ನ ತಂದೆ ನಾಳೆಲ್ಲ ನಾಡಿದ್ದು ನಂದು ರ್ಯಾಲಿ ಇಲ್ಲಿ ಮನೆಯಲ್ಲಿ ನೋಡುವಾಗ ಸ್ಟಾರ್ಟ್ ನನಗೆ ರಿಸ್ಕ್, ಯಾಕೆ ಅದು ಇದಂತೇಳಿ. ಅದೆಲ್ಲ ಒಂದು ದಿವಸ ಮುಂಚೆ ಇಡೀ ನಾನು ಪಲ್ಟಿಯಾಗಿದೆ, ಈಗ ಸುಮಾರ್ಕ್ ಹೋಗಿದೆ. ಆಗ ನಾನು TVS ಅಲ್ಲಿದ್ದೆ. ಅದು ನಾವು ಟೇಬಲ್ ಟಾಪ್ ಜಂಪಲ್ಲಿ ಎತ್ತು 30 ಫೀಟ್ ಮೇಲೆ ಹೋಗೋದಂತೇಳಿ. ಅದನ್ನು ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ಆಗ ನೋಡುವಾಗ ಬೇರೆ ಬೇರೆ ಅಂದರೆ ಆಗ ನೋಡಿ ಇದಕ್ಕೆಲ್ಲ ಒಂದು ಟೀಮ್ ಇರ್ತದೆ, TVS ಕಂಪನಿ ಅವ್ರದ್ದು, ಅವ್ರಿಗೆ ಅವರ ಸ್ಪಾನ್ಸರ್, ಅವ್ರದ್ದೆಲ್ಲ ಟೈರ್ ಬೇರೆ, ಆಕ್ಸಿಲೇಟರ್ ಬೇರೆ, ಇದೆಲ್ಲ ಬೇರೆ. ನಾವು ಬರೀ ಸ್ಕೂಲಿಂದ ಬಂದು ನಮ್ಗೆ ABC ಒಟ್ಟು ಹೋಗ್ಬೇಕು, ರೇಸ್ ಮಾಡಬೇಕು, ಇದರ ಬಗ್ಗೆ ನಮ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ಅದಕ್ಕೆ ಮೆಕ್ಯಾನಿಕ್ ಟೀಮೇ ಬೇರೆ ಬರ್ತಿತ್ತು ಅವ್ರ ಜೊತೆಯಲ್ಲಿ, ಮೆಕ್ಯಾನಿಕ್ ಟೀಮ್ ಬೇರೆ, ಇವನು ಬಿಡೋನ ಇದು ಬೇರೆ ಅಂತೇಳಿ. ನಮ್ಮದು ಕಾಮನ್ ಆಗಿತ್ತು ಯಾವುದು ಇದಿರದೆ ಇದಕ್ಕೆ. ಅದ್ರಲ್ಲಿ ನಾನು ಫಸ್ಟ್ ಇದರಲ್ಲಿ ನಾನು 3rd ಪ್ಲೇಸ್ ಬಂದೆ ನ್ಯಾಷನಲ್ ಇದರಲ್ಲಿ ಮೋಟೋಕ್ರಾಸಲ್ಲಿ, ನ್ಯಾಷನಲ್ ಮೋಟೋಕ್ರಾಸಲ್ಲಿ ಆವಾಗ. ಅದರ ನಂತರ ನಾವು ಡರ್ಟ್ ಟ್ರ್ಯಾಕಿಗೆ, ಇದಕ್ಕೆ ಬೇರೆ ಬೇರೆ ಹಿಲ್ ಕ್ಲೈಂಬಿಂಗ್ಗೆ ಇದರೆಲ್ಲ ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನಾನು ಚಾಂಪಿಯನ್. ಅದು ನಾನು ಮೂಡುಬಿದಿರೆ ಹಾಸ್ಟೆಲ್ ಇದ್ದಾಗ ಫಸ್ಟ್ ಇಯರ್ ನಾನು ಹೋಗ್ಬೇಕಂತೇಳಿ ಬೈಕ್ ತಗೊಂಡು ಹೋಗಿದ್ದೆ, ರೋಡ್ ಕಿಂಗ್ ಬೈಕ್. ನಾಳೆ ಬೆಳಿಗ್ಗೆ ರ್ಯಾಲಿ, ಇವತ್ತು ರಾತ್ರಿ ತಂದೆ ಜೀಪ್ ಕಲಿಸಿ ಬೈಕನ್ನು ಹಾಕಿಕೊಂಡು ತೀರ್ಥ ಮಂಗಳೂರು ಹೋಗಿದ್ದಾರೆ. ಹಾಸ್ಟೆಲಿಗೆ ಕಲ್ತದ್ದು ರೇಸ್ ಮಾಡಲ್ಲ ಅಂತೇಳಿ ಇಲ್ಲಿ ಬೈಕನ್ನು ತಗೊಂಡು ಹೋಗಿದ್ರು. ಬೆಳಿಗ್ಗೆ ನೋಡುವಾಗ ನನ್ನ ಬೈಕ್ ಇಲ್ಲ, ಅಂದರೆ ಅಲ್ಲಿ ಟೀಮಿಗೆ ಕೊಟ್ಟಿದೆ, ಪ್ರಾಕ್ಟೀಸ್ಗೆಲ್ಲ ಬಂದಿದ್ದಾನೆ, ಇವನೇನು ಕಾಣ್ದಲ್ಲ, ನಾನು ಅಲ್ಲಿ ಹೋಗಿ ನೋಡ್ತಾ ಇದ್ದೆ ನಿಂತು ಬೇರೆಯವರನ್ನು. ನೆಕ್ಸ್ಟ್ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಇದರಲ್ಲಿ, ಮತ್ತು ನಾನು ನ್ಯಾಷನಲ್ ಚಾಂಪಿಯನ್ ಆದೆ ಇದರಲ್ಲಿ.
ಅದೇನೋ ಕಾಫಿ 500 TSD ರ್ಯಾಲಿಗೆಲ್ಲ ಹೋಗ್ತಿದೆ. TSD ಬೇರೆ ಇದು ಬೇರೆ. TSDಯಲ್ಲಿ ನನ್ನ ನ್ಯಾವಿಗೇಟ್ ಅದು ಇಬ್ಬರು ಇದ್ದಾರೆ ಅದಕ್ಕೆ, ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಅಂತ. TSD 100 ಕಿಲೋಮೀಟರ್ಸ್ 200 500 ಕಾಫಿ 500 ಅಂತಿತ್ತು, 500 ಕಿಲೋಮೀಟರ್ದು. ಅದರ ನನ್ನ ನ್ಯಾವಿಗೇಟರ್, ನಾನು ರೈಡರ್, ನನ್ನ ಹಿಂದೆ ಅವನು ಹೇಳ್ತಾನೆ ಇಷ್ಟು ಸ್ಪೀಡಲ್ಲಿ ಹೋಗಬೇಕು, ಇಲ್ಲಿ ಟರ್ನ್ ಆಗಬೇಕು, ನಾವು ಅದಕ್ಕೆ ಅನುಗುಣವಾಗಿ ನಾವು ಹೋಗಬೇಕು. ಇದರಲ್ಲಿ ಅಲ್ಲಿ ಹೆಸರು ಬರೆಯೋದಿಲ್ಲ. 0 to 100 ಅಲ್ಲ, ಸ್ಪೀಡಿಗೆ ಹೇಳ್ತಾರೆ. 0 to 1 ಅಂದರೆ 1 ಕಿಲೋಮೀಟ್ರ್. ಇದರಲ್ಲಿ 30 ಸೆಕೆಂಡ್ಸ್ ಅಲ್ಲಿ ಮುಟ್ಟುವೆ ಅಂದರೆ ನಾವು 120 ಸ್ಪೀಡಲ್ಲಿ ಹೋಗಬೇಕು. 60 into 2 ಅದನ್ನು ಡಿವೈಡ್ ಅವನು ಹೇಳ್ತಾನೆ ಕ್ಯಾಲ್ಕುಲೇಷನ್ ಮಾಡಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಅಂತೇಳಿ, ಅಷ್ಟೇ ಹೋಗಬೇಕು. ಆಗ ಹೇಳ್ತಾನೆ 90ಗೆ ಹೋಗಿ ಅಥವಾ 30ಗೆ ಬನ್ನಿ ಅಂತೇಳಿ. ಸೊ ಯೂಸ್ ಎ ನ್ಯಾವಿಗೇಟರ್. ನಾವು ಈಸ್ ಇಂಟರ್ನ್ಯಾಷನಲ್ ರೈಡರ್. ಈಗ ನನ್ನ ಜೊತೆಯಲ್ಲಿ ಸ್ಟಾರ್ಟಿಂಗಲ್ಲಿ ನ್ಯಾವಿಗೇಟರ್ ಆಗಿದ್ದವರು. ಸೊ ಅದು ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಈಗ ನಿಮ್ಗೆ ಬೈಕ್ ಎಲ್ಲ ನೋಡಿದಾಗ ಅದು ಫೀಲ್ ಬೈಕ್ ನನಗೆ ಖುಷಿ ಆಗ್ತದೆ. ಮೊನ್ನೆ ಆಫ್ ರೋಡ್ ಬೈಕ್ ಜೀಪಲ್ಲಿ ಹೋಗಿದ್ದೆ ನಾನು. ಹೌದೌದು, ಅದು ಚೆನ್ನಾಗಿತ್ತು. ಮತ್ತು ಈಗ ಬೈಕ್ ವ್ಯತ್ಯಾಸ ಇದೆ. ಆಗ ಲೈಟ್ ಬೈಕ್, ಈಗ ಒಂದು ಬೈಕ್ ವೆಯ್ಟ್ ಭಾಳಷ್ಟಿದೆ. ಒಮ್ಮೆ ಕಾಲು ತಪ್ಪಿದ್ರೆ ಮತ್ತೆ ನಮಗೆ ಬ್ಯಾಲೆನ್ಸ್ ಸಿಕ್ಕೋದಿಲ್ಲ. ಮತ್ತು ಜೀಪ್ ಕಾರೆಲ್ಲ ನಾವು ಅದರಲ್ಲಿ ಬೈಕ್ ಟ್ರೆಕ್ಕಿಂಗ್ ಈ ತರ ಎಲ್ಲ ಹೋಗ್ತೀರಾ ನೀವು? ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಹೋಗ್ತೇನೆ, ಕಾರಲ್ಲಿ ಇದು ಹೋಗ್ತೇನೆ. ಇಲ್ಲಿ ಕೆಲವೊಮ್ಮೆ ಬೆಂಗಳೂರು ನೈಟ್ ಹೋಗ್ತೇನೆ, ಒಂದು 11 ಗಂಟೆ 12 ಗಂಟೆಗೆ ಒಬ್ಬನೇ. ಹೌದಾ? ಇಡೀ ಬೆಂಗಳೂರು ಸುತ್ತಾಡಿಕೊಂಡು. ಆಗ ಕೇಳಿರೋ ಪ್ರಶ್ನೆಗೆ ಈ ಉತ್ತರ ಕೊಡ್ತಿದ್ದಾರೆ. ನೀವು ಒಬ್ರೇ ಏನ್ ಮಾಡ್ಬೇಕಂತ ಕೇಳಿದೆ. ಕೆಲವೊಮ್ಮೆ ಇಡೀ ನಾನು ಆಕ್ಚುಲಿ ಬೆಂಗಳೂರು ನಮಗೆ ಸರಿ ಚಿತ್ರಣ ಸಿಗ್ತಾ ಇರಲಿಲ್ಲ, ಎಲ್ಲಿಂದ ಹೋಗಿ ಎಲ್ಲಿಂದ ಬೇಲ ಅಂತ ಹೇಳಿ. ಒಂದು ದಿವಸ ಅದು 11 ಗಂಟೆಗೆ ಸೀದಾ ಕಾರ್ ತೆಕ್ಕೊಂಡು ಇಡೀ ಸ್ಟ್ರೈಟ್ ಸರ್ಜಾಪುರ ಹೋಗಿ ಹೀಗೆ ಹೋಗಿ ತಿರ್ಗಾ ರೋಡ್ ಮಿಸ್ ಆಗಿ ಹಾಗೆ ಹೀಗೆ ಬಂದೆ. ಅಲ್ಲಿ ಟಿನ್ ಫ್ಯಾಕ್ಟ್ರಿ ಆಗಿ ನಿಮ್ಮ ಫ್ರೇಸರ್ ಟೌನ್ ಆಗಿ ಈ ಕಡೆ ಬಂದು ಹುಟ್ಟಿದೆ. ಆಗ ಈ ಬೆಂಗಳೂರಿನ ಚಿತ್ರ ಒಂದು ಪ್ಲಾನ್ ಈ ರೀತಿ ಅಂತ ಆಯಿತು. ನನಗೂ ಕೂಡ ಒಂದು ಡ್ರೈವಿಂಗ್ ಥರ ಇತ್ತು. ಮತ್ತು ನಾನು ಡ್ರೈವಿಂಗ್ ಮಾಡಲೇ ಇಲ್ಲದಿದ್ದರೆ ನಾನು ನಂಗೆ ಮರ್ತು ಹೋಗ್ತೇನೆ ಡ್ರೈವಿಂಗ್. ನಾವು ಊರಲ್ಲಿ ಡ್ರೈವಿಂಗ್ ಮಾಡೋದು ಕಡಿಮೆ. ಮಿನಿಸ್ಟರ್ ಇದ್ದಾಗ ನಾನೇ ಮಾಡ್ತಿದ್ದೆ, MLA ಇದ್ದಾಗ ನಾನು ಮಾಡ್ತಿದ್ದೆ. ಈಗ ಸ್ಪೀಕರ್ ಇದ್ದಾಗ ಮಾಡಲಿಲ್ಲ. ಮತ್ತು ನಾನು ಕೆಲವೊಮ್ಮೆ ನಾವು ಡ್ರೈವ್ ಮಾಡದಿದ್ದರೆ ನಮಗೆ ಕೆಲವು ಮರ್ತು ಹೋಗ್ತದೆ ಈಗಿನ ಸಿಸ್ಟಮ್ ಇದರಲ್ಲಿ ಎಲ್ಲ ಕೂಡ. ಸರ್ ಏನು ಸರ್ ಇದು ಸ್ಟೋರಿ? ನಾನು ಕೇಳಿದ ಮೇಲೆ ನನಗೆ ಒಂದೊಂದು ಫ್ರೇಮ್ ಯೋಚನೆ ಮಾಡ್ತಿದ್ದೀನಿ. ಅಂದರೆ ಸುಮ್ಮನೆ ಈಗ ಹೇಳ್ತೀನಿ, ಒಂದು ಬಾಲ್ಯದಲ್ಲಿ ಹುಡುಗಾಟ ಮಾಡ್ತಾ ಮಾವಿನ ಮರಕ್ಕೆ ಕಲ್ಲೆಸಿತಾ ಬುಗ್ರಿ ಹಣ್ಣು ಹೆಕ್ತಾ ಇದ್ದ ಒಂದು ಕ್ಯೂಟ್ ಪುಟಾಣಿ ಖಾದರ್ ಅವರಿಂದ ಹಿಡಿದು ಕಾಲೇಜಲ್ಲಿ ಅಗ್ರೆಸಿವ್ ಲೀಡರ್ ಆಗಿ ಗ್ಯಾಂಗ್ ಲೀಡರ್ ಥರ ಇದು ಮಾಡಿ ಎಲ್ಲರನ್ನು ರಾಜಸಂಧಾನ ಮಾಡಿಕೊಂಡು ಒಂದು ಎಲೆಕ್ಷನಲ್ಲಿ ಅಲ್ಲಿ ನಿಂತು ಒಂದು ನಾಯಕತ್ವದ ಗುಣ ಎಲ್ಲ ಇಟ್ಕೊಂಡಿರುವಂಥ ಒಂದು ಯಂಗ್ ಹೀರೋ, ಬಿಸಿ ರಕ್ತದ ಯುವಕ ಖಾದರ್. ಆಮೇಲೆ ಮೋಟಾರ್ ರೇಸಿಂಗಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿ ಆ ಒಂದು ಖದರೇ ಬೇರೆ. ಒಂದು ಸಿನಿಮಾ ಹೀರೋಗೆ ಏನೇನು ಬೇಕು ಕ್ಯಾರೆಕ್ಟರ್ಸು ಅಷ್ಟು ನಿಮ್ಮ ಲೈಫಲ್ಲಿ ಬಂದಿದೆ ಅಂತ ಅನ್ಸುತ್ತೆ. ಈಗ ನಾನು ನಿಜವಾಗ್ಲೂ ನಂಬಲ್ಲ ಸರ್, ನಿಮ್ಗೆ ಯಾರೋ ಹುಡುಗಿರು ಬಿದ್ದಿಲ್ಲ ಅಥವಾ ನಿಮ್ಮನ್ನು ಯಾರೋ ಪ್ರೀತಿ ಮಾಡಿಲ್ಲ ಅಥವಾ ಒಂದು ಪ್ರೇಮದ ಕಥೆ ಇಲ್ಲ, ನಾನು ಖಂಡಿತವಾಗ್ಲೂ ನಂಬಲ್ಲ. ಬಟ್ ಸರ್ ಯಾಕೋ ಹೇಳಕ್ ಇಷ್ಟಪಡ್ತಿಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಅಷ್ಟೇ, ಬಿಟ್ರೆ ಚಾನ್ಸ್ ಇಲ್ಲ ಸರ್ ಇದು. ಹಾಗಲ್ಲ, ಬಹಳಷ್ಟು ನಮ್ಗೆ ಮಿತ್ರ ಇದ್ರು, ವೆಲ್ ವಿಶರ್ಸ್ ಇದ್ರು, ನಮ್ಗೆ ನೋಟ್ಸ್ ಎಲ್ಲ ಬರೆದು ಕೊಡ್ತಾ ಇದ್ರು. ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅಲ್ಲ ಇದರಲ್ಲಿ ಇಲ್ಲ ಅಂತಲೇ ಇಲ್ಲ ಅಂತ ಹಾಗೇನಲ್ಲ. ಇದರಲ್ಲಿ ಕೆಲವೊಂದು ವಿಚಾರಗಳು ಘಟನೆಗಳು ಇಲ್ಲ ಅಂತಲ್ಲ ಇದಕ್ಕೆ ಈಗ ಬಂತು. ಅಲ್ಲಲ್ಲ ನಾನು ಹೇಳುವಂಥದ್ದು. ಆದ್ರೆ ಯಾವುದು ಕೂಡ ಅದೊಂದು ವ್ಯಾಪ್ತಿಯಲ್ಲಿತ್ತು. ಮತ್ತೆ ನಮ್ಗೆ ಗೊತ್ತಿತ್ತು ಇದು ಮನೆಯಲ್ಲಿ ಆರೋಗ್ಯಕರ ವ್ಯಾಪ್ತಿಯಲ್ಲಿ ಮನೆಯಲ್ಲಿ ಆಗುವಂತ ವಿಚಾರ ಅಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಾವು ಕೂಡ ಮೆಸೇಜ್ ಅನ್ನು ಕೊಟ್ಟಿದ್ದೆವು. ಗೊತ್ತಾಯ್ತು. ಅಂದ್ರೆ ಸಂಪ್ರದಾಯಸ್ಥ ಕುಟುಂಬದಿಂದ ನೀವು ಬಂದಿದ್ದಕ್ಕೆ ಒಂದು ಪ್ರೆಷರ್ ಇತ್ತು ನಿಮ್ಗೆ. ಸೊ ಅದ್ರ ಇತಿಮಿತಿಯಲ್ಲೇ ನೀವು ಇದ್ರಿ ಯಾವಾಗ. ಬಟ್ ಅಮೇಝಿಂಗ್ ಸರ್ ನಿಮ್ ಲೈಫ್ ಜರ್ನಿ. ಮಂಗಳೂರಲ್ಲಿ ಇನ್ನೊಂದು ಸರ್, ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾಗ ಹೇಳ್ತಾ ಇದ್ರು, 6 ಇಂಚಿನ ಮರ 6 ಟ್ರಾಫಿಕ್ ಇನ್ಸ್ಪೆಕ್ಟರ್ಲ ಒಲ್ಪ ಟ್ರಾಫಿಕ್ ಉಂಡು ಅಲ್ಪ ಜತ್ತದ ಟ್ರಾಫಿಕ್ ಫುಲ್ ಕ್ಲಿಯರ್ ಮಾಡ್ತಾರೆ ಆತ ಜವಾಬ್ದಾರಿ ತೆತ್ತನು ಅಂತ. ಅಂದ್ರೆ ನೀವು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ಅಷ್ಟು ಜವಾಬ್ದಾರಿ ನಿಭಾಯಿಸ್ತೀರಿ ಎಲ್ಲಾದ್ರೂ ಟ್ರಾಫಿಕ್ ಆದ್ರೆ. ಆ ತರ ಎಕ್ಸಾಂಪಲ್ಸ್ ಜನ ನೋಡಿದ್ದಾರೆ. ನಿಮ್ಗದು ಆ ತರದ ಥಾಟ್ ಯಾಕೆ ಜನಸಾಮಾನ್ಯರ ಜೊತೆ ನಾನು ಇರ್ಬೇಕು ಅಂತ ಅನ್ಸತ್ತಾ? ಆ ಕ್ಷಣದಲ್ಲಿ ಏನ್ ತಲೆಗೆ ಬರುತ್ತೆ ನಿಮ್ಗೆ? ಯಾಕಂದ್ರೆ ನಾವು ಹೋಗುವುದು ಅರ್ಜೆಂಟ್ ಅಲ್ಲಿ ಹೋಗುದು, ಎಲ್ಲೇ ಮುಟ್ಬೇಕಂತೇಳಿ. ಎಲ್ಲಿ ಅದು ಬ್ಲಾಕ್ ಸಿಗ್ತದೆ. ಬ್ಲಾಕ್ ಇದ್ದಾಗ ನಾನು ಸ್ವಲ್ಪ ಹೊತ್ತು ನೋಡ್ತೇನೆ, ಇದು ಏನು ಮುಂದೆ ಹೋಗೋದು ಕಾಣೋದಿಲ್ಲ. ಮತ್ತು ನಾನೇ ಎಲ್ದು ಹೋಗಿಕೊಂಡು ಹೋದಾಗ ಏನು ಸ್ವಲ್ಪ ಈ ಅವರವರು ಅಷ್ಟಕ್ಕೆ ಇರ್ತಾರೆ ಡ್ರೈವ್ ಮಾಡಿಕೊಂಡು. ನಾನು ನೋಡಿದ್ದೇನೆ, ನಾವು ಮುಂದೆ ಹೋಗಿ ಆ ವೆಹಿಕಲ್ ಸ್ವಲ್ಪ ಮುಂದೆ ಬಂದರೆ ಆಟೋಮೆಟಿಕ್ ವೆಹಿಕಲ್ ಪಾಸ್ ಆಗಿ ಹೋಗ್ತದೆ. ಒಂದು ನನಗೆ ಅರ್ಜೆಂಟ್ ಹೋಗಬೇಕು ಬೇಗ, ಮತ್ತು ನನಗೆ ಇನ್ನೊಂದು ಸುಧಾರಿಸೋ ರೀತಿಯಲ್ಲಿ ಕೂಡ ಆಗ್ತದೆ. ಈ ಎಲ್ಲ ಬ್ಲಾಕ್ ಏನು ಒಂದು ವೆಹಿಕಲ್ ನಿಂತಿರ್ತದೆ, ಇಷ್ಟು ಗ್ಯಾಪಲ್ಲಿ ಇನ್ನೊಬ್ಬ ಇರ್ತಾನೆ, ಮತ್ತು ಇಷ್ಟು ಇನ್ನೊಬ್ಬ ದೋಸ್ತು ಗ್ಯಾಪಲ್ಲಿ. ಆ ಗ್ಯಾಪಲ್ಲಿ ಅವರವರೇ ಕೇಳ್ತಾರೆ
ಯಾರು ಒಬ್ಬ ಮುಂದೆ ಹೋಗಿ ಎಲ್ಲ ಗೈಡ್ ಮಾಡಿದ್ರೆ ಹತ್ತಿರ ಬನ್ನಿ ಗ್ಯಾಪ್ ಬಿಡಬೇಡಿ ಅಂತೇಳಿ ಮಾಡಿಕೊಂಡು ಹೋದ್ರೆ ಏನು ಬ್ಲಾಕ್ ಆಗಿತ್ತು ಅಲ್ಲಿ ಒಂದು ವೆಹಿಕಲ್ ಪಾಸ್ ಆದರೆ ಮತ್ತು ಆಟೋಮೆಟಿಕ್ ಕೂಡ ಕ್ಲಿಯರ್ ಆಗಿಕೊಂಡು ನಿಮ್ಮ ಬ್ಲಡ್ ಅಲ್ಲೇ ಇದೆ ಸರ್ ಕೆಂಚಿನ ಸ್ಟೋರಿ ಮಾರ್ರೆ ಸೀರಿಯಸ್ಲಿ. ನಾನು ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು 2-3 days ಬ್ಯಾಕ್ ಮಧ್ಯಾಹ್ನ ಬರುವಾಗ ಇಡೀ ಬ್ಲಾಕ್ ಕಂಪ್ಲೀಟ್. ಏನು ನಾನು ಇರ್ತೆ ಸರ್ಕಲ್ ನಾನು ಕೆಳಗೆ ಇಲ್ದ ಹೋಗಿ ನೋಡಿದೆ. ನೋಡುವಾಗ ಅವನು ಬೆಳಿಗ್ಗೆ ಇದಕ್ಕೆ ಹೈವೇಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಇಡೀ ಕಂಬ ಹಾಕಿಕೊಂಡು ಇವನು ಮಾಡ್ತಿದ್ದಾನೆ. ನಾನು ಇನ್ಸ್ಪೆಕ್ಟರ್ ಜೋರ್ ಮಾಡಿದೆ ತಲೆಗೆ ಇದನ್ನು ನಿಮಗೆ ನೈಟ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ರಾತ್ರಿ ಮತ್ತೆ ಇಮಿಡಿಯೇಟ್ ತೆಗೆದು ಬಿಟ್ರು. ರಾತ್ರಿ ಕೆಲಸ ಮಾಡಿದ್ದು ಈ ರೀತಿ ಸಣ್ಣ ಸಣ್ಣ ವಿಚಾರಗಳು. ಬಟ್ ನಿಮಗೆ ಸಣ್ಣ ವಿಚಾರ ಅದು. ನಾನಲ್ಲಿ ಇಲ್ದು ಹೋಗದಿದ್ರೆ ಯಾಕೆ ಬ್ಲಾಕ್ ನನ್ ಕೂಡ ಗೊತ್ತಿರೋದಿಲ್ಲ, ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಕೂಡ ಆಗ್ತಿಲ್ಲ. ಇಲ್ದು ಹೋಗಿ ಮುಂದೆ ಹೋದ ಕಾರಣ ನಮ್ಗೆ ಅಲ್ಲಿ ಅದು ಪ್ರಾಬ್ಲಮ್ ಗೊತ್ತಾಯ್ತು. ನೀವು ತುಂಬಾ ಕೋಪ ಬಂದಾಗ ಬೈಯೋ ಶಬ್ದ ಯಾವ್ದು? ಅದಕ್ಕೆ ಯಾವ್ದು ನಾನು ನೆನಪಾಡುದು ಸಾವು ಜಾಸ್ತಿ ಮರಲು ಮರಲು ಅಂತ ಮಂಡೆ ವೆಚ್ಚ ಇನ್ನು ಏನೇನೋ ಇದೆಲ್ಲ ಸರ್. ಅಂದ್ರೆ ನಾರ್ಮಲ್ ಈ ಕಡೆಯವರಿಗೆಲ್ಲ ತುಂಬಾ ನಾರ್ಮಲ್ ಶಬ್ದಗಳದು. ನಮ್ಮ ಮಂಗಳೂರು ಭಾಷೆ ಅಲ್ಲಿ ನಾರ್ಮಲ್ ಇದೆ, ಇಲ್ಲಿ ಸೀರಿಯಸ್. ಹೌದೌದು ಕರೆಕ್ಟ್. ನಾವು ನಮ್ಮನೆ ದಾದಾ ಮಾರಾಯ ಅಂತ ಹೇಳಿದ್ರೆ ಅದೊಂದು ಫ್ರೆಂಡ್ಶಿಪ್. ಇಲ್ಲಿ ಅದು ದಾದಾ ಏನ್ ಮಾರಾಯ ಅಂತ ಹೇಳಿದ್ರೆ ಭಯಂಕರ ವಿಷಯ ಅಂತೆ. ಹೌದು ಹೌದು. ನಿಮ್ಗೆ ಅದು ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ನೀವು ಎನ್ಕೌಂಟರ್ ಮಾಡಿದಾಗ ಆತರ ಫೀಲ್ ಆಗಿತ್ತಾ? ಕೆಲವರು ಭಾಷಾ ವ್ಯತ್ಯಾಸ ಗೊತ್ತಾಯ್ತು. ಯಾಕಂದ್ರೆ ನಾವು ಹೇಳ್ದಲ್ಲ ಈ ರೀತಿ ಇಲ್ಲಿ ಮಾತಾಡುವಾಗ ಬಹಳ ಗಂಭೀರವಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಅದನ್ನು. ಹೌದೌದು. ಆಮೇಲೆ ಅಲ್ಲೂ ಅಷ್ಟೇ, ಆ ಕಡೆನೂ ಅಷ್ಟೇ. ಈ ಕಡೆ ಮಾತಾಡಿದಷ್ಟು ಫಾಸ್ಟ್ ಆಗಿ ಮಾತಾಡಿದ್ರೆ ಅವರು ಸೀರಿಯಸ್ ಆಗಿ ತಗೊಳ್ತಾರೆ. ನಿಮ್ಗೆ ಆತರ ಭಾಷೆ ವಾರ ಆಗಿದೆಯಾ? ಆಗಿದೆ, ಸ್ಟಾರ್ಟಿಂಗ್ ಎಲ್ಲ ಆಗಿದೆ. ಸೊ ಹಾಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಅಂದ್ರೆ ತುಂಬಾ ಲವಲವಿಕೆಯಿಂದ ತುಂಬಾ ಏನ್ ಹೇಳ್ತಾರೆ ಸಾಫ್ಟ್ ಆಗಿ ಮಾತಾಡಿದ್ರಿ. ನಾನು ಫಸ್ಟ್ ಕೇಳ್ತೀನಿ, ಸ್ಪೀಕರ್ ಸರ್ ದಯವಿಟ್ಟು ನನ್ನ ಪ್ರಶ್ನೆಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ, ಆಭಾಸ ಆಗಿದ್ರೆ ಕ್ಷಮೆ ಇರ್ಲಿ. ಸ್ಪೀಕರ್ ಸರ್ ತರ ಅಲ್ಲದೆ ನಾನು ಇಂಟರ್ವ್ಯೂ ಮಾಡಿದ್ದೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಬೇರೆಯವ್ರ ಕೇಳಿದೆಲ್ಲ ಪ್ರಶ್ನೆಗಳು ನೀವು ಕೇಳಿದ್ದೀರಿ ಇಲ್ಲ ಸರ್, ಯಾಕಂದ್ರೆ ಒಂದು ಕ್ಷಮೆಯನ್ನ ಕೋರ್ತಾನೆ ನಾನು ಇದನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಅಲ್ಲ, ನಿಮ್ಮ ಒಂದು ಹುದ್ದೆಗೆ, ನಿಮ್ಮ ಒಂದು ಜವಾಬ್ದಾರಿಗೆ, ನೀವು ಸಮಾಜದಲ್ಲಿ ಅಲಂಕರಿಸಿರುವ ಒಂದು ಪೊಸಿಷನ್ ಏನಿದೆ, ಸ್ಟೇಟಸ್ ಏನಿದೆ, ಅಥವಾ ಆ ಶಕ್ತಿ ಸೌಧವನ್ನ ಹ್ಯಾಂಡಲ್ ಮಾಡುವ ರೀತಿ, ಅದೆಲ್ಲದಕ್ಕೂ ನಮ್ಮ ಒಂದು ದೊಡ್ಡ ಗೌರವದಿಂದ ನಾವು ನಿಮ್ಮನ್ನು ಮಾತಾಡ್ಸಿದ್ದು. ನಮ್ಗೆ ಏನ್ ಬೇಕಿತ್ತಂದ್ರೆ, ಸ್ಪೀಕರ್ ಯುಟಿ ಖಾದರ್ ಸರ್ನ ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಬಟ್ ಇದೊಂದು ಯುನೀಕ್ ಎಪಿಸೋಡ್ ಆಗ್ಬೇಕಿತ್ತು ನಮ್ಗೆ. ಅದರ ಹೊರತಾಗಿ ನೀವು ಹೆಂಗಿರ್ತೀರಿ, ನೀವು ಯಾಕೆ ಹಿಂಗಿರ್ತೀರಿ, ಇದೆಲ್ಲವೂ ನಮ್ಗೊಂದು ಪ್ರಶ್ನೆ ಇತ್ತು. ಅದಕ್ಕೆ ನಿಮ್ಮನ್ನ ರೀಚ್ ಮಾಡಿದ್ದು ಈ ಖಾಸ್ ಬಾತ್ನಲ್ಲಿ. ಅದಕ್ಕೆ ನಿಮ್ಮನ್ನ ಮಾತಾಡ್ಸಿದ್ದು. ಸ್ವಲ್ಪ ಆ ಕಡೆ ಈ ಕಡೆ ಏನಾದ್ರು ಫನ್ ಅಂತ ಅನ್ಸಿದ್ರೆ ಅಥವಾ ಲೈಟ್ ಮಾತುಗಳು ಅಂತ ಅನ್ಸಿದ್ರೆ ಇಲ್ಲ ಯಾವ್ದು. ಸೊ ನಾನು ನಿಮ್ಗೆಲ್ಲ ಧನ್ಯವಾದ ಸಲ್ಲಿಸಬೇಕು. ಇದಕ್ಕೆ ನಾನು ನಿಮ್ಮ ಹತ್ರ ಶ್ರಮ ಕೇಳಬೇಕು. ಯಾಕಂದ್ರೆ ನಾನು 5 ಗಂಟೆಗೆ ಅಂತ ಹೇಳಿ 7:30 ಗಂಟೆಗೆ ಹೇಳಿ ಬಂದಿದ್ದೆ. ಅಲ್ಲಿ ತನಕ ನಿಮ್ಮ ಎಲ್ಲ ಕೂಡ ಅವರ ಕೆಲಸದ ಇರುವವರೇ, ನಾವೆಲ್ಲ ಕೆಲಸ ಗೊತ್ತಾಗುತ್ತೆ. ನಮ್ಗೆ ಈ ಮಾತುಕತೆಗೆ ನಮ್ ಕಾಯೋದ್ರಲ್ಲಿ ನಮ್ಗೇನು ಬೇಜಾರಿರ್ಲಿಲ್ಲ. ಸುಮಾರು ವಿಚಾರಗಳನ್ನ ತಿಳ್ಕೊಂಡೆ ನಿಮ್ ಕಡೆಯಿಂದ. ಆಮೇಲೆ ಒಂದು ಮಾತು ಹೇಳ್ಬೋದಾ ನೀವು? ಯುವ ರಾಜಕಾರಣಿಗಳು ತುಂಬಾ ಜನ ಕನಸು ಕಾಣ್ತಾ ಇರ್ತಾರೆ. ನಿಮ್ಮ ಕ್ಷೇತ್ರದ ಅಷ್ಟು ನಿಮ್ಮ ಫಾಲೋವರ್ಸಿಗೆ ಒಂದು ಕನಸಿರುತ್ತೆ, ನಾವು ಯುಟಿ ಖಾದರ್ ಸರ್ ತರ ಆಗ್ಬೇಕು ಅಂತ. ಅದೇ ಒಂದು ಡೇ ನೈಟ್ ಅದೇ ಡ್ರೀಮ್ ಮಾಡ್ತಿರ್ತಾರೆ. ಅಂಥವ್ರಿಗೆ ನೀವೀಗ ಒಂದು ಪ್ರಬುದ್ಧ ರಾಜಕಾರಣಿಯಾಗಿ, ಸ್ಪೀಕರ್ ಸರ್ ಆಗಿ ನೀವು ಏನ್ ಹೇಳ್ತೀರಾ? ಎಲ್ಲ ಯುವ ಜನಾಂಗಕ್ಕೆ ನಾನು ಹೇಳಿದಷ್ಟೇ, ಯುಟಿ ಖಾದರ್ ಹಾಗೆಲ್ಲ, ಯುಟಿ ಖಾದರ್ಗಿಂತ ದೊಡ್ಡ ಜನ ಆಗಬೇಕು, ಅದು ನಮ್ಮ ಆಸೆ. ಎರಡನೇದು, ಅತ್ಯಂತ ಪ್ರತಿಯೊಂದು ವ್ಯಕ್ತಿತ್ವ ಕೂಡ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ, ಇದು ಬಹಳ ನಮ್ಮ ಮುಖ್ಯ ಗುರಿಯಾಗಿರಬೇಕು. ನಿಮ್ಮನ್ನು ಯಾರಾದರೂ ಹೀಯಾಳಿಸಿದರೆ ಅವರು ಕ್ಷಮಿಸಿ ತಾವು ಮುಂದೆ ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ, ಅದು ನಿಮ್ಮ ಮೊದಲ ಆದ್ಯತೆ ಕೊಡೆಯೋದು ಆಗಬೇಕು. ಮತ್ತು ಎಲ್ಲ ಗುರು ಹಿರಿಯರ, ಬಡವರ, ಶ್ರೀಮಂತರ ಎಲ್ಲ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ಯಾಕಂತ ಹೇಳಿದರೆ, ನಾನು ಹಿಂದೆ ಎನಿಸಿದ್ದೆ ಒಂದು ಯಶಸ್ವಿ ಆಗಬೇಕಾದ್ರೆ ಯಾವುದು ವಿಚಾರದಲ್ಲಿ ಅದು 98% ಎಫರ್ಟ್ ಮತ್ತು 2+% +6 ಅಂತೇಳಿ. ಈಗ ನಮಗೆ ಗೊತ್ತಾಗಿದೆ ಇದು 2% ಬ್ಲೆಸ್ಸಿಂಗ್, 2% ಎಫರ್ಟ್, 98% ಬ್ಲೆಸ್ಸಿಂಗ್ ಬೇಕು. ಇಲ್ಲದಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟು ಕೂಡ ಕಡೆ ಗಳಿಗೆಯಲ್ಲಿ ಅದು ತಪ್ಪಿ ಹೋಗ್ತದೆ. ಬ್ಲೆಸ್ಸಿಂಗ್ ಬೇಕು ಅಂತಂದ್ರೆ ಒಳ್ಳೆ ಕೆಲಸ ಬ್ಲೆಸ್ಸಿಂಗ್ ಬೇಕಂತ. ಬ್ಲೆಸ್ಸಿಂಗ್ ಯಾಕೆ ಅಂತ ಹೇಳಿದರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸನ ಇರಬೇಕು. ಎಲ್ಲರೂ ನಿಮ್ಮನ್ನು ಒಂದು ಉತ್ತಮವಾಗಲಿ ಅಂತ ಆಶೀರ್ವಾದ ಮಾಡಬೇಕು. ನಿಮ್ಮ ವೈರಿ ಕೂಡ ನಿಮ್ಮನ್ನು ಮೆಚ್ಚುವ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ, ಅದೇ ಸಂತೋಷ ಕೊಡ್ತದೆ, ಅದೇ ಯಶಸ್ಸು ಅಂತ ಹೇಳಿ ಬಯಸ್ತೇನೆ. ಹಂಗೆ ಒಂದು ಕವನ ಹೇಳ್ಬಿಡಿ ಸರ್.
ಸರಿ, ಇಷ್ಟು ನ್ಯೂಸ್ ಚಾನೆಲ್ಗಳನ್ನು ನೀವು ನೋಡಿರ್ತೀರಿ, ತುಂಬಾ ವರ್ಷಗಳಿಂದ ಫಾಲೋ ಮಾಡ್ತಾ ಬಂದಿರ್ತೀರಿ. ಈ ಗ್ಯಾರಂಟಿ ನ್ಯೂಸ್ ಏನು ಲಾಂಚ್ ಆಗ್ತಾ ಇದೆ ಇವತ್ತು, ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರಲ್ಲಿ? ಇಲ್ಲ, ಗ್ಯಾರಂಟಿ ನ್ಯೂಸ್ ಬಗ್ಗೆ ನನಗೆ ಅತ್ಯಂತ ಒಂದು ವಿಶ್ವಾಸ ಇದೆ, ಗೌರವ ಕೂಡ ಇದೆ. ಯಾಕೆ ಒಂದು ಬಹುಶಃ ರಾಧೇರೇಗೌಡ ಅವರನ್ನು ಭಾಳ ಸಮಯದಿಂದ ನಾನು ಇವತ್ತು ನೋಡಿದ್ದೇನೆ. ಅವರಿಗಿರುವಂಥ ಅನುಭವ ಮತ್ತು ಅವರು ಪಟ್ಟಂಥ ಶ್ರಮ ಮತ್ತು ಅದರಲ್ಲಿರುವಂಥದ್ದೊಂದು ವಿಶೇಷವಾದೊಂದು ಕಾಳಜಿ. ಸೊ ಅಂಥ ಅನುಭವ ಇರುವವರೇ ಇನ್ನೊಂದನ್ನೆಲ್ಲ ಸೇರಿಸಿಕೊಂಡು ಒಂದು ಈ ರೀತಿಯ ಚಾನೆಲ್ ಮಾಡುವಾಗ ಖಂಡಿತವಾಗಿಯೂ ಅದನ್ನು ಸಮರ್ಪಕವಾಗಿ ಮುಂದೆ ತೆಕ್ಕೊಂಡು ಹೋಗ್ತಾರೆ, ಜನರಿಗೆ ಅದು ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಂಡು, ಮತ್ತು ಮಾಧ್ಯಮ ಕೂಡ ಸಮಾಜದಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸ್ತದೆ. ಆ ಎಲ್ಲ ಪಾತ್ರವನ್ನು ಬಹುಶಃ ಇವತ್ತು ಗ್ಯಾರಂಟಿ ನ್ಯೂಸ್ ಕೂಡ ಅದರಲ್ಲಿ ಆ ಒಂದು ಮುಖ್ಯ ಪಾತ್ರದಲ್ಲಿ ಸೇರ್ತದೆ ವಿಶ್ವಾಸ ಖಂಡಿತವಾಗಿದೆ, ಮತ್ತು ನಾನು ಎಲ್ಲ ರೀತಿಯ ಶುಭಾಶಯ ಸಲ್ಲಿಸ್ತೇನೆ. ಓಕೆ ಸರ್, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಈ ಸಮಯ ತುಂಬಾ ಜನಕ್ಕೆ ಮಾರ್ಗದರ್ಶನ ಆಗುತ್ತೆ, ತುಂಬಾ ಜನಕ್ಕೆ ಪ್ರೇರೇಪಣೆ ಆಗುತ್ತೆ, ಆಮೇಲೆ ಸ್ಫೂರ್ತಿ ಆಗಬಹುದು. ಎಷ್ಟೋ ಯುವ ನಾಯಕರು ಇದರಿಂದ ಹುಟ್ಕೊಳ್ಬಹುದು ನಿಮ್ಮ ಮಾತುಗಳಿಂದ ಪ್ರೇರೇಪಿತರಾಗಿ ಅಥವಾ ಒಂದು ಇನ್ಸ್ಪೈರ್ ಆಗಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಧನ್ಯವಾದಗಳು. ಥ್ಯಾಂಕ್ ಯು.